ನಮಸ್ಕಾರ. ಇವತ್ತಿನಿಂದ 9 ದಿವಸಗಳ ಕಾಲ ಈ ಪ್ರವಚನ ಮಾಲೆ ನಡೆಯೋದಿದೆ. ಇದನ್ನು ದಿವಂಗತ ಆಸ್ಥಾನ ವಿದ್ವಾನ್ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಸ್ಮರಣೆಯಲ್ಲಿ ಅವರ ಪೌತ್ರರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪೌತ್ರರು ಡಾಕ್ಟರ್ ಸನತ್ ಕುಮಾರ್, ಡಾಕ್ಟರ್ ಶೋಭಾ ಸನತ್ ಕುಮಾರ್. ಅವರು ಅಮೆರಿಕಾದಲ್ಲಿದ್ದಾರೆ. ಅವರು ತಮ್ಮ ಅಜ್ಜಂದಿರ ಹೆಸರಿನಲ್ಲಿ ಈ ಪ್ರವಚನ ಮಾಲೆಯನ್ನು ಪ್ರಾಯೋಜನೆ ಮಾಡಿದ್ದಾರೆ. ಹಿಂದಿನ ಪೀಳಿಗೆಯ ಅಗ್ರಶ್ರೇಣಿಯ ವಿದ್ವಾಂಸರ ಪೈಕಿ ಒಬ್ಬರು ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಸಾಹಿತ್ಯದಲ್ಲಿ ವಿಪುಲವಾಗಿ ಸೇವೆ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟ ಸಂಪರ್ಕ ಇದ್ದದ್ದರಿಂದ ಅದರ ಅಂಗಪತ್ರಿಕೆಗಳನ್ನೆಲ್ಲ ಸಂಪಾದನೆ ಮಾಡ್ತಾಯಿದ್ರು ಮತ್ತು ಆ ಪೀಳಿಗೆಯ ಎಲ್ಲ ಹಿರಿಯರಿಗೆ ನಿಕಟವರ್ತಿಗಳಾಗಿದ್ದರು. ನಮ್ಮ ಸ್ಥಾಪಕರಾದ DVG ಅವರಿಗೆ ತುಂಬ ಆತ್ಮೀಯರಾಗಿದ್ದರು. ಅಲ್ಲದೆ ವಿ ಸೀತಾರಾಮಯ್ಯನವರು, MR ಶ್ರೀನಿವಾಸ ಮೂರ್ತಿಗಳು ಎಲ್ಲರ ಆಪ್ತವರ್ಗದಲ್ಲಿ ಇದ್ದರು. ಶಾಸ್ತ್ರಿಗಳು ವಿಶೇಷವಾಗಿ ಪ್ರಸಿದ್ಧಿ ಪಡೆದದ್ದು ಅವರ ಶ್ರೀಮದ್ ರಾಮಾಯಣ ಅನುವಾದ ವ್ಯಾಖ್ಯಾನದಿಂದ. ಆ ಕಾಲದಲ್ಲಿ ಸುವ್ಯವಸ್ಥಿತವಾದ ರಾಮಾಯಣದ ಪಾಠ ಯಾವುದೂ ಲಭ್ಯ ಇರಲಿಲ್ಲ. ಅವರು ಅದನ್ನು ಪ್ರತಿಪದ ಅರ್ಥ, ತಾತ್ಪರ್ಯ ಮತ್ತು ತಿಲಕಾದಿ ಬೇರೆ ಬೇರೆ ವ್ಯಾಖ್ಯಾನಗಳ ಪ್ರಮುಖ ಅಂಶಗಳು ಅದನ್ನೆಲ್ಲ ಸೇರಿಸಿ ಅಷ್ಟೂ ರಾಮಾಯಣವನ್ನು ಅನುವಾದ ಮಾಡಿದ್ರು. ಈಗ 50 ವರ್ಷ ಹಿಂದೆ. ಅದಲ್ಲದೆ ಮೈಸೂರು ಅರಮನೆ ಶ್ರೀ ಜಯಚಾಮರಾಜ ಒಡೆಯರ ಅಪೇಕ್ಷೆಯಂತೆ ಸ್ಕಾಂದ ಪುರಾಣವನ್ನು 30 ಸಂಪುಟಗಳಲ್ಲಿ ಅನುವಾದ ಮಾಡಿದ್ರು. ಮತ್ತು ಅದಲ್ಲದೆ ಸಂಸ್ಕೃತ ನಾಟಕ ಕಥೆಗಳು, ಮಾಲವಿಕಾಗ್ನಿಮಿತ್ರ ಕಾಳಿದಾಸ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಲಲಿತೋಪಾಖ್ಯಾನ ಕನ್ನಡದಲ್ಲಿ ಬರೆದಿದ್ದರು. ಮತ್ತು ಬೇರೆ ಇನ್ನು ಅನೇಕ ಮೌಲಿಕವಾದ ಬರಹಗಳನ್ನು ಅವರು ಸಮಾಜಕ್ಕೆ ಕೊಟ್ಟಿದ್ದರು. 1961ರಲ್ಲಿ ಅವರು ಗೋಲೋಕವಾಸಿಗಳಾದರು. ಅವರ ಸ್ಮರಣೆಯಲ್ಲಿ ಈ ಪ್ರವಚನ ಮಾಲೆ ನಡೆದಿದೆ. ಈ ಪ್ರವಚನ ಮಾಲೆಯನ್ನು ನಡೆಸೋದಕ್ಕೆ ನಮ್ಮ ಪ್ರಾರ್ಥನೆಯಂತೆ ಕೃಪೆ ಇಟ್ಟು ಬಂದಿದ್ದಾರೆ ಖ್ಯಾತ ವಿದ್ವಾಂಸರು, ಪ್ರಸಿದ್ಧ ಬರಹಗಾರರು ಆದ ಜಯತೀರ್ಥಾಚಾರ್ಯ ಮಳಗಿಯವರು. ನಮಗೆ ಎಲ್ಲ ಪರಿಚಿತರೇ ಆಗಿದ್ದಾರೆ. ಮೂಲತಃ ಬಿಜಾಪುರ ಜಿಲ್ಲೆಯವರು. ಇದೀಗ ಧಾರವಾಡದಲ್ಲಿ ಅವರ ವಾಸ ಇದೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆಚಾರ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದೇ ಮಾತಿನಲ್ಲಿ ಆಚಾರ್ಯರ ಪರಿಚಯ ಮಾಡಬೇಕು ಅಂದರೆ, ಈಗಿನ ನಿಧರ್ಮಿ ವಾತಾವರಣದಲ್ಲಿ ನಮ್ಮ ಸಂಸ್ಕೃತಿಯ ಪರವಾಗಿ ಸದಾ ಧ್ವನಿ ಎತ್ತುತ್ತಾ ನಮ್ಮ ಪರವಾಗಿ ಒಂದು ಹೆಬ್ಬಂಡೆಯಂತೆ ನಿಂತಿದ್ದಾರೆ ಜಯತೀರ್ಥಾಚಾರ್ಯರು. ಮತ್ತು ಎಲ್ಲ ಶಾಸ್ತ್ರಗಳ ಅಧ್ಯಯನ ಅವರಿಗೆ ಇದೆ. ಅವರು ಮುಂಬಯಿಯ ಪ್ರಸಿದ್ಧವಾದ ಸತ್ಯಧ್ಯಾನ ವಿದ್ಯಾಪೀಠದ ಕುಲಪತಿಗಳಾಗಿದ್ದ ಸ್ವನಾಮವಿಖ್ಯಾತ ಮಾಹುಲಿ ಗೋಪಾಲಾಚಾರ್ಯರ ಶಿಷ್ಯತ್ವ ಮಾಡಿ ಹಲವಾರು ವರ್ಷ ಅವರಲ್ಲಿ ಪಾಂಕ್ತವಾದ ಅಧ್ಯಯನವನ್ನು ಮುಗಿಸಿದ್ರು. ಹೀಗಾಗಿ ಸಮಗ್ರ ದ್ವೈತ ಸಿದ್ಧಾಂತವನ್ನು ಕುರಿತು ಅಧಿಕಾರವಾಣಿಯಿಂದ ಮಾತನಾಡಬಲ್ಲ ಕೆಲವೇ ವಿದ್ವಾಂಸರಲ್ಲಿ ಇವರೊಬ್ಬರಾಗಿದ್ದಾರೆ. ಮತ್ತು ಅವರು ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ಕಾಶಿಯ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಪಡ್ಕೊಂಡ್ರು. ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ ಸಾಹಿತ್ಯ ರತ್ನ ಪದವಿಯನ್ನು ಕೂಡ ಪಡೆದಿದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ ಅವರ ಲೇಖನಗಳು ಪ್ರಕಟವಾಗಿದೆ. ಅನೇಕ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಕ್ಷೇಮೇಂದ್ರನ ಸುಭಾಷಿತಗಳು, ಸತ್ಯಬೋಧ ವಿಜಯ, ಅನೇಕ 10 ಮೌಲಿಕವಾದ ಕೃತಿಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಾಭಾರತ, ರಾಮಾಯಣ, ಭಾಗವತ ಮುಂತಾದವುಗಳ ಪಾತ್ರಗಳನ್ನು ಕುರಿತು ಅವರ ಪ್ರವಚನಗಳು
ಅತ್ಯಂತ ಜನಪ್ರಿಯವಾಗಿವೆ. ಆ ಪಾತ್ರಗಳು ಇವತ್ತಿಗೂ ಕೂಡ ಹೇಗೆ ಸಂಗತ ಅನ್ನೋದನ್ನು ಹೇಳೋದರಲ್ಲಿ ಜಯತೀರ್ಥಾಚಾರ್ಯರು ಮೇಲುಗೆಯಾಗಿದ್ದಾರೆ. ಅದೇ ಆ ಪಾತ್ರಗಳನ್ನು ನಮ್ಮ ಕಣ್ಣೆದುರಿಗೆ ಕಡೆದು ನಿಲ್ಲಿಸ್ತಾರೆ. ತಾವಲ್ಲೇ ತಮ್ಮ ಅನೇಕರು ಅವರ ಪ್ರವಚನಗಳನ್ನು ಕೇಳಿಯೂ ಇರಬಹುದು. ಈ ಪ್ರವಚನ ಮಾಲೆ ಹಲವು ಪರ್ಯಾಯಗಳಲ್ಲಿ ನಡೆಯಬೇಕಾಗತ್ತೆ. ಇದು ಮೊದಲನೇ ಪರ್ಯಾಯ. ಇನ್ನೊಂದು ಎರಡನೇ ಪರ್ಯಾಯ ಡಿಸೆಂಬರ್ ತಿಂಗಳಲ್ಲಿ ಆಗೋದಿದೆ. ಆಮೇಲೂ ಮುಂದುವರಿಬಹುದು. ಈ ಪರ್ಯಾಯದಲ್ಲಿ ಮಹಾಭಾರತದ ಪಾತ್ರಗಳ ಪೈಕಿ ಕರ್ಣನನ್ನು ಕುರಿತು ಆಚಾರ್ಯರು ಬೋಧನೆ ಮಾಡೋರಿದ್ದಾರೆ. ತಮ್ಮ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಅವ್ರನ್ನ ನಮಸ್ಕಾರ ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರಾದ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಪರಿವಾರದ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ಮಹಾಭಾರತ ಅಗಾಧವಾದ ಕೃತಿ. ಪ್ರಾಯ ಭಾರತೀಯರ ಜನಮಾನಸದಲ್ಲಿ ಅವರ ಸಂಸ್ಕೃತಿಯನ್ನು, ಅವರ ಜೀವನದ ಪದ್ಧತಿಯನ್ನು, ಅವರ ಬದುಕುವ ಕಲೆಯನ್ನು ನಿರ್ಮಾಣ ಮಾಡಿದ ಕೃತಿ ಮಹಾಭಾರತ. ಲಕ್ಷ ಶ್ಲೋಕಾತ್ಮಕವಾದ ಕೃತಿ ಮಹಾಭಾರತ. ವೇದಗಳಿಗಿಂತಲೂ 4 ಪಟ್ಟು ದೊಡ್ಡದಾದ ಕೃತಿ ಇದು ಮಹಾಭಾರತ. ಅನಂತ ವಿಚಾರಗಳನ್ನು ಒಳಗೊಂಡ ಕೃತಿ ಇದು ಮಹಾಭಾರತ. ಎಲ್ಲ ಲೋಕಗಳಲ್ಲಿಯೂ ಹರಡಿದ ಅತ್ಯದ್ಭುತವಾದ ಕೃತಿ ಇದು ಮಹಾಭಾರತ. ಇಂತಹ ವೇದಗಳ ವ್ಯಾಖ್ಯಾನಭೂತವಾದ ಈ ಅತ್ಯದ್ಭುತವಾದ ಮಹಾಭಾರತವನ್ನು ಕುರಿತು ಈ ಇಂಥ ಬುದ್ಧಿಜೀವಿಗಳ ವಾತಾವರಣದಲ್ಲಿ ನಾನು ಮಾತನಾಡೋದು ಸ್ವಲ್ಪ ಧೈರ್ಯ ನನಗೂ ಕಡಿಮೆ. ಆದರೂ ಕೂಡ ಮಹಾಭಾರತ ಅತ್ಯದ್ಭುತವಾದ ಕೃತಿ. ಅದರ ಕಿರು ಪರಿಚಯವನ್ನಾದರೂ ಕೆಲವು ದಿನಗಳಲ್ಲಿ ನೀಡಬೇಕು ಅಂತ ಅನ್ನೋ ಒಂದು ಅಭಿಲಾಷೆಯಿಂದ ನಾನು ಪ್ರವೃತ್ತನಾಗಿದ್ದೇನೆ. ಮಹಾಭಾರತ ಇದು ಆರ್ಟ್ ಆಫ್ ಲಿವಿಂಗ್ ಅಂತ ಕರೀತಾರೆ. ಮನುಷ್ಯನ ಬದುಕುವ ಕಲೆಯನ್ನು ಕಲಿಸುವುದು ಮಹಾಭಾರತ. ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಹೇಗಿರಬೇಕು ಹಾಗಿರಬಾರದು, ಇದನ್ನು ಜಗತ್ತಿಗೆ ತಿಳಿಸ್ತಕ್ಕ ಕೃತಿ ಇದು ಮಹಾಭಾರತ. ಇಡೀ ಆಧ್ಯಾತ್ಮಿಕ ಪ್ರಪಂಚಕ್ಕೆ 2 ಮೌಲಿಕವಾದ ಕೃತಿಗಳು, ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಭಗವದ್ಗೀತೆ. ಅವು ಎರಡನ್ನು ಕೊಟ್ಟ ತಾಯಿ ಇದು ಮಹಾಭಾರತ. ವೇದವ್ಯಾಸ ದೇವರು ರಚನಾ ಮಾಡಿದ ಬಹಳ ದೊಡ್ಡ ಕೃತಿ. ಯಾವ ಕೃತಿ ಓದಿದ ಮೇಲೆ ಜನ ಅಂದ್ರು ಇದನ್ನು ಬರೆದವರು ದೇವರಲ್ಲದೆ ಇನ್ನು ಬೇರೆಯವರು ಆಗಲು ಸಾಧ್ಯವೇ ಇಲ್ಲ. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಅಲ್ಲ, ಇದನ್ನು ಬರೆದವರು ವೇದವ್ಯಾಸ ದೇವರನ್ನು ಬಿಟ್ಟರೆ ಅವರು ದೇವರಲ್ಲದೆ ಇನ್ಯಾರಾಗಬಹುದು? ಅತ್ತಂಥ ಆ ಕೃತಿಯಿಂದೇ ಅದನ್ನು ನಿರ್ಮಾಪಕನ ದೈವಿ ಗುಣ, ಅವನ ದೇವತ್ವವನ್ನು ಸಾಧನ ಮಾಡಿದ ಕೃತಿ ಇದು ಮಹಾಭಾರತ. ಅನಂತ ವಿಚಾರಗಳನ್ನು ಒಳಗೊಂಡ ಕೃತಿ ಇದು ಮಹಾಭಾರತ. ಭಾರತೀಯರ ತತ್ವಜ್ಞಾನ ಅದು ವಿಭಕ್ತವಾದದ್ದೇ 3 ಕ್ಷೇತ್ರದಲ್ಲಿ. ಒಂದು ಪರಮಾತ್ಮ, ಇನ್ನೊಂದು ಜೀವರು, ಮತ್ತೊಂದು ಜಗತ್ತು, ಮತ್ತೊಂದು ಕರ್ತವ್ಯ. ಈ 4ರ ಬಗ್ಗೆಯೂ 4 ಮೀಮಾಂಸೆಗಳು. ಮೀಮಾಂಸೆ ಎಂದರೆ ಇದಮಿತ್ತಂ ಇತಿ ಜ್ಞಾನಂ ಜಿಜ್ಞಾಸಾಯ ಪ್ರಯೋಜನಂ. ಈ ಜ್ಞಾನ ಇದು ಹೀಗೆ ಅಂತ ಆ ಕ್ಷೇತ್ರದ ತಿಳುವಳಿಕೆಯ ಬಗ್ಗೆ ಖಚಿತತೆಯನ್ನು ಮೂಡಿಸುವುದು ಇದು ಮೀಮಾಂಸೆಯ ಪ್ರಯೋಜನ. ಹಾಗೆ ಮಹಾಭಾರತ ಇದು ಬ್ರಹ್ಮ ಮೀಮಾಂಸ. ಯಾರು ಪರಮಾತ್ಮ, ಪರಮಾತ್ಮನ ಲಕ್ಷಣಗಳೇನು, ಅವನನ್ನು ದೇವರು ಅಂತ ನಾವು ಯಾಕೆ ತಿಳಿಬೇಕು, ಆ ದೈವಿ ಗುಣಗಳ ಸಂಕೇತಗಳು ಯಾವುದು, ಇದನ್ನು ತಿಳಿಸ್ತಕ್ಕದ್ದು ಮಹಾಭಾರತ. ಹೇಳ್ತಾರೆ ಭೀಷ್ಮರು, ರಾಜಸೂಯಾಗದ ಸಂದರ್ಭ, ಕುಳಿತಿದ್ದಾನೆ ಪರಮಾತ್ಮ ವೇದವ್ಯಾಸ ರೂಪದಿಂದ, ಪರಶುರಾಮ ರೂಪದಿಂದ, ಕೃಷ್ಣ ರೂಪದಿಂದ. ಆಗ ಅಂತಾರೆ, ಈ ಕೃಷ್ಣ ದೇವರು, ಅದಕ್ಕೆ ಅವನಿಗೆ ಪೂಜೆ ಮಾಡಬೇಕು. ಯಾಕೆ? ದೈವಿ ಸಂಕೇತಗಳೇನು? ಪೂಜ್ಯತಾಯಾಂಚ ಗೋವಿಂದೇ ಹೇತುದ್ವಾವಪಿ ಸಂಸ್ಥಿತೌ ವೇದ ವೇದಾಂಗ ವಿಜ್ಞಾನಂ
ಬಲಂಚ ಅಪ್ಯಧಿಕಂ ತಥಾ. ಅಪಾರವಾದ ಬಲ, ಅತ್ಯದ್ಭುತವಾದ ಜ್ಞಾನಶಕ್ತಿ ಎಲ್ಲರಿಗಿಂತ ಹೆಚ್ಚು ಯಾರಿಗಿದೆ? ಅವರು ದೇವರು. ನಮ್ಮ ಕೃಷ್ಣ ಅವು ಎರಡನ್ನೂ ಹೊಂದಿದ್ದಾನೆ, ಆದ್ದರಿಂದ ಅವನು ದೇವರು. ಮ್ಯಾಕ್ಸಿಮಮ್ ಅವನಿಗಿದೆ, ಆದ್ದರಿಂದ ಅವನು ದೇವರು ಅಂತ. ಇದು ದೈವಿ ನಿರ್ಣಯವನ್ನು ಮಾಡತಕ್ಕ. ಬ್ರಹ್ಮ ಅಂದರೆ ಯಾರು? ಪರಬ್ರಹ್ಮ ಅಂದರೆ ಆ ಪರಬ್ರಹ್ಮನ ಕಾರ್ಯ ಏನು, ಸ್ವರೂಪ ಏನು, ಲಕ್ಷಣ ಏನು, ಅವನ ವ್ಯಕ್ತಿತ್ವ ಎಂಥದ್ದು. ಇಡೀ ಜಗತ್ತಿನ ಪ್ರಚಂಡವಾದ ದುಷ್ಟ ಶಕ್ತಿಗಳು ಕೂಡ ಒಂದಲ್ಲ ಒಂದು ಅರ್ಥದಲ್ಲಿ, ಒಂದಲ್ಲ ಒಂದು ಸಂದರ್ಭದಲ್ಲಿ, ಒಂದಲ್ಲ ಒಂದು ಕ್ರಮದಿಂದ ಕೃಷ್ಣನಿಗೆ ತಲೆಬಾಗ್ತಾ ಇವೆ, ಅವನ ಅಧೀನವಾಗಿ ನರ್ತಿಸ್ತಾ ಇವೆ, ವರ್ತಿಸ್ತಾ ಇವೆ. ಅಂದ್ಬಳಿಕ ಅವನಿಗೆ ದೇವರಲ್ಲದೆ ಇನ್ಯಾರಾಗ್ಬೋದು? ಭೀಮನಂತಹ ಪ್ರಚಂಡ ಸಾತ್ವಿಕ ಬಲಗಳೇ ಆಗಲಿ, ದುರ್ಯೋಧನಂತಹ ಪ್ರಚಂಡ ದುಷ್ಟ ಬಲಗಳೇ ಆಗಲಿ, ಇಬ್ಬರಿಗೂ ಕೃಷ್ಣ ಬೇಕು. ಒಬ್ಬನಿಗೆ ಪ್ರಯೋಜನಕ್ಕಾಗಿ ಬೇಕು, ಇನ್ನೊಬ್ಬನಿಗೆ ಉಪಾಸನೆಗಾಗಿ ಬೇಕು. ಅಂತೂ ಎರಡು ದೃಷ್ಟಿಕೋನ ಅವೆರಡು. ಈಗ ಯತಃ ಕೃಷ್ಣ ವಶೇ ಸರ್ವೇ, ಇಡೀ ಕೃಷ್ಣನ ವಶದಲ್ಲಿ ಎಲ್ಲರೂ ಇದ್ದಾರಲ್ಲ, ಆದ್ದರಿಂದಲೇ ಬಹುಶಃ ಕೃಷ್ಣ ದೇವರೇ ದೇವರು ಅಂತ ಉದಾಹರಣೆಗಳ ಮೂಲಕವಾಗಿ, ದೃಷ್ಟಾಂತಗಳ ಮೂಲಕವಾಗಿ ಇಡೀ ವೇದಗಳಲ್ಲಿ ಬಂದಿರತಕ್ಕ ಅಮೂರ್ತವಾದ ತತ್ವಜ್ಞಾನಕ್ಕೆ ಒಂದು ಮೂರ್ತ ರೂಪವನ್ನು ಕೊಡುವ ಕೃತಿ ಇದು ಮಹಾಭಾರತ. ಅದಕ್ಕೆ ವೇದಗಳ ವ್ಯಾಖ್ಯಾನ ಇದು ಮಹಾಭಾರತ. ವೇದ ಅಂದರೆ ವಿದ ಟು ನೋ, ಚೆನ್ನಾಗಿ ಎಲ್ಲವನ್ನ ತಿಳಿದದ್ದು. ವೇತ್ತಿ ಸರ್ವಂ ವೇದಯತಿ ಸರ್ವಂ ಇತಿ ವೇದ. ಎಲ್ಲವನ್ನೂ ತಾನು ತಿಳಿದು ಎಲ್ಲವನ್ನೂ ತಾನು ಯಾರಿಗೆ ತಿಳಿಸುತ್ತದೆಯೋ ಅದು ವೇದ. ವೇದ್ಯತೆ ಅನಯ ಇತಿ ವೇದ. ಯಾವುದರ ಮೂಲಕವಾಗಿ ಎಲ್ಲ ವಿಚಾರಗಳನ್ನು ನಾವು ತಿಳಿಯುತ್ತೇವೆಯೋ ಅದು ವೇದ. ಅನುಕ್ತಂ ಪಂಚಭಿರ್ವೇದೈಹಿ ನ ವಸ್ತು ಅಸ್ತಿ ಕುತಶ್ಚನ. 5 ವೇದಗಳಿಂದ ಹೇಳಲ್ಪಡದೇ ಇರತಕ್ಕ ಯಾವ ವಿಚಾರಗಳು ಈ ಪ್ರಪಂಚದಲ್ಲಿ ಇಲ್ಲ. ಪ್ರತ್ಯಕ್ಷೇಣ ಅನುಮಾನೇನ ಯಸ್ತು ಉಪಾಯೋ ನ ಬುದ್ಧ್ಯತೆ ಏನಂ ವಿದಂತಿ ವೇದೇನ ತಸ್ಮಾದ್ ವೇದಸ್ಯ ವೇದತಾ. ಪ್ರತ್ಯಕ್ಷ ಅನುಮಾನಾದಿಗಳಿಂದ ಯಾವ ವಿಚಾರಗಳನ್ನು ನಾವು ತಿಳಿಯಲಿಕ್ಕೆ ಸಾಧ್ಯವಿಲ್ಲ, ಅಂಥ ಎಲ್ಲ ವಿಚಾರಗಳನ್ನು ನಮಗೆ ಯಾವುದು ತಿಳಿಸಿಕೊಡುತ್ತದೆಯೋ ಅದು ವೇದ. 5 ವೇದ, 4 ವೇದಗಳಲ್ಲಿ 4. ಸ್ತೋತ್ರ ಭಾಗ ಅದು ಋಗ್ವೇದ, ಅದಕ್ಕೆ ಪದ್ಯ ಭಾಗ ಅಂತ ಕರೀತಾರೆ. ಗದ್ಯ ಭಾಗ ಅದು ಯಜುರ್ವೇದ. ಗಾನ ಭಾಗ ಅದು ಸಾಮವೇದ. ಇನ್ನು ನಮ್ಮ ಲೌಕಿಕ ಜೀವನದ ಭೌತಿಕ ಪ್ರಗತಿಗೆ ಅನೇಕ ವಿಧದ ಪ್ರಯೋಜನಗಳನ್ನು, ಉಪಾಯಗಳನ್ನು ಹೇಳಿಕೊಡ್ತಕ್ಕ ವೇದ ಅಥರ್ವಣ ವೇದ. ಹೀಗೆ ಒಟ್ಟು ಒಂದೇ ಇದ್ದ ವೇದವನ್ನು 4 ಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ಒಂದೊಂದು ವೇದದಲ್ಲಿ 4 ಮತ್ತೆ ಭಾಗ. ಅದಕ್ಕೆ ಸಂಹಿತಾ ಭಾಗ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಕೂಡಿದರೆ ಒಂದು ವೇದ ಅಂತ ಕರೀತಾರೆ. ಇಂಥ ವೇದಗಳ 4 ಇವೆಲ್ಲ ಕೂಡಿದ್ದಕ್ಕೆ ಅನಂತ ವೇದ ಅಂತ ಕರೀತಾರೆ. ಅನಂತ ವೈ ವೇದಾಹ ಅಂತ. ಇದು ಭಾರತೀಯರ ಅತುಲವಾದ, ಅತ್ಯದ್ಭುತವಾದ, ಜಗತ್ತಿನ ಸಾರ್ವಕಾಲಿಕ ಸಂವಿಧಾನ ಅಂತ ಅನಿಸಿಕೊಂಡಿರ್ತಕ್ಕ ವಾಂಗ್ಮಯ ಪ್ರಪಂಚ ಇವು ವೇದಗಳು. ವೇದದಲ್ಲಿ ಏನಿದೆ? ನಾವೆಲ್ಲ ವೈದಿಕರು. ಪ್ರಾಯ ನಮ್ಮ ವೈದಿಕ ಬುದ್ಧಿ ಎಷ್ಟದೆ ಅಂದರೆ ಅವೇನೋ ಪಂಚ ಸೂಕ್ತವಲ್ಲ, ಅಂಬ್ರಣಿ ಸೂಕ್ತ, ಬಳಿತ ಸೂಕ್ತ, ಶ್ರೀ ಸೂಕ್ತ, ಇವು ಬಿಟ್ಟರೆ ಇನ್ನು ವೇದ ಅಂತ ಇದೆ, ಅನ್ನೊಂದು ವೇದ ಇದೆ ಅಂತಂಬೋ ಪರಿಚಯನೇ ಇಲ್ಲ. ಇಂಥ ವೈದಿಕರು ನಾವು ಹೆಸರು. ವೇದ ನಿಜವಾಗಿಯೂ ಇತ್ತೀಚಿನ 250 ವರ್ಷಗಳಲ್ಲಿ ವೇದದ ಬಗ್ಗೆ ಅತ್ಯದ್ಭುತವಾದ ಕೆಲಸವನ್ನು, ಅದರ ವಿವಿಧ ಮುಖಗಳನ್ನು ಈ ಪ್ರಪಂಚದ ಎದುರಿಗೆ ಸಮರ್ಥನೆ ಮಾಡಿಕೊಟ್ಟ ಮಹಾನುಭಾವರು ನಮ್ಮ ಆರ್ಯ ಸಮಾಜದ ದಯಾನಂದರು, ಸ್ವಾಮಿ ದಯಾನಂದರು ಬಹಳ ದೊಡ್ಡ ಕೆಲಸ ಮಾಡಿದರು. ಇಡೀ ಅಥರ್ವಣ ವೇದ ಇತ್ಯಾದಿಗಳಲ್ಲಿ ಅಲ್ಲಿ ಬಂದಿರತಕ್ಕ ಶಸ್ತ್ರಚಿಕಿತ್ಸಾ, ಶಲ್ಯ ಚಿಕಿತ್ಸಾ, ವಿಮಾನ ವಿಜ್ಞಾನ, ಸಂತಾನ ವಿಜ್ಞಾನ, ಪ್ರತಿಯೊಂದು ಮನುಷ್ಯನ ಜೀವನಕ್ಕೆ ಬೇಕಾಗುವ ಪ್ರತಿಯೊಂದು ವಿಚಾರ ವೇದದಲ್ಲಿದೆ. ವೇದದ ಪದ್ಧತಿಗಳು, ವೇದದ ವರ್ಣಾಶ್ರಮಗಳು, ವೇದದಲ್ಲಿರ್ತಕ್ಕ ಸ್ತ್ರೀಯರಿಗೆ ವೇದಾಧಿಕಾರದ ಬಗ್ಗೆ, ಪ್ರತಿಯೊಂದರ ಬಗ್ಗೆನೂ ಕೂಡ ನಿಜವಾಗಿಯೂ ವೇದದ ಪ್ರಾಮಾಣ್ಯವನ್ನು ಅಂಗೀಕರಿಸಿದ ಮಹರ್ಷಿ ದಯಾನಂದರು ಬಹಳ ವೇದದ ವಿವಿಧ ಮುಖಗಳನ್ನು ಇಂದಿನ ಕಾಲಕ್ಕೆ ಅದರ ಜಾಗತೀಕರಣ ಮಾಡಿದ ಶ್ರೇಯಸ್ಸು ಪ್ರಾಯ ನಮ್ಮ ಅರವಿಂದ ಅವರಿಗೋ ಅಥವಾ ಗಂಗೇಶ್ವರಾನಂದ ಅವರಿಗೋ, ಸ್ವಾಮಿ ಗಂಗೇಶ್ವರಾನಂದಜಿ ಅವರಿಗೋ ಅಥವಾ ಆರ್ಯ ಸಮಾಜದವರಿಗೋ ಹೆಚ್ಚು ಬಂದದು. ಆದರೆ ಸಾಂಪ್ರದಾಯಿಕವಾಗಿ ಅವತ್ತಿನಿಂದ ಇವತ್ತಿನವರೆಗೂ ವೇದದ ಪರಂಪರೆಯನ್ನು ಉಳಿಸಿಕೊಂಡ ಶ್ರೇಯಸ್ಸು ನಮ್ಮೆಲ್ಲ ವೈದಿಕರಿಗಿದೆ. ಅದನ್ನು ನಾವು ಕೃತಜ್ಞತೆಯಿಂದ ಅವರನ್ನು ಸ್ಮರಣ ಮಾಡ್ತಾ
ಇದು ವೇದ ಪ್ರಪಂಚ, ಅತ್ಯದ್ಭುತವಾದದ್ದು ವೇದ ಪ್ರಪಂಚ. ಮ್ಯಾಕ್ಸ್ ಮಿಲ್ಲರು, ಗ್ರಿಫಿತ್ತು, ವಿಲ್ಸನ್ನು ಇವರೆಲ್ಲರೂ ಒಂದು ದೊಡ್ಡ ಕುಚೋದ್ಯ ಮಾಡಿ ನಮಗೆ ನಿಮಗೆ ವೇದದ ಕಡೆಗೆ ದೃಷ್ಟಿ ಹರಿಯಲಾರದಂತೆ ಮಾಡಿದರು. ದೃಷ್ಟಿ ಇದ್ದರೂ ಅದರ ಬಗ್ಗೆ ಒಂದು ಸ್ವಲ್ಪ ಅಗೌರವ, ಅದರ ಬಗ್ಗೆ ಏನೋ ಒಂದು ತಿರಸ್ಕಾರ ಮೂಡುವಂತೆ ಮಾಡಿದರು. ನಿಮ್ಗೆ ಆಶ್ಚರ್ಯ ಹೇಳಬೇಕು, ಒಂದು ಮಾತು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಳಗೆ 1846ರಲ್ಲಿ ಒಂದು ದೊಡ್ಡ ಫೌಂಡೇಶನ್ ನಿರ್ಮಾಣ ಆಯಿತು. ಕೇವಲ ಭಾರತೀಯ ಸಂಸ್ಕೃತಿಯನ್ನು ಪರಿವರ್ತನೆಗೊಳಿಸಲಿಕ್ಕೆ ಬೇಕಾಗುವಂತಹ ವಿಚಾರಕ್ಕಾಗಿ. ಅದರೊಳಗೆ ಮ್ಯಾಕ್ಸ್ ಮಿಲ್ಲರು, ಲಾರ್ಡ್ ಮೆಕಾಲೆ ಇವರೆಲ್ಲ ಕೂಡಿಕೊಂಡು ನಮ್ಮನ್ನು ಏನು ಮಾಡಿದರು ಅಂದರೆ, ದೊಡ್ಡದಾಗಿರ್ತಕ್ಕ ಒಂದು ಅನರ್ಥಕ್ಕೆ ನಮ್ಮ ಮಾನಸಿಕವಾದ ಒಂದು ದೊಡ್ಡ ಪರಿವರ್ತನೆಯನ್ನು ಮಾಡಲಿಕ್ಕೆ ಅವ್ರು ಮಾಡಿದರು. ಇಲ್ಲಿಂದ ಮ್ಯಾಕ್ಸ್ ಮಿಲ್ಲರ್ ಪತ್ರ ಬರೀತಾನೆ ತನ್ನ ಹೆಂಡತಿಗೆ, ತನ್ನ ಗೆಳೆಯಂದ್ರಿಗೆ, ಆ ಮೆಕಾಲೆಗೆ. ಅವೆಲ್ಲ ಪ್ರಿಂಟ್ ಆಗ್ಯಾವ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ. ಮ್ಯಾಕ್ಸ್ ಮಿಲ್ಲರ್ದ ಲೆಟರ್ಗಳು ಭಾಗ 1, ಭಾಗ 2ದಲ್ಲಿ ನೀವು ಓದ್ರಿ, ಅಧ್ಯಯನ ಮಾಡಿರಿ. ನಿಮ್ಗೆ ಗೊತ್ತಿದೆ, ಐ ಹ್ಯಾವ್ ಆಲ್ರೆಡಿ ಫಿನಿಶ್ಡ್ ಮೈ ವರ್ಕ್. ನಾನು ಇಲ್ಲಿ ಮಾಡಬೇಕಾದಂಥ ಕೆಲಸ ಮಾಡಿದೆ. ಇಟ್ ಹ್ಯಾಸ್ ಬಿನ್ ಡ್ಯೂಮ್ಡ್. ಇದು ಏನಿತ್ತಲ್ಲ, ಈ ಭಾರತೀಯ ಸಂಸ್ಕೃತಿ ಮುಳುಗೋಯ್ತು. ಇಲ್ಲಿ ನೀವು ಇನ್ ಕ್ರಿಶ್ಚಿಯಾನಿಟಿ ಬೆಳೆಸಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಮೈ ಫಾಲ್ಟ್ ಅಂತಾನೆ. ನಂದೇನು ತಪ್ಪಲ್ಲ, ಇದು ನೀವು ಮಾಡ್ಬೇಕು ಇದನ್ನೆಲ್ಲ ಅಂತ. ಇವರೆಲ್ಲ ಈ ಕುಚೋದ್ಯದಿಂದ ಏನಾಯಿತು ಅಂದರೆ, 2000 ವರ್ಷಗಳಿಂದ ನಾವು ಪರಾಧೀನರಾಗಿದ್ದೆವು ನಿಜ, ಅಸ್ವತಂತ್ರರಾಗಿದ್ದೆವು ನಿಜ. ಬಹಳಾದ್ರೆ ನಮ್ಮ ಗುಡಿ ಗುಂಡಾರಗಳು ಬಿದ್ದು ಹೋದುವೆ ಹೊರತು ಅದಕ್ಕೂ ಹೆಚ್ಚಿಗೆ ಅವ್ರ ಗಡ್ಡ ಮೀಸೆಯನ್ನು ನಮ್ಗೆ ಬರಲಿಲ್ಲ. ಅದು ದೈಹಿಕ ದಾಸರಾಗಿ ಬಾಳಿದೆವು 2000 ವರ್ಷಗಳಿಂದ ನಾವು. ಆದರೆ ಇದು 150-200 ವರ್ಷಗಳವರೆಗೂ ಮಾತ್ರ ನಮ್ಮನ್ನು ಆಳಿದ ಬ್ರಿಟಿಷರು ನಮ್ಮನ್ನು ಪೂರ್ಣ ಮಾನಸಿಕ ದಾಸರನ್ನಾಗಿ ಮಾಡಿ ಹೋದರು. ಆ ದೈಹಿಕ ದಾಸ್ಯತ್ವಕ್ಕಿಂತ ಈ ಮಾನಸಿಕ ದಾಸ್ಯತ್ವ ಬಹಳ ಉಗ್ರ, ಬಹಳ ಕಷ್ಟ, ಬಹಳ ಕಠಿಣ. ಇದು ನಮ್ಮನ್ನು ನಖಶಿಖಾಂತವಾಗಿ ವೇಷಭೂಷ, ಆಹಾರ, ವಿಚಾರ ಪ್ರತಿಯೊಂದರಲ್ಲಿ ಕೂಡ ಪರಿವರ್ತನೆ ಮಾಡಿ ಹಾಕಿದರು. ಇದು ಬಹಳ ದೊಡ್ಡ. ಆಗ ಸುಮ್ಮನೆ ದೈಹಿಕ ದಾಸರಾಗಿದ್ವಿ, ಅವರು ನಮ್ಮನ್ನು ದೊಡ್ಡವರು ಅಂತ ನಾವೇನು ತಿಳಿದಿರಲಿಲ್ಲ. ಅದರ ಪರಿಸ್ಥಿತಿಯ ಒತ್ತಡ, ಅನಿವಾರ್ಯತೆ, ಅದಕ್ಕಾಗಿ ನಾವು ಅವರ ಆ ಒಂದು ಆಡಳಿತವನ್ನು ಸ್ವೀಕಾರ ಮಾಡಿದ್ದೆವು. ಆದರೆ ಇದು ಏನು 150-200 ವರ್ಷ ಬ್ರಿಟಿಷರು ಆಳಿದರು, ಇದು ಏನೊಂದು ಸಾಂಸ್ಕೃತಿಕವಾಗಿರ್ತಕ್ಕ ಅಥವಾ ಎಲ್ಲ ದೃಷ್ಟಿಯಿಂದ ರಾಜನೀತಿಕ, ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ, ನಮ್ಮ ಆಧ್ಯಾತ್ಮಿಕವಾದ ಸಕಲ ವಿಧದ ಆಕ್ರಮಣಗಳಲ್ಲಿ ಬಹಳ ದೊಡ್ಡದಾಗಿರ್ತಕ್ಕ ಅನರ್ಥ ಈ ಮಾನಸಿಕ ದಾಸ್ಯತ್ವ. ಅದು ಇವತ್ತಿಗೂ ನಮ್ಮಲ್ಲಿ ಉಳಿದು ಬಿಟ್ಟಿದೆ. ಹೀಗಾಗಿ ಏನಾದರೂ ಅವ್ರು ಕೂತದ್ದೇ ಚಂದ, ಅವ್ರು ನಿಂತದ್ದೇ ಚಂದ, ಅವ್ರು ಕತ್ತರಿಸಿದ್ದೇ ಚಂದ. ನಾವು ತೆಂಗಿನಕಾಯಿ ಹೊಡೆದ್ರೆ ಅದೆಲ್ಲ ಚಂದಲ್ಲ, ಅದು ಕೇಕ್ ಕತ್ತರಿಸ್ಬೇಕು, ಇದ್ದ ದೀಪ ಎಲ್ಲ ಆರಿಸ್ಬೇಕು. ರಾಷ್ಟ್ರಪತಿ ಪಾಪ ಅದಕ್ಕೆ ತಾಕತ್ತಿಲ್ಲ, 78 ವರ್ಷ, ಅಷ್ಟು ವಯಸ್ಸಾದ್ಮೇಲೆ ಅದು ಮತ್ತೇನು ರಿಟೈರ್ಡ್ ಹೋಮು ಅಥವಾ ರೆಸ್ಟ್ ಹೋಮು ಅಂತ ಕರೀತಾರೆ. ಅವೆಲ್ಲ ರಾಜ್ಯಪಾಲ, ರಾಷ್ಟ್ರಪತಿ ಪೊಟ್ಟೆ ಇರುವಂಥವಂಥವು. ಪಾಪ ಅವ್ನು ಊದ್ಲಿಕ್ಕಾಗುದಿಲ್ಲ, ಅವಂಗೆಲ್ಲ 80 ದೀಪ ಹಚ್ಚಿಟ್ಟಾರ ಊದಂತ. ಅದು ಏನು ಓದ್ಬೇಕು ಅವ? ದೀಪ ಹಚ್ತಾರೋ ನಮ್ಮಲ್ಲಿ. ಅದಕ್ಕೆ ಇಡೀ ಇಷ್ಟು ಕಾರ್ತಿಕೋತ್ಸವ ನಡೀತಾವ, ಒಂದು ದೀಪಾರಾಧನೆ ನಡೀತಾವ. ದೀಪ ಹಚ್ಚುವುದು ನಮ್ಮ ಸಂಸ್ಕೃತಿ ಹೊರತು ಅಗ್ನಿ ಸಮಿಧ್ಯತೆ, ಬದುಕನ್ನು ಬೆಳಗಲಿಕ್ಕಾಗಿ ಮಹಾಭಾರತದ ಬೆಳಕನ್ನು ಹಚ್ಚುವುದು ನಮ್ಮ ಸಂಸ್ಕೃತಿ. ನಾವು ದೀಪ ಹಚ್ಚುವರೇ ಹೊರತು ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನಡೆಗೆ ಬದುಕನ್ನು, ವ್ಯಕ್ತಿಗಳನ್ನು, ಮನುಕುಲವನ್ನು ಕರೆದುಕೊಂಡು ಹೋಗುವಂತಹ ದೃಷ್ಟಿಕೋನವನ್ನು ಹೊಂದಿದಂಥವ್ರು ನಾವು. ಇದು ಏನಾಗಿದೆ 250-200 ವರ್ಷಗಳಲ್ಲಿ, ಇದರಿಂದ ತತ್ತರಿಸಿ ಹೋದ ಈ ಭಾರತವನ್ನು ಪುನಃ ಮತ್ತೆ ಎತ್ತಿ ಕಟ್ಟಲಿಕ್ಕಾಗಿಯೇ ಒಂದು ನಿರ್ಮಾಣ ಮಾಡಿದರು ನಮ್ಮ DVG ಅವರು. ಅವರ ಅತ್ಯದ್ಭುತವಾಗಿರ್ತಕ್ಕ ವಿಮರ್ಶೆ, ಅವರ ದೃಷ್ಟಿ, ಅವರ ನಿಷ್ಠಾ, ಅದೇನು ರಾಮ ಪರೀಕ್ಷಣ ಹಿಡ್ಕೊಂಡು, ಕೃಷ್ಣ ಪರೀಕ್ಷಣ ಹಿಡ್ಕೊಂಡು, ಅವರು ಯಾವುದೇ ಒಂದು ಮಂಕುತಿಮ್ಮನ ಕಗ್ಗದ ತನಕ ನೀವು ನೋಡಿದ್ರು ಏನು ವಿಚಿತ್ರವಾಗಿರ್ತಕ್ಕ ಈ ಭಾರತೀಯ ಸಂಸ್ಕೃತಿಯ ಮೇಲೆ, ಇದರ ಸದಾಚಾರದ ಮೇಲೆ, ಇದರ ಸಿದ್ಧಾಂತದ ಮೇಲೆ ಇರತಕ್ಕ ನಿಷ್ಠೆಯಿಂದ ಮತ್ತೆ ಅದನ್ನು ಉಳಿಸಬೇಕು ಅನ್ನುವ ಹಂಬಲದಿಂದ ಇಂಥದ್ದೊಂದು ದೊಡ್ಡ ಸಾಂಸ್ಕೃತಿಕವಾದ ಕೇಂದ್ರವನ್ನು ನಿರ್ಮಾಣ ಮಾಡಿದರು. ಆ ಹಿನ್ನೆಲೆ ಇದು ಅದಕ್ಕೆ ಪೂರ್ತಿಯಾಗಿ ನಾವು ಸ್ಪಂದಿಸ್ತೀವೋ ಇಲ್ವೋ, ಇಡೀ ಆಕಾಶ ಹರಿದು ಬೀಳ್ತಾ ಇದ್ದರೆ ನಾವು ಎಲ್ಲೋ ಒಂದು ಸ್ವಲ್ಪ ಹಚ್ಚಿರಬಹುದು, ಆದರೆ ಇದೇನು ಕಡಿಮೆ ಏನಲ್ಲ. ಆದರೆ ಈ ಒಂದು ನಿಮಿತ್ತದಿಂದ ಸಮಗ್ರವಾಗಿರ್ತಕ್ಕ ಮನುಕುಲದಲ್ಲಿ, ಸಮಗ್ರವಾದ ಭಾರತೀಯರಲ್ಲಿ, ಮತ್ತೆ ಅವರ ಜನರ ಜೀವನದಲ್ಲಿ, ಮತ್ತೆ ನಮ್ಮ ಸಂಸ್ಕೃತಿಯ ಎಡೆಗೆ ಅವರವರ ಗಮನವನ್ನು ಹರಿಸಬೇಕು. ನಾವು ಮನುಷ್ಯನ ಜೀವನದ ಸೌಲಭ್ಯ ಸೌಕರ್ಯ ಮಾತ್ರ ಹೆಚ್ಚಿಸಿದರೆ ಅದು ಬರೇ ನಾಗರಿಕತೆ. ಮನುಷ್ಯ ಜೀವನವೇ ಇಬ್ಬಗೆ, ಒಂದು ನಾಗರಿಕತೆ, ಇನ್ನೊಂದು ಸಂಸ್ಕೃತಿ ಅಂತ ಎರಡು. ಇವತ್ತು ನಾಗರಿಕತೆ ಬೆಳೆದಿದೆ, ಆದರೆ ಸಂಸ್ಕೃತಿ ಲೋಪ ಆಗಿದೆ. ನಾಗರಿಕತೆ ಅಂದರೆ ಏನು? ಬಹಿರಂಗ ವಿಕಾಸ, ಮನುಷ್ಯನ ಜೀವನದ ಬಹಿರಂಗ ವಿಕಾಸ. ಮೊಬೈಲ್ ಬಂದಿವೆ, TV ಬಂದಿವೆ, ಬೇಕಾದ ಸೌಕರ್ಯಗಳು ಯಾವುದೂ ಕೊರತಿಲ್ಲ. ನಮ್ಮ ಬಹಿರಂಗ ಸುಖಕ್ಕೆ ಏನು ಬೇಕೋ ಬಹಿರಂಗ ಪ್ರವೃತ್ತಿ ಅಥವಾ ನಮ್ಮ ಅಭಿವೃದ್ಧಿ ಬೇಕಾಷ್ಟಾಗಿದೆ. ಮನುಷ್ಯನ ಆಂತರಂಗಿಕವಾದ ಅಭಿವೃದ್ಧಿ ಏನಿದೆ, ಅವನ ಜನಮಾನಸಕ್ಕೆ ಆಧ್ಯಾತ್ಮಿಕ ಸಿಂಚನ ಏನಿದೆ, ಇದು ಜೀವನದ ಮೌಲ್ಯಗಳು ಅಂತೇನಿವೆ, ಅವು ಶಾಶ್ವತವಾದ ಮೌಲ್ಯಗಳು. ಅವುಗಳಿಂದ ತುಂಬಿದ ಬದುಕಿಗೆ
ಸಂಸ್ಕೃತಿಯನ್ನು ಕರೀತಾರೆ. ಆದರೆ ಆ ಅಂತರಂಗದ ಅಂತರ್ಮುಖಿಯಾಗಿ ಮನುಷ್ಯನನ್ನು ವಿಶ್ಲೇಷಿಸುವ ಈ ಸಂಸ್ಕೃತಿ ಇವತ್ತು ಕಡಿಮೆ ಆಗಿದೆ. ಆದರೆ ಬಹಿರ್ಮುಖದ ಅಭಿವೃದ್ಧಿ ವಿಕಾಸ ಹೆಚ್ಚಾಗಿದೆ. ನಾಗರಿಕತೆ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಪೂರಕವಾಗಿ ಬೆಳೆಯಬೇಕಾದ ಸಂದರ್ಭದೊಳಗೆ ಒಂದು ಮಾತ್ರ ಬೆಳೆದು ಇನ್ನೊಂದು ಮಾತ್ರ ಸರ್ವಥಾ ಬೆಳೀತಾನೇ ಇಲ್ಲ. ಈ ಹಿನ್ನೆಲೆಯೊಳಗೆ ನಾವು ತಿಳಿಯಬೇಕಾಗಿರ್ತಕ್ಕಂಥ ಅಂಶ ಇದು. ಆದ್ದರಿಂದ ಬಹಳ ದೊಡ್ಡದಾಗಿರ್ತಕ್ಕ ಹೊಣೆಗಾರಿಕೆ ಏನು ಅಂದರೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಜನಜೀವನವನ್ನು, ನಮ್ಮ ಜೀವನದ ದೃಷ್ಟಿಕೋನಗಳನ್ನು ನಾವು ಮೊಟ್ಟ ಮೊದಲು ತಿಳಿಬೇಕು. ಇದನ್ನು ತಿಳಿಲಿಕ್ಕೆ ನಮಗೇನಾದರೂ ಒಂದು ವಿಶ್ವಕೋಶ, ಒಂದು ದೊಡ್ಡದಾಗಿರ್ತಕ್ಕಂಥದ್ದು ಇತ್ತರೆ ಅದು ನಮ್ಮ ಮಹಾಭಾರತ. ಜಗತ್ತಿನ ಯಾವ ದೇಶದಲ್ಲಿಯೂ ಕೂಡ ಒಂದು ಇತಿಹಾಸವನ್ನು ಎಪಿಕ್ ಅಂತ ಕಾಣ್ತಾರೆ ಹೊರತು, ಕಾವ್ಯ ಅಂತ ಕಾಣ್ತಾರೆ ಹೊರತು, ಆದರೆ ಅಡೀ ನಮ್ಮ ಸಂಸ್ಕೃತಿಯ ನಿರ್ಮಾಪಕ, ನಮ್ಮ ಜೀವನದ ಮಾರ್ಗದರ್ಶಕ ಅನ್ನುವ ದೃಷ್ಟಿಯಲ್ಲಿ ಇತಿಹಾಸವನ್ನು ಈ ಪವಿತ್ರವಾದ, ಈ ಒಂದು ಬೌದ್ಧಿಕವಾದ, ಈ ಒಂದು ಆಧ್ಯಾತ್ಮಿಕವಾದ ದೃಷ್ಟಿಯಲ್ಲಿ ಕಳೆದು ಹೋದ ಇತಿಹಾಸವನ್ನು ಕೇಳುವ ದೃಷ್ಟಿ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಮನುಷ್ಯ ಅತೀತವನ್ನು ಮರೆತು ತನ್ನ ವರ್ತಮಾನವನ್ನಾಗಲಿ ತನ್ನ ಭವಿಷ್ಯವನ್ನಾಗಲಿ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ವರ್ತಮಾನವನ್ನಾಗಲಿ ಭವಿಷ್ಯವನ್ನಾಗಲಿ ನಿರ್ಮಾಣ ಮಾಡಿಕೊಳ್ಳಬೇಕು ಅಂದರೆ ಅದಕ್ಕೊಂದು ದೊಡ್ಡದಾದ ಅತೀತದ ಆಧಾರ ಬೇಕು. ಅದನ್ನಾಗೇ ಇಡೀ ಅಂತಹ ವೇದ ಪ್ರಪಂಚದ ಅಮೂರ್ತವಾದ ಸಕಲ ವಿಚಾರಗಳಿಗೆ ಒಂದು ಮೂರ್ತವಾದ ರೂಪವನ್ನು ಕೊಟ್ಟು ಅದನ್ನು ಉದಾಹರಣಾ ಅಥವಾ ದೃಷ್ಟಾಂತ ಸಹಿತವಾಗಿ ನಮ್ಮ ಕಣ್ಣೆದುರಿಗೆ ಮಂಡಿಸ್ತಕ್ಕಂತಹ ಮೇರು ಕೃತಿ ಇದು ಶ್ರೀಮನ್ ಮಹಾಭಾರತ. ಪ್ರಾಯ ಇಂಥ ಮಹಾಭಾರತ ಇದ್ದದ್ದಕ್ಕೆ ನಮ್ಮ ದೇಶ ಭಾರತ ಅಂತ ಅನಿಸಿಕೊಂಡಿತ್ತೋ ಏನೋ ಅಂತೂ ಕಾಣಬಹುದು. ಅಲ್ಲ, ಭಾಗವತ ಹೇಳಿದ ಪ್ರಕಾರ ಭರತ ಚಕ್ರವರ್ತಿ ಇದನ್ನು ಆಳಿದ. ಆದ್ದರಿಂದ ಏನು ಭಾರತ ಮಿತಿ ವ್ಯಪದಿಶಂತಿ ಅಂತ ಭಾಗವತ ಹೇಳ್ತದೆ. ಅದಕ್ಕೆ ಈ ದೇಶಕ್ಕೆ ಭಾರತ ಅಂತ ಯಾಕೆ ಬಂತು ಅಂದರೆ ಭರತನಂಥ ಚಕ್ರವರ್ತಿ ಆಳಿದ ಇಡೀ ಜಗತ್ತನ್ನು ಆಳುವ ಸಾಮರ್ಥ್ಯವನ್ನು ಹೊಂದಿದ ಒಬ್ಬ ಆಧ್ಯಾತ್ಮಿಕ ನೇತಾರನೂ ಆಗಿದ್ದಂಥ ವ್ಯಕ್ತಿ, ಅಂತ ಲೌಕಿಕ ವೈದಿಕ ಎರಡೂ ಸಾಮರ್ಥ್ಯ ಹೊಂದಿದಂಥವನು ಅವನ ಆಳಿದ. ಆದ್ದರಿಂದಲೇ ಈ ದೇಶಕ್ಕೆ ಭಾರತ ಏನ ಇದಂ ಭಾರತ ಮಿತಿ ವ್ಯಪದಿಶಂತಿ ಅಂತ 5ನೇ ಸ್ಕಂದ ಭಾಗವತದಲ್ಲಿ ಆ ಭರತನ ಕಥೆಯನ್ನು ಹೇಳುವಾಗ ಅದರಿಂದಾಗಿ ಇದಕ್ಕೆ ಭಾರತ ಅಂತ ಬಂತು. ಇಡೀ ಮಹಾಭಾರತ, ಅಂಥ ಮಹಾಭಾರತ ಅದು ಎಷ್ಟು ದೊಡ್ಡ ಹೆಬ್ಬತ್ತಿಗೆ ಅಂದರೆ ಸದೃಷ್ಟಾಂತೋ ಹಿ ಭಾರತೆ, ಇದು ಒಂದು ಮುಖ. ನಿರ್ಣಯ ಸರ್ವಶಾಸ್ತ್ರಾಣಂ ಭಾರತಂ ಪರಿಚಕ್ಷತೆ. ಯಾವುದೇ ಕ್ಷೇತ್ರದ ಯಾವುದೇ ಒಂದು ನಿರ್ಣಯ ಇದಮಿತ್ತಂ ಎಂಬುದಾಗಿ ಮಾಡತಕ್ಕ ಕೃತಿ ಅದು ಮಹಾಭಾರತ. ಇದು ಧರ್ಮೋ, ಇದು ಅಧರ್ಮೋ, ಹೀಗಿರಬೇಕು, ಹೀಗಿರಬಾರ್ದು, ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ಹೀಗೆ ಮಾತಾಡಬೇಕು, ಹೀಗೆ ಮಾತನಾಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಇಡೀ ಜೀವನದ ಪ್ರತಿ ಕ್ಷಣದಲ್ಲಿ ಮನುಷ್ಯನ ಪ್ರವೃತ್ತಿಗಳನ್ನು ನಿಯಂತ್ರಿಸುವಂತಹ ಏಕಮೇವ ಮಹಾಕೃತಿ ಅದು ಮಹಾಭಾರತ. ಮಹಾಭಾರತ ಸಮಗ್ರ ಮಾನವರ ಜೀವನವನ್ನು ಅಧ್ಯಯನ ಮಾಡಿದರೆ ಮಾತ್ರ ಮಹಾಭಾರತದ ಎಲ್ಲ ಆಶಯಗಳು ನಮಗೆ ಅರ್ಥ ಆಗುತ್ತೆ ಹೊರತು ಅದನ್ನು ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಮಾತ್ರ ಮಹಾಭಾರತದ ಪೂರ್ಣವಾದ ಜ್ಞಾನವನ್ನು ನಾವು ಮಾಡಿಕೊಂಡಂತಾಗುವುದಿಲ್ಲ. ಕೇವಲ ಸಾಮಾಜಿಕ ದೃಷ್ಟಿಯಿಂದ, ಕೇವಲ ರಾಜನೀತಿಯ ದೃಷ್ಟಿಯಿಂದ, ಕೇವಲ ವೈಯಕ್ತಿಕವಾದ ದೃಷ್ಟಿಯಿಂದ, ಕೇವಲ ತತ್ವಜ್ಞಾನದ ದೃಷ್ಟಿಯಿಂದ ಮಹಾಭಾರತವನ್ನು ನೀವು ಅಧ್ಯಯನ ಮಾಡಿದರೆ ಮಹಾಭಾರತದ ಪರಿಪೂರ್ಣವಾಗಿರ್ತಕ್ಕ ಆಶಯಗಳನ್ನು, ಅಭಿಪ್ರಾಯಗಳನ್ನು, ಸರ್ವಾಂಗಪೂರ್ಣವಾಗಿರ್ತಕ್ಕ ಅದರ ಸೈದ್ಧಾಂತಿಕವಾದ ಭೂಮಿಕೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಇಡೀ ಸಮಗ್ರ ಮಾನವತೆಯನ್ನೇ ಅಧ್ಯಯನ ಮಾಡಬೇಕು, ಮನುಕುಲವನ್ನು ಅಧ್ಯಯನ ಮಾಡಬೇಕು, ಮನುಷ್ಯನ ಸ್ವಭಾವವನ್ನು ಅಧ್ಯಯನ ಮಾಡಬೇಕು, ಜಗತ್ತಿನ ವಿಜ್ಞಾನವನ್ನು ಅಧ್ಯಯನ ಮಾಡಬೇಕು. ಅಂದರೆ ಮಹಾಭಾರತದ ಜ್ಞಾನ ಸರಿಯಾಗತ್ತೆ. ಇಡೀ ವಿಜ್ಞಾನ ನೋಡ್ಕೊಂಡು ಬರ್ರಿ. ವಿಜ್ಞಾನದ ಪ್ರಗತಿ ಬೇಕಾದಷ್ಟಾಗಿದೆ. ಹೇಗೆ ಜೀವವನ್ನು ಉತ್ಪಾದನೆ ಮಾಡೋದು, ಜೀವರ ಮೇಲೆ ಇನ್ಫ್ಲೂಯೆನ್ಸ್ ಯಾವ್ಯಾವ ಆಗ್ತವೆ, ವಿಚಿತ್ರವಾಗಿರ್ತಕ್ಕ ಇನ್ಫ್ಲೂಯೆನ್ಸ್ ಜೀವದ ಮೇಲೆ, ಇದಕ್ಕೆ ಜೆನೆಟಿಕ್ ಇನ್ಫ್ಲೂಯೆನ್ಸ್ ಅಂತ ಕರೀತೀರಿ. ಮಹಾಭಾರತ ಎಂದೋ ಹೇಳಿಕೊಟ್ಬಿಟ್ಟಿದೆ. ಎಲ್ಲ ನಿಮ್ಮ ಎಲ್ಲ ವಿಚಾರ, ನೀವು ಮನುಷ್ಯ ಧಾನ್ಯವನ್ನು ತಿಂದು ನಿಮ್ಮ ಶಕ್ತಿಯಿಂದ ನೀವು ಯಾವುದೋ ಒಂದು ಸ್ತ್ರೀಯ ಗರ್ಭದಲ್ಲಿ ಒಂದು ಜೀವವನ್ನು ಉತ್ಪಾದನೆ ಮಾಡ್ತೀರಿ. ಆದರೆ ಧಾನ್ಯದಿಂದಲೇ ನೇರವಾಗಿ ಈ ಜೀವೋತ್ಪನ್ನ ಮಾಡಲಿಕ್ಕೆ ಬರೋದಿಲ್ವ, ಜೀವೋತ್ಪಾದನೆ ಮಾಡಲಿಕ್ಕೆ ಬರೋದಿಲ್ವ? ಬರ್ತದೆ. ಅದನ್ನು ಮಹಾಭಾರತ ತೋರಿಸ್ತದೆ. ಯಾಜೋಪಯಾಜರ ನಿಮಿತ್ತದಿಂದ ದ್ರೌಪದಿ ದೃಷ್ಟದ್ಯುಮ್ನರ ಹುಟ್ಟಿನ ಹಿನ್ನೆಲೆಯೊಳಗೆ ಇದು ಹೇಗೆ ಮಾಡಬಹುದು? ಭರದ್ವಾಜರು ಬಹಳ ದೊಡ್ಡ ವಿಜ್ಞಾನಿ, ಭರದ್ವಾಜ ಋಷಿಗಳು, ಅವರ ಮಾರ್ಗದರ್ಶನದೊಳಗೆ ಯಾಜೋಪಯಾಜರು ದೃಪದರಾಜನ ಆದೇಶದಂತೆ ಎಷ್ಟು ಚಂದ ನಿರ್ಮಾಣ ಮಾಡ್ತಾರೆ. ವಿದುರನಿಗೆ ಪಾಂಡವರು ಅರಗಿನ ಮನೆಯಿಂದ ದಾಟಿ ಹೊರಗೆ ಬಂದ ಮೇಲೆ ಬೇಗನೆ ದುರ್ಯೋಧನನ ಬೇಹುಗಾರರ ಕಣ್ಣಿಗೆ ಬೀಳಲಾರದಂತೆ ಕಾಡನ್ನು ಸೇರಿಸಬೇಕಾಗಿತ್ತು. ಕಾಡಿಗೆ ನೇರನೆ ನದಿಯನ್ನು ದಾಟಿ ಗಂಗೆಯನ್ನು
ಆ ಸೇರಲಿಕ್ಕಾಗಿ ಮಾಡಬೇಕಾದದ್ದು ಒಂದು ಬೋಟ್ ಅಥವಾ ಒಂದು ನಾವು ಅಂತಾರೆ. ಅದಕ್ಕೆ ಎಂಥ ನಾವಿರಬೇಕು? ಅದಕ್ಕೆ ಸರ್ವವಾತಸಹಾಂ ನಾವಂ ಯಂತ್ರಯುಕ್ತ ಮನೋರಮಾಂ, ಒಳ್ಳೆ ಎಲ್ಲ ಬಿರುಗಾಳಿಯನ್ನು ತಡೆದುಕೊಳ್ಳಲಿಕ್ಕೆ ಸಮರ್ಥವಾದ ಒಂದು ಯಂತ್ರದಿಂದ ಕೂಡಿದ ಒಂದು ನಾವು ನಿರ್ಮಾಣ ಮಾಡಬೇಕಾಯಿತು. ಇದನ್ನು ಹೇಗೆ? ಅದಕ್ಕೆ ಒಂದು ಬ್ಯಾಟ್ರಿ ಅಂತ ಕರೀತಾರೆ ಇವತ್ತಿನ ಕಾಲದೊಳಗೆ. ಎಲ್ಲ ಕಾರುಗಳಿಗೆ ಎಲ್ಲಕ್ಕಿರ್ತದೆ ಬ್ಯಾಟ್ರಿ. ಆ ಬ್ಯಾಟ್ರಿ ನಿರ್ಮಾಣ ಹೇಗೆ ಮಾಡಬೇಕು? ಅವತ್ತು ಹೇಳ್ತಾನೆ, ಕೃತ್ವಾ ಮೃಣ್ಮಯಂ ಪಾತ್ರಂ, ಒಂದು ಮಣ್ಣಿನ ಪಾತ್ರೆಯನ್ನು ಮಾಡಬೇಕು. ಸ್ಥಾಪಯಿತ್ವಾ ಸುಸಂಸ್ಕೃತಂ, ಒಂದು ತಾಮ್ರ ಪಟ್ಟಿಕ, ಅದು ಸುಸಂಸ್ಕೃತವಾದದ್ದು, ಇದರೊಳಗೆ ಎನರ್ಜಿ ಕಲೆಕ್ಷನ್ ಆಗಿದೆ ಅಂಥದ್ದೊಂದು ಪ್ಲೇಟ್ ಇಡಬೇಕು. ಅದು ಹೇಗೆ ಇಡಬೇಕು, ಅದನ್ನ ಹೇಗೆ ಜೋಡಿಸ್ಬೇಕು, ಅದನ್ನು ಅದಕ್ಕೆ ಹಚ್ಚಬೇಕು. ಯಂತ್ರಯುಕ್ತಾಂ ಮನೋರಮಾಂ ಮನೋ ಮಾರುತಗಾಮಿನಿಂ, ಆ ಯಂತ್ರದ ನಿರ್ಮಾಣವೇ ಒಂದು ದೊಡ್ಡದಿದೆ. 8 ಶ್ಲೋಕದಿಂದ ಮಹಾಭಾರತ. ಅದನ್ನೇ ಇವತ್ತು ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ನಾವು ಕರಿತೀವಿ, ಅಥವಾ ಅದೇನು ಬ್ಯಾಟ್ರಿ ಅಂತ ಕರಿತೀವಿ. ಅದ್ರ ಸಂಪೂರ್ಣವಾಗಿ ನಿಮಗೆ ವೈಜ್ಞಾನಿಕ ದೃಷ್ಟಿಯಿಂದಲೇ ಮಹಾಭಾರತ ನೋಡಬೇಕು. ಒಂದು ಹೈಡ್ರೋಜನ್ ಬಾಂಬ್ ಅಂದ್ರೇನು, ಮತ್ತೊಂದು ಬಾಂಬ್ ಅಂದ್ರೇನು, ಅಥವಾ ಇನ್ಯಾವುದೋ ನಿರ್ಮಾಣದ ವಿಧಾನಗಳೇನು, ಒಂದು ರಥದ ನಿರ್ಮಾಣ ಅಥವಾ ಒಂದು ವಿಮಾನದ ನಿರ್ಮಾಣ ಅಂದ್ರೇನು, ಅದರದ ವಿಧಾನಗಳೇನು, ಅದರ ಕ್ರಮ ಏನು, ಇಡೀ ಒಂದು ವೈಜ್ಞಾನಿಕವಾದದ್ದೇ ನಿಮಗೆ ಏನಾದರೂ ಬೇಕು ಅಂದರೆ ನಿಮ್ಗೆ ಆಶ್ಚರ್ಯ. ಒಂದು ಸುಮ್ಮ ರುಚಿ ಹೇಳ್ತೀನಿ. ಎನಾಟಮಿ ಅಂತಿದೆ, ಎಲ್ಲರಿಗೂ ಗೊತ್ತಿದೆ ವಿಷಯ. ಎನಾಟಮಿ, ದೇಹದ ಅಂಗರಚನಾ ಶಾಸ್ತ್ರ. ಭೀಷ್ಮಾಚಾರ್ಯರು ಶಾಂತಿಪುರದೊಳಗೆ ಈ ದೇಹ, ಇದರ ಯಾವ್ಯಾವ ಅವಯವಗಳಿಗೆ ಏನೇನು ಹೆಸರು ಬಂತು, ಯಾಕೆ ಬಂತು ಅಂತ ಹೇಳ್ತಾರೆ. ಒಮ್ಮೆ ಹೋಗಿದ್ದೆ, ಹೀಗೆ ಫೋಟೋಗಳಿದ್ದು. ಡಾಕ್ಟರ್ ವಿಲಿಯಂ, ಒಂದು ಬೆಳಗಾವಿ ಮೆಡಿಕಲ್ ಕಾಲೇಜ್ನೊಳಗೆ ಒಂದು ದೊಡ್ಡ ಫೋಟೋ ಹಾಕಿದ್ರು. ನೋಡಿದೆ, ನಾನು ಕೇಳಿದೆ ಇವರು ಯಾರ್ದು ಅಂತ. ಇವರು ಡಾಕ್ಟರ್ ವಿಲಿಯಂ ಹಾರ್ವೆ ಅಂತ ಹೇಳಿದರು. ನನಗೇನು ಪರಿಚಯ, ನಾನು ಶುದ್ಧ ವೈದಿಕ. ಇವರು ವಿಲಿಯಂ ಹಾರ್ವೆ ಅವರು ಏನು ಮಾಡಿದರು ಅಂತ ಕೇಳಿದರು. ವಿಲಿಯಂ ಹಾರ್ವೆ ಅವರು, ನಮ್ಮ ಮೆಡಿಕಲ್ ಸೈನ್ಸಿಗೆ ಒಂದು ಸಮಸ್ಯೆ ಇತ್ತು, ರಕ್ತನ್ನು ಪಂಪ್ ಮಾಡೋದು ಯಾವುದು? ಯಾರು ಕಿಡ್ನಿ ಅಂದರು, ಯಾರು ಬ್ರೈನ್ ಅಂದರು, ಯಾರು ಏನೇನೋ ಹಾರ್ಟ್ ಅಂದರು, ಏನೇನೋ ಕೆಲವು ಸಂಶಯಾತ್ಮಕವಾದ ಮತ್ತು ಸಂಶೋಧನೆಗಳು ನಡೆದಿದ್ದು, ನಿಶ್ಚಯಾತ್ಮಕವಾದಂಥ ಸಂಶೋಧನೆ ಆಗಿರಲಿಲ್ಲ. ವಿಲಿಯಂ ಹಾರ್ವೆ ಅವರು ಹಾರ್ಟ್ ಅಂತ ಏನದೆ, ಅದಕ್ಕೆ ಸಂಸ್ಕೃತದೊಳಗೆ ಹೃತ್ ಅಂತಾರೆ. ಹೃತ್, ಅದು ಹಾರ್ಟ್ ಅಂತ ಆಗ್ತದೆ ಶಬ್ದ. ಆ ಹಾರ್ಟು ರಕ್ತ ಪಂಪ್ ಮಾಡ್ತದೆ ಅಂತ ಅವ್ರು ಹೇಳಿದರು. ಸರಿ, ವಿಲಿಯಂ ಹಾರ್ವೆ ಅವರು ಎಷ್ಟು ಕೆಲಸ ಮಾಡ್ತದೆ ಹಾರ್ಟು ಅಂತ ಹೇಳಿದ್ದಾರೆ? 2 ಕೆಲಸ ಮಾಡ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಮೆಡಿಕಲ್ ಸೈನ್ಸದ ಒಂದು ಸಿದ್ಧಾಂತದ ನಿರ್ಧಾರವನ್ನು ಮಾಡಿದ ಸಂಶೋಧಕ ಅಂತ ನಾವು ಅವ್ರ ಫೋಟೋ ಹಾಕಿದ್ದೇವೆ. ಸರಿ, ಅವರು ಈಗೊಂದು 150 ವರ್ಷಗಳ ಹಿಂದೆ ಸಂಶೋಧನೆ ಮಾಡಿದರು. ಆದರೆ 8000 ವರ್ಷಗಳ ಹಿಂದೆ ನಮ್ಮ ಭೀಷ್ಮಾಚಾರ್ಯರು ಇದಕ್ಕೆ ಹಾರ್ಟ್, ಹೃದಯ ಅಂತ ಕರೀತಾರೆ, ಇದು 8 ಕೆಲಸ ಮಾಡ್ತದೆ ಅಂತ ಅವತ್ತು ಹೇಳಿದರು. 8000 ವರ್ಷದ ಹಿಂದೆ. ಅವ್ರ ಫೋಟೋ ಯಾರು ಹಾಕ್ಲಿಕ್ಕೂ ತಯಾರಿಲ್ಲ. ದುರಂತ ಏನು ಅಂದರೆ, ಭೀಷ್ಮಾಚಾರ್ಯ ಅಂತಾರೆ ನೋಡು, ಬಹಳ ವಿಚಾರ ಹೇಳ್ತಾರೆ ಅವರು. ಅದಕ್ಕೆ ಪುರಂಜನ ಪುರಿ ಅಂತ ಕರೀತಾರೆ. ಪುರಂಜನ ಅಂದರೆ ಈ ದೇಹ, ಇದರೊಳಗೆ ಹೆಂಗೆ ನಿರ್ಮಾಣ ಇದೆ ಅಂತ. ಅದಕ್ಕಂತ ನೋಡು, ಇದಕ್ಕೆ ಹೃದಯ ಅಂತ ಕರೀತಾರೆ. ಇದು ಹೃದಯ ಎಂಬುದು 3 ಕ್ರಿಯಾಪದಗಳ ಮೊದಲಿನ ಅಕ್ಷರಗಳ ಸಂಯೋಜನೆಗೆ ಹೃದಯ ಅಂತ ಹೆಸರು. ಹೃ ಪ್ಲಸ್ ದ ಪ್ಲಸ್ ಯ, ಹೃ ಹರಣೆ ಅಂತ ಧಾತು. ಹೃ ಹರಣೆ. ಆಹರತಿ ಇತಿ ಹೃ, ಮೂಗಿನ 2 ಹೊರಳೆಗಳಿಂದ ಹೊರಗಿನ ಹವೆಯನ್ನು ಆಹರತಿ ಇತಿ ಹೃ ಅಂತಿಟ್ರು. ದೇಹದ ಎಲ್ಲ ಅವಯವಗಳಿಂದ ರಕ್ತವನ್ನು ಹಿಂದಕ್ಕೆ ಆಹರತಿ ಎಳೆದುಕೊಳ್ಳುತ್ತದೆ, ಅದಕ್ಕೆ ಹೃ ಅಂತಿಟ್ರು. ಹೃ ಹರಣೆ, ಪ್ರಹಾರ, ಆಹಾರ, ವಿಹಾರ, ಸಂಹಾರ, ಹಾಗೆ ಆಹರತಿ ಅಂತ ಅದಕ್ಕೆ ರಕ್ತವನ್ನೂ ಎಳ್ಕೋತದೆ ತನ್ನ ಕಡೆಗೆ, ಅಶುದ್ಧವಾದದ್ದು, ಮತ್ತೆ ಹವೆಯನ್ನು ಎಳ್ಕೋತದೆ, ಅದಕ್ಕೆ 2 ಆಹರತಿ ಇತಿ ಹೃ ಅಂತಿಟ್ರು. ಆಮೇಲೆ ದ ಅಂತ, ದ ಅಂದ್ರೆ ದೋ ಅವಖಂಡನೆ, ಟು ಡಿವೈಡ್ ಅಂತ ಅರ್ಥ. ಅದನ್ನು ಹವೆಯನ್ನು 2 ಭಾಗ ಮಾಡುತ್ತೆ. ಆ ಹವೆಯನ್ನು ಅಶುದ್ಧ ರಕ್ತಕ್ಕೆ ಸ್ಪರ್ಶ ಮಾಡಿಸಿದಾಗ ಹವೆ ಅಶುದ್ಧ ಆಗುತ್ತೆ, ರಕ್ತ ಶುದ್ಧ ಆಗುತ್ತೆ. ಇದನ್ನು ಡಿವೈಡ್ ಮಾಡಿದರು. ಮಾಡಿದ ಮೇಲೆ ಅದನ್ನು 2 ಮಾಡಿದರು, ರಕ್ತವನ್ನು 2 ಮಾಡಿತು. ಅದಕ್ಕನ್ನು ದ ಅನ್ನೋದು 2 ಡಿವೈಡ್ ಮಾಡಿತು, ದೋ ಅವಖಂಡನೆ ಅಂತ. ದದಾತಿ ಇತಿ ದ, ಇದು 5ನೇ ಕೆಲಸ. ಏನು? ಆ ಶುದ್ಧ ಹವೆಯನ್ನು ಅಶುದ್ಧ ಮಾಡಿ ಗಿಡಗಳಿಗೆ, ಗಿಡ ಮರಗಳಿಗೆ ಬೇಕು ಅಂತ ಅದನ್ನು ತಿರುಗಿಕೊಡ್ತದೆ. ಅದಕ್ಕೆ ಈ ಊರಿಗೆ ಉದ್ಯಾನ ನಗರಿ ಅಂತಾರೆ. ಯಾಕಂದ್ರೆ ನಮ್ಮೆಲ್ಲ ಬ್ಯಾಲೆನ್ಸ್ ಇರಬೇಕು ಅಂತ. ನಾವು ಬಿಟ್ಟದ್ದು ಅವು ತಗೋಬೇಕು, ಅವು ತೊಗೊಂಡು ಬಿಟ್ಟದ್ದನ್ನು ನಾವು ತಗೋಬೇಕು ಅಂತ ಗಿಡ ನಟ್ಟಿರ್ತಾರೆ. ಇಬ್ಬರು ಕೂಡ ಪ್ರಾಣವಾಯು ತೊಗೊಳಿಕ್ ಹತ್ವಿ ಅಂದ್ರೆ ಭಜಿತಾಗಿ ಹೋಗ್ತದೆ. ಅದು ಹಿಂಗೆ ಡೀಸೆಲ್ ಏರ್ದಂಗೆ ದಿನ ಏರ್ಕೋತ ಹೋಗ್ಬೇಕಾಗ್ತದೆ. ಅದು ಹಂಗಿಲ್ಲ, ಬ್ಯಾಲೆನ್ಸ್ ಇಟ್ಟಾನ ದೇವ್ರು. ಏನು ಚಂದ, ಅತ್ಯದ್ಭುತವಾದ. ನಮ್ಮ ದೇಹಕ್ಕೆ ಅಯೋಗ್ಯ,
ಅದು ಗಿಡಮರಗಳ ದೇಹಕ್ಕೆ ಅದು ಯೋಗ್ಯ. ಅದಕ್ಕೆ ಅವು ನಾವು ಬಿಟ್ಟದ್ದು ಅವು ತಗೋತಾವ. ಅವೇನು ಪ್ರಾಣವಾಯು ನಿರುಪಯುಕ್ತ ಅಂತ ಒಗಿತಾವ, ಅದನ್ನು ನಮ್ಮ ಜೀವನಕ್ಕೆ, ಅದು ನಮ್ಮ ಪ್ರಾಣಕ್ಕೆ ಅದು ವಾಯು, ಅದು ಬೇಕು ಅಂತ ನಾವು ತಗೋತೀವಿ. ನಾವು ಇಷ್ಟು ಚಂದ ದೇವ್ರು ಬ್ಯಾಲೆನ್ಸ್ಡ್ ಇಟ್ಟಾನ. ಅದಕ್ಕೆ ಹೇಳ್ತಿರ್ತೇನೆ ನಾನು, ದೇವ್ರು ಎಷ್ಟು ಚಂದ ಕೆಲಸ ಮಾಡ್ಯಾನಂದ್ರೆ, ನಮ್ಗೆ ಯಾವ ಬಹಳ ಪ್ರೆಷರ್ ಬೀಳ್ತಾವ ಅವೆಲ್ಲ ಎರಡೆರಡು ಕೊಟ್ಟಾನ. ಕಣ್ಣಿನ ಪ್ರೆಷರ್ ಬಹಳ ಅದು ನೋಡುವುದು 2 ಕೊಟ್ಟ, ಕಿವಿದು ಕೇಳುವುದು ಬಹಳ 2 ಕೊಟ್ಟ, ಮತ್ತು ಮೂಗಿನ ಶ್ವಾಸೋಚ್ಛ್ವಾಸ ಬಹಳ ಬೇಕಾಗುತ್ತೆ ಹವೆ, ಅದಕ್ಕೆ 2 ಕೊಟ್ಟ, ಊಟ ಮಾತು ಕಡಿಮೆ ಮಾಡಬೇಕು ಅಂತ ಬಾಯಿ 1 ಕೊಟ್ಟ, ಕಿಡ್ನಿ 2 ಕೊಟ್ಟ ಪರಮಾತ್ಮ, ಕಿಡ್ನಿನೂ 2 ಕೊಟ್ಟಾನೆ. ಇವೆಲ್ಲ ಯಾರು ನಿರ್ಮಾಣ ಮಾಡ್ಯಾರ ಅಂದಿರಿ? ನಮ್ಮ ಭಾಗವತ್ ಹೇಳ್ತದೆ, ಅಲ್ಲ ನಮ್ಮ ಬ್ರಹ್ಮಸೂತ್ರ ಹೇಳ್ತದೆ, ಓಂ ಜನ್ಮಾದ್ಯಸ್ಯ ಯತಃ. ದೇವ್ರು ಕೊಟ್ಟಿದ್ದೀವಿ. ಏನು ತಾಯಿ ನಿರ್ಮಾಣ ಮಾಡಿಲ್ಲ, ತಂದೆ ನಿರ್ಮಾಣ ಮಾಡಿಲ್ಲ. ಡಾಕ್ಟರ್ ಇದು 3ನೇ ತಿಂಗಳ ಒಂದು ಕಿಡ್ನಿ ನುಂಗ್ರಿ, 4ನೇ ತಿಂಗಳ ಇನ್ನೊಂದು ಕಿಡ್ನಿ ಕೊಡ್ತೀನಿ ಅಂತ ಏನು ತಾಯಿಗೆ ಏನು ಟ್ಯಾಬ್ಲೆಟ್ ಕೊಟ್ಟು ಹಂಗೇನು ಕಿಡ್ನಿ ಕೊಟ್ಟಿಲ್ಲ. ಮತ್ತು ಎಲ್ಲ ಬರೀ ತಿಂದ ಅನ್ನ ಸಾರು ತಿಂದು ಮಲ್ಕೊಂಬುದು ಬಿಟ್ಟರೆ ತಾಯಿ ಇನ್ನೊಂದು ಕೆಲಸ ಮಾಡಲಿಲ್ಲ. ಅದರ ಹೊಟ್ಟೆಯೊಳಗಿನ ಇಂಥ ಅತ್ಯದ್ಭುತವಾದ ಎಷ್ಟು ಬೇಕು ಅಷ್ಟು. ಹುಟ್ಟಿದಾಗ ನಮಗೆ 200 ಎಲುಬು ಇರ್ತಾವಂತ, ಮುಂದೆಲ್ಲ ಬೆಳಿತಾವ, ಮತ್ತು ಅವು ಹೆಂಗೆ ಆಗ್ತಾವೆ ಎಲ್ಲ ವಿಚಿತ್ರವಾಗಿರ್ತಕ್ಕ ಇಡೀ ಅದು ಅತ್ಯದ್ಭುತ. ಅದಕ್ಕೆ 5ನೇ ಕೆಲಸ ದದಾತಿ, ಪ್ರಾಣವಾಯುವನ್ನು ಅಂಗಾರಮಲ ವಾಯು ಮಾಡಿ ಕೊಡ್ತದೆ ದದಾತಿ. ಇನ್ನೊಂದು ದದಾತಿ, ಏನನ್ನು ದದಾತಿ? ಅದು ಶುದ್ಧ ಅಶುದ್ಧ ರಕ್ತವನ್ನು ಶುದ್ಧವನ್ನಾಗಿ ಮಾಡಿ ದದಾತಿ ಕೊಡುತ್ತದೆ. ಅದಕ್ಕೆ 6 ಕೆಲಸ. ಅದು ಫಲ್ಪಸು ದ ಆತು, ಯ ಅಂತ ಒಂದು ಕಡಿದು, ಯಾ ಪ್ರಾಪಣೆ ಅಂತ ಧಾತು, ಮುಟ್ಟಿಸು ಅಂತ ಅರ್ಥ. ಅದಕ್ಕೆ ಅಶುದ್ಧ ಹವೆಯನ್ನು ಹೊರಗಡೆಗೆ ಗಿಡಮರಗಳಿಗೆ ಅದನ್ನು ಮುಟ್ಟಿಸಬೇಕು, ಒಳಗೆ ಇಟ್ಟುಕೊಂಡು ಕೂಡೋ ಹಾಗಿಲ್ಲ. ಅದನ್ನು ಯಾ ಪ್ರಾಪಣೆ, ಆ ಹಾರ್ಟು ತನ್ನ ಪ್ರೆಷರ್ದಿಂದ ಆ ದೂಷಿತ ಹವೆಯನ್ನು ಹೊರಗೆ ಅಟ್ತದೆ, ಆದ್ದರಿಂದ ಮುಟ್ಟಿಸ್ತದೆ ಹೊರಗಡೆಗೆ. ಯಾ ಪ್ರಾಪಣೆ, ಶುದ್ಧ ರಕ್ತ ಅಲ್ಲೇ ಇಟ್ಕೊಂಡು ಕೊಡೋದಿಲ್ಲ. ದೇಹದ ಅವಯವಗಳಿಗೆ ಇದಕ್ಕೆ ಶಿರ ಮತ್ತು ಧಮನಿ ಅಂತ ಆಯುರ್ವೇದದ ಶಬ್ದಗಳಿವೆಲ್ಲ. ನರನಾಡಿಗಳು ಅಂತ ಕರಿತಿರಲ್ಲ, ನರ ಅಂದ್ರೇನು, ನಾಡಿಗಳು ಅಂದ್ರೇನು? ಒಂದು ರಕ್ತ ಕರ್ಕೊಂಡು ಬರ್ತದೆ, ಒಂದು ರಕ್ತ ಪೈಪ್ಲೈನ್ 2 ಅಲ್ಲಿ, ಒಂದು ತರುದು ಒಂದು ಕಳಿಸೋದು ಅಂತ, ಶುದ್ಧ ಮಾಡಿ ಕಳಿಸುವಂಥದ್ದನ್ನು. ಅದಕ್ಕೆ ಯಾ ಪ್ರಾಪಣೆ, ಅದು 2 ಕೆಲಸ. ರಕ್ತನೂ ಮುಟ್ಟಿಸಬೇಕು ಎಲ್ಲ ಅವಯವಗಳಿಗೆ, ಅದೇ ಚೈತನ್ಯ ಬರುವುದು ನಮಗೆ, ಅದಕ್ಕೆ ನಾವು ಜೀವಂತ ಉಳಿಯೋದು. ಇನ್ನು ಹವೆಯನ್ನು ಹೊರಗೆ ಮುಟ್ಟಿಸ್ಬೇಕು, ಅದಕ್ಕೆ 2 ಮುಟ್ಟಿಸ್ತದೆ, 8 ಕೆಲಸ ಆಯಿತು. ಅದಕ್ಕೆ ಹೃ ಪ್ಲಸ್ ದ ಪ್ಲಸ್ ಯ, ಅದಕ್ಕೆ ಹೃದಯ ಅಂತ ಅನ್ಬೇಕಪ್ಪ ಅದಕ್ಕೆ ಅಂತ. ಹಿಂಗೆ ಯಾವ್ಯಾವ ಅವಯವಗಳಿಗೆ ಎನಾಟೊಮಿ ಒಳಗೆ ಏನೇನು ಕೆಲಸ ಆ ಅವಯವಗಳದು, ಅದಕ್ಕೇನು ಹೆಸರು, ಇದನ್ನು ನಮ್ಮ ಭೀಷ್ಮಾಚಾರ್ಯ ನಿರೂಪಣೆ ಮಾಡಿದ್ರು. ಅವ್ರನ್ನ ಯಾರು ನೋಡೋರಿದ್ದಾರೆ ಈ ಗತಿ ಈ ದೇಶದಾಗ? ಭೀಷ್ಮಾಚಾರ್ಯಗೆ ಯಾರೋ ಒಂಚೂರು ಪಂಚಾಂಗ ಹಾಕಿರ್ತಾರೆ, ಭೀಷ್ಮಾಷ್ಟಮಿ ದಿವಸ ಪಾಪ ಅವರಿಗೆ ಒಂದಿಷ್ಟು ನೀರು ಕೊಡ್ರಿ ಅಂತಾರೆ. ಗಂಗಾಪುತ್ರಾಯ ಭೀಷ್ಮಾಯ ಆಜನ್ಮ ಬ್ರಹ್ಮಚಾರಿಣೆ ಅಪುತ್ರಾಯ ಜಲಂ ಅಂತ. ಅವನಿಗೆ ಮಕ್ಕಳಿಲ್ಲ ಅಂತ, ನಾವೆಲ್ಲ ಮಕ್ಕಳು ಅಂತ ನೀರು ಕೊಡ್ಲಿಕ್ಕೆ ಹೋಗ್ತೀವಿ ನಾವು. ಇರಲಿ, ನನಗೆ ಮಹಾಭಾರತದ ಒಂದು ವಿಶಿಷ್ಟವಾದ ವೈಜ್ಞಾನಿಕ ಪ್ರಗತಿ. ನಿಮ್ಗೆ ಆಶ್ಚರ್ಯ ಮಹಾಭಾರತದ ಬಗ್ಗೆ. ಭೀಷ್ಮ ಪರ್ವ 3ನೇ ಅಧ್ಯಾಯ, ಒಂದು ಶ್ಲೋಕ. ಶುಕ್ರ ಪ್ರೋಷ್ಠಪದೇ ಪೂರ್ವಂ. ಶುಕ್ರ ಪ್ರೋಷ್ಠಪದ ಅಂದರೆ ಭಾದ್ರಪದ ಮಾಸ. ಶುಕ್ರ ಗ್ರಹ ಭಾದ್ರಪದ ಮಾಸದಲ್ಲಿ ತನ್ನ ಗತಿಯನ್ನು ಬದಲಿಸಿ ತನ್ನ ಜೊತೆಗೆ 2 ಉಪಗ್ರಹಗಳವ ಅವನಿಗೆ, ಶುಕ್ರನಿಗೆ. ನೀಲಕಂಠ ಪರೀಘಾಖ್ಯ ಉಪಗ್ರಹಸ್ತೇನ ಸಹಿತ. ನೀಲಕಂಠ ಮತ್ತು ಪರೀಘ ಅಂತ 2 ಉಪಗ್ರಹಗಳು ಶುಕ್ರನ ಸುತ್ತಲೂ ತಿರುಗ್ತಾ ಇವೆ. ಅವತರ ಜೊತೆಗೆ ತನ್ನ ಗತಿ ಬದಲಿಸಿದ ಸೂರ್ಯ ನಮ್ಮ ಶುಕ್ರ ಅಂತ ಮಹಾಭಾರತ. 1910 ಶುಕ್ರನಿಗೆ ಒಂದು ಉಪಗ್ರಹ ಇತ್ತು, ಅದು ಈಗಿಲ್ಲ ಅಂತ ಕಂಡು ಹಿಡಿದ್ರು. ಅವತ್ತೇ ಹೇಳ್ತದೆ ಮಹಾಭಾರತ, 2 ಉಪಗ್ರಹಗಳು, ಮಂಗಳ ಬುಧ ಶುಕ್ರ, ಎಲ್ಲ ಗ್ರಹಗಳಿಗೂ ಅವುಗಳಿಗೆ ಅವರವರದ್ದೇ ಆಗಿರತಕ್ಕ ಉಪಗ್ರಹಗಳವ ಸುತ್ತಲೂ ತಿರುಗತಕ್ಕಂಥದ್ದು. ಇಡೀ ಖಗೋಳ ವಿಜ್ಞಾನದ ಸಂಪೂರ್ಣ ಪ್ರಗತಿಯನ್ನು ಮಹಾಭಾರತ ಹೇಳ್ತದೆ. ಅದನ್ನು ನಾವಿನ್ನೂ ಕಂಡು ಹಿಡಿಲಿಕ್ಕಾಗೋಲ್ತು. ಇನ್ನೂ ಚಂದ್ರನಲ್ಲಿ ನೀರುಂಟೋ ಇಲ್ವೋ, ಜೀವ ಉಂಟೋ ಇಲ್ವೋ, ಮಂಗಳನಲ್ಲಿ ತೆಗ್ಗು ಕಾಣ್ತಾ ಇದೆ, ಅಲ್ಲಿ ಒಂದು ದಿನ್ನಿ ಕಾಣ್ತಾ ಇದೆ, ಬುಧನಲ್ಲಿ ಹಾಗಾದ್ರೆ ದಿನ್ನಿ ಕಾಣ್ತಾ ಇದೆ ಅಂದ್ರೋ ಪಾಪ ಅವ್ರಿಗೆ ಕೊಟ್ಬಿಟ್ಟು ಜಯಂತ್ ನಾರ್ಲಿಕರ್ ಅವರಿಗೆ ಪದ್ಮಶ್ರೀ ಅಂತ ಕೊಟ್ಕೋದು ಕೂತೀವಿ ಹೊರತು ಆ ದೇವ್ರನ್ನಂತೂ ಮರ್ತೆ ಬಿಟ್ಟು ನಿರ್ಮಾಣ ಮಾಡಿದ ಪ್ರಪಂಚವನ್ನು. ಇರಲಿ, ನಮಗೆ ಬೇಕಾದದ್ದು ಮಹಾಭಾರತ ಒಂದು ಖಗೋಲ, ಒಂದು ಭೂಗೋಳ, ಒಂದು ವೈಜ್ಞಾನಿಕ ಸಮಗ್ರವಾದ ಪ್ರಗತಿಯನ್ನು. ಈ ಜೆನೆಟಿಕ್ ಇನ್ಫ್ಲೂಯೆನ್ಸ್ ಎಂಬುದನ್ನು ಭಾಳ ಚಂದ ಹೇಳ್ತದೆ ಮಹಾಭಾರತ. ಅದು ಹೇಳ್ತದೆ 3 ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ, ನಮ್ಮ ಎಲ್ಲರ ಮೇಲೆಯೂ. ಒಂದು ಗಾತ್ರ, ಇನ್ನೊಂದು ಗೋತ್ರ, ಇನ್ನೊಂದು ರಕ್ತ ಅಂತ. ಗಾತ್ರದ ಇನ್ಫ್ಲೂಯೆನ್ಸ್ 3 ಜನರೇಷನ್ ಇರ್ತದೆ, ಪಿತೃ ಪಿತಾಮಹ ಪ್ರಪಿತಾಮಹ. ಅದನ್ನು ನಾವು ಹೇಳುವುದಲ್ಲ. ಇವತ್ತಿನ ಮೆಡಿಕಲ್ ಸೈನ್ಸ್ ಹೇಳ್ತಾರೆ, ನೀವು ಹೋಗಿ ತುಂಬ ಕೈಕಾಲು ಹರಿತಾ ಇದೆ ಅಂದರೆ ನಿಮ್ಮ ತಂದೆಗೆ ಡಯಾಬಿಟೀಸ್ ಇತ್ತೇನು ಅಂತ ಕೇಳ್ತಾರೆ. ಇಲ್ಲ ಅವ್ರ ಅಪ್ಪಗಿತ್ತೇನು, ಇಲ್ಲ ಅವ್ರ ಅಪ್ಪಗಿತ್ತೇನು, ಇಲ್ಲ ನಿಮ್ಮ ತಾಯಿಗಿತ್ತೇನು, ಇಲ್ಲ ಅವ್ರ ತಾಯಿಗಿತ್ತೇನು, ಇಲ್ಲ ಅವ್ರ ತಾಯಿಗಿತ್ತೇನು, ಇಲ್ಲ ನಿಮ್ಮ ತಾಯಿಯ ತಂದೆಗಿತ್ತೋ, ಇಲ್ಲ ಅವ್ರ ತಂದೆಗಿತ್ತೋ. ಅವ್ರೇನು 12 ಮಂದಿ ಇದ್ದಾರಲ್ಲ, ಈ 12 ಮಂದಿಗೆ ಡಯಾಬಿಟೀಸ್ ಇದ್ದರೆ ನಮಗೆ ಬರ್ತದೆ.
ಇದು ಮೆಡಿಕಲ್ ಸೈನ್ಸ್ ಹೇಳಿದ್ದು, ಇದು ಜೆನೆಟಿಕ್ ಇನ್ಫ್ಲೂಯೆನ್ಸ್ ಅಂತ ಕರೀತಾರೆ. ಇದು ಡೈರೆಕ್ಟಾಗಿ ಕಣ್ಣು, ಕಿವಿ, ಮೂಗು, ಬಾಯಿ, ನಮ್ಮ ಬೇಂದ್ರೆಯವ್ರು ಹೇಳ್ದಂಗೆ ಏನು ದೇಹದ ಭದ್ರಾಕೃತಿಯು ಅವರಂತಿದೆ, ಮುಖದ ಮುದ್ರಾಕೃತಿಯು ನನ್ನಂತಿದೆ ಅಂತಂದಂಗೆ ಇವು ಏನು ಕಣ್ಣು ಕಿವಿ ಈ ಎಲ್ಲ ಇನ್ಫ್ಲೂಯೆನ್ಸು ಇದು ಜೆನೆಟಿಕ್ ಬಾಡಿದು ಡೈರೆಕ್ಟ್ 3 ಬಾಡಿಯಿಂದ ಬರ್ತದೆ ನಮಗೆ. ಅಂತೆ ಆ ಮೂರು ಮಂದಿ ಹೆಸರು ತಗೋತೀವಿ ನಾವು. ಗುಣ ದೋಷ ಎಲ್ಲ ಅವರಿಂದ ಬರ್ತಾವೆ ಡೈರೆಕ್ಟು. ಇದು ಜೆನೆಟಿಕ್ ಇನ್ಫ್ಲೂಯೆನ್ಸ್ ಒಳಗೆ ಗಾತ್ರದ ಇನ್ಫ್ಲೂಯೆನ್ಸ್. ಇದು ಗೋತ್ರ 7 ಜನರೇಷನ್ ಇರ್ತದೆ, 7 ಜನರೇಷನ್ ಇರ್ತದೆ ಗೋತ್ರ. ಅದಕ್ಕೆ ಬ್ಲಡ್ ಗ್ರೂಪ್ ಬೇರೆ ಬೇರೆ ಆಗಬೇಕು, ಒಂದೇ ಆದ್ರೆ ಸಂತಾನ ಆಗೋದಿಲ್ಲ ಅಂತ ಮೆಡಿಕಲ್ ಸೈನ್ಸ್ ಹೇಳ್ತದೆ. ಅದಕ್ಕೆ ನಾವು ಗೋತ್ರ ಬಿಡಬೇಕು ಅಂತ ನಾವು ಹೇಳ್ತಿರ್ತೀವಿ. ಯಾಕಂದ್ರೆ ಇದು ಅದ್ರ 7 ಜನರೇಷನ್ ಇರ್ತದೆ ಗೋತ್ರದ ಇನ್ಫ್ಲೂಯೆನ್ಸ್. ರಕ್ತದ್ದು ಒಂದು 100 ಜನರೇಷನ್ ಇರ್ತದೆ, 100 ಜನರೇಷನ್ ಬ್ಲಡ್ದು ಇನ್ಫ್ಲೂಯೆನ್ಸು. ನ ದೇವಾನಾಂ ಆ ಶತಂ ಪುರುಷಾಹಿ ಸಂತಾನಜ ಪ್ರಾಯಶಃ ಪಾಪಯೋಗ್ಯನ. ಒಬ್ಬ ವ್ಯಕ್ತಿ ಒಬ್ಬ ದೊಡ್ಡ ಕುಲದೊಳಗೆ ಹುಟ್ಟಿದ ಅಂದರೆ ಒಂದು 100 ಜನರೇಷನ್ ತನಕ ಅಯೋಗ್ಯರು ಅಲ್ಲಿ ಹುಟ್ಟುವುದಿಲ್ಲ. ಯಾಕೆ ಆ ರಕ್ತದ ಇನ್ಫ್ಲೂಯೆನ್ಸ್ ಆಗ್ತಿರ್ತದೆ, 100 ಜನರೇಷನ್ ಇರ್ತದೆ. ಇದನ್ನ ಅದಕ್ಕೇನೆ ಮಧ್ವಾಚಾರ್ಯ ಒಂದು ಮಾತಂತಾರೆ, ಗುಣಾಸ್ತು ಕಾಲಾತ್ ಪಿತೃಮಾತೃ ದೋಷಾತ್ ಸ್ವಕರ್ಮತೋವ ಅಭಿಭವಂ ಪ್ರಯಾಂತಿ. ನಮ್ಮಲ್ಲಿ ಗುಣಗಳಲ್ಲಿ ಪರಿವರ್ತನೆ ಯಾಕೆ ಆಗುತ್ತೆ ಅಂದರೆ ಕಾಲದ ಬಲದಿಂದ ಮನುಷ್ಯನ ಜೀವನದಲ್ಲಿ ಅವನ ಸ್ವರೂಪ ಏನಿದ್ರು ಸೋಲ್ಸ್ ಆರ್ ಲೈಕ್ ಸೀಡ್ಸ್ ಇದ್ದಾಗೆ ಈ ಪರಿವರ್ತನೆ ಯಾಕಾಗುತ್ತೆ? ಕಾಲ. ಎರಡನೇದ್ದು ಯಾವುದು? ಪಿತೃಮಾತೃ ದೋಷಾತ್. ಯಾವ ತಂದೆ ತಾಯಿಗಳನ್ನು ಮಾಧ್ಯಮರನ್ನಾಗಿ ಮಾಡಿಕೊಂಡು ನಾವಿಲ್ಲಿ ಹುಟ್ಟಿ ಬರ್ತೀವಿ ಅವರೆಲ್ಲರ ಗುಣದೋಷಗಳನ್ನು ಹೊತ್ಕೊಂಡು ಬರ್ತೀವಿ. ಅವರಲ್ಲಿ ಗುಣ ಇದ್ರೆ ನಮ್ಮಲ್ಲಿ ಗುಣ, ಅವರಲ್ಲಿ ದೋಷ ಇದ್ರೆ ನಮ್ಮಲ್ಲಿ ದೋಷ. ಇದು ವಿಚಿತ್ರದ. ಇದು ಅಂತಾರೆ ಭೀಷ್ಮಾಚಾರ್ಯ, ಕರ್ಣನ ಬುದ್ಧಿ, ಕರ್ಣನ ಪ್ರಚಂಡವಾಗಿರ್ತಕ್ಕ ಪರಾಕ್ರಮ, ಕರ್ಣನ ಜ್ಞಾನ, ಕರ್ಣನ ಶಕ್ತಿ ಸಾಮರ್ಥ್ಯ ನೋಡ್ತಾರೆ. ಅವನ ನಿಷ್ಠ, ಅವನ ಗುರುಭಕ್ತಿ, ಅವನ ಆಧ್ಯಾತ್ಮಿಕತೆ ಎಲ್ಲ ಗಮನಿಸಿದದ್ದು ಭೀಷ್ಮಾಚಾರ್ಯ ಅಂತಾರೆ, ಕರ್ಣ ನಿನ್ನ ನೋಡಿದರೆ ನನಗೆ ಬಹಳ ಆನಂದ ಆಗುತ್ತೆ, ಆದರೆ ಸ್ವಲ್ಪ ಸಿಟ್ಟೂ ಬರುತ್ತೆ. ಯಾಕೆಂದರೆ ನಮ್ಮ ಕುಟುಂಬ ಒಡೆದ್ತಾ ಇದ್ದಿ, ಕೌರವರು ಪಾಂಡವರಲ್ಲಿ ಒಡಕು ಹುಟ್ಟಿಸ್ತಾ ಇದ್ದಿ. ನಾನು ಕುಟುಂಬ ಕೂಡಿರಬೇಕು ಅನ್ನೋದು ನಮ್ಮ ಸಿದ್ಧಾಂತ. ನೀನು ಒಡಿತಾ ಇದ್ದಿ, ನನಗೆ ಸ್ವಲ್ಪ ತೊಂದರೆ ಅನಿಸುತ್ತೆ. ಆದರೆ ನಾನು ನಿನಗೆ ಬೈತಿರ್ತೀನಿ. ಆದರೆ ನನಗೆ ಯಾಕೆ ಹೀಗೆ ನನಗೊಮ್ಮೆ ವಿಚಾರ ಮಾಡ್ತೀನಿ ನಾನೇ ಅಂತರ್ಮುಖಿಯಾಗಿ, ಇಂಥ ಒಬ್ಬ ಕರ್ಣನಿಗೆ ಈ ದುರ್ಬುದ್ಧಿ ಬರಲಿಕ್ಕೆ ಏನು ಕಾರಣ ಇರಬಹುದಲ್ಲ? ನನಗೆ ಉತ್ತರ ಸಿಕ್ಕಿಬಿಡ್ತದೆ. ಏನು ಅಂದರೆ, ಜಾತೋಸಿ ಧರ್ಮಲೋಪೇನ ಅತಸ್ತೆ ಬುದ್ಧಿರೀದೃಶಿ ನೀಚಾಶ್ರಯಾನ್ ಮತ್ಸರೇಣ. ನಿನಗೆ ನಿಮ್ಮ ತಾಯಿ ಮದುವೆ ಆದಮೇಲೆ ಹಡಿಬೇಕಾಗಿತ್ತು ಕುಂತಿ, ಸ್ವಲ್ಪ ಮೊದಲೇ ಜನ್ಮ ಕೊಟ್ಟುಬಿಟ್ಲು, ಆದ್ದರಿಂದ ನಿನ್ನ ಬುದ್ಧಿ ಇಷ್ಟು ಕೆಟ್ಟೋಯ್ತು. ಧರ್ಮ ಇಷ್ಟು ಸೂಕ್ಷ್ಮವಾಗಿ ನಿನ್ನ ಮೇಲೆ ಪರಿಣಾಮ ಮಾಡ್ತು. ಜಾತೋಸಿ ಧರ್ಮಲೋಪೇನ ಅತಸ್ತೆ ಬುದ್ಧಿರೀದೃಶಿ. ಜೊತೆಗೆ ನೀಚಾಶ್ರಯ, ಆ ದುರ್ಯೋಧನಂತವ್ರ ಫ್ರೆಂಡ್ಶಿಪ್ಪು, ಮತ್ತೆ ಪಾಂಡವರ ಜೈಲ ಮೇಲಿನ ಮಾತ್ಸರ್ಯ ನಿನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಲಿಕ್ಕೆ ಇವು 3 ಕಾರಣಗಳು ಅಂತಾರೆ. ಇವೇ ರೀಸನ್, ಇವೇ ಕಾಸ್ ಅಂತ ಕರೀತಾರೆ ಭೀಷ್ಮಾಚಾರ್ಯರು. 1, 2 ಇಡೀ ಭಾಗವತ ನೋಡ್ರಿ. ಅದೇ ದಿತಿ ಒಳ್ಳೆ ರೀತಿಯಲ್ಲಿದ್ದಾಗ ಅವಳ ಹೊಟ್ಟೆಯಲ್ಲಿ ಹುಟ್ಟಿದವರು ದೈತ್ಯರಾಗಲಿಲ್ಲ, 49 ಜನ ಮರುದ್ಗಣಗಳಾದರು. ಅದೇ ದಿತಿ ಸಾಯಂಕಾಲದ ವೇಳೆ ಪತಿಯನ್ನ ಭೋಗಕ್ಕಾಗಿ ಎಳ್ಕೊಂಡು ಹೋದ್ಲು. ಪರಿಣಾಮ ಏನಾಯ್ತು ಅಂದರೆ ಅವಳ ಹೊಟ್ಟೆಯಲ್ಲಿ ದೇವತೆಗಳು ದೈತ್ಯರಾಗಿ ಹುಟ್ಟಿದರು. ಅವ್ರು ಯಾರು? ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಜೈವಿಜಯರು. ದೇವತೆಗಳು ದೈತ್ಯರಾಗಿ ಹುಟ್ಟುತ್ತಾರೆ, ಅಂಥ ಸ್ವಭಾವವನ್ನು ಹೊಂದುತ್ತಾರೆ. ಅದು ತಾಯಿಯ ದೋಷ. ಅಂಥ ದೈತ್ಯರಾಗಿ ಹುಟ್ಟಬೇಕಾದವರು ದೇವತೆಗಳಾಗಿ ಕನ್ವರ್ಟ್ ಆಗ್ತಾರೆ, ಅದು ತಾಯಿಯ ಸದಾಚಾರ. ಇದೇ ಪಿತೃಮಾತ್. ಇದು ಇಡೀ ರಾಮಾಯಣ ಭೀಷ್ಮಾಚಾರ ಸ್ವಭಾವ ಹೀಗಾಗಾಯಿತು. ಇವರೆಲ್ಲರೂ ಹೇಗಿದ್ದಾರೆ? ಮಹಾಭಾರತ 3 ವಿಧದ ಪಾತ್ರಗಳನ್ನು ತೋರಿಸ್ತದೆ. ಪ್ಯೂರ್ ಶುದ್ಧ ಪಾತ್ರ. ಭೀಮ, ಧರ್ಮ, ನಕುಲ, ಸಹದೇವರು, ಅರ್ಜುನ, ಇವರೆಲ್ಲ ಶುದ್ಧ ಪ್ಯೂರ್ ಪಾತ್ರಗಳು. ಪ್ಯೂರ್ ಶುದ್ಧ ಹೇಗೋ ಹಾಗೆ ಪ್ಯೂರ್ ಆಗಿ ಅಶುದ್ಧ ಪಾತ್ರಗಳು. ದುರ್ಯೋಧನ, ದುಶಾಸನ, ಜರಾಸಂಧ, ಶಕುನಿ ಇವೆಲ್ಲ ದುಷ್ಟ ಪಾತ್ರಗಳೇ ಸ್ವರೂಪ ತಾನೇ. ಕೆಲವು ಮಧ್ಯಮ ಪಾತ್ರಗಳು, ಅವು MIG ಇದ್ದಂಗೆ, ಇತ್ಲಾಗೂ ಅಡ್ಜಸ್ಟ್ ಆಗ್ತಾವೆ, ಅತ್ಲಾಗೂ ಅಡ್ಜಸ್ಟ್ ಆಗ್ತಾವೆ. ಅವು ಏನು ಇತ್ಲಾಗ ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ, ನಮಗೇನು ಎಲ್ಲನೂ ನಡೀತದೆ ಅಂತಂತ ಪಾಪ. ಅವು ಯಾರು? ಭೀಷ್ಮ, ದ್ರೋಣ, ಪಂಚಾಚಾರ ಅಂತಾರೆ ಅವರಿಗೆಲ್ಲ. ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯರು, ಕರ್ಣಾಚಾರ್ಯರು ಅಂತ. ಇವರು ಇತ್ಲಾಗೂ ಅಡ್ಜಸ್ಟ್ ಆಗ್ತಾರೆ, ಅತ್ಲಾಗೂ ಅಡ್ಜಸ್ಟ್ ಆಗ್ತಾರೆ. ಹಿಂಗೆ ಆಗ್ತಾರೆ ಇವರು. ಹೌದು, ಜೀವನದೊಳಗೆ ಮನುಷ್ಯ ಅವನ ಹುಟ್ಟು ಆ ವ್ಯಕ್ತಿತ್ವದ ಮೇಲೆ ಎಷ್ಟು ಪರಿಣಾಮ ಬೀಳುತ್ತದೆ. ಇದು ಜೆನೆಟಿಕ್ ಇನ್ಫ್ಲೂಯೆನ್ಸು. ನಮ್ಮ ಸ್ಟಡಿ ಅಷ್ಟಿರ್ಲಿಕ್ಕಿಲ್ಲ, ಅದರ ಮಹಾಭಾರತ ಸ್ಟಡಿ ಮಾಡ್ತದೆ. ಭೀಷ್ಮ ಹುಟ್ಟಿದ್ದು ಒಂದು ಅಪರಾಧದ ಪ್ರಜ್ಞೆಯ ಹಿನ್ನೆಲೆಯಲ್ಲಿ, ಒಂದು ಪಾಪ, ಅದಕ್ಕಾಗಿ ಒಂದು ಶಾಪ, ಅದರ ಪರಿಣಾಮವಾಗಿ ಹುಟ್ಟಿದ್ದು ಒಬ್ಬ 8 ವಸುಗಳಲ್ಲಿ ಒಬ್ಬನಾದ ಒಬ್ಬ ದ್ಯುನಾಮಕ ವಸು. ಕಾರಣ ಏನಾಯ್ತು ಅವನ ಜೀವನದೊಳಗೆ?
ಆ ವ್ಯಕ್ತಿ ಆಜನ್ಮ ಬ್ರಹ್ಮಚಾರಿಯಾಗಿ ಇಡೀ ಜೀವನದೊಳಗೆ ಇಂಥದ್ದೊಂದು ಇತ್ಲಾಗೂ ಅಡ್ಜಸ್ಟ್ ಆಗ್ತಾನೆ, ಅತ್ಲಾಗೂ ಅಡ್ಜಸ್ಟ್ ಆಗ್ತಾನೆ, ತನ್ನ ಸ್ವಾತಂತ್ರ್ಯವನ್ನು ಕೈ ಕಟ್ಟಿಸಿಕೊಂಡು ಬಿಡ್ತಾನೆ. ಅಲ್ಲ, ಒಂದು ಧ್ಯೇಯೋದ್ದೇಶಕ್ಕಾಗಿ ಬಹಳ ಒಳ್ಳೆಯದು. ದ್ರೋಣಾಚಾರ್ಯರು ತಂದೆ ಭರದ್ವಾಜರು ಯಾವುದೋ ಘೃತಾಚಿ ಅಂತ ಅಪ್ಸರಾನ್ ನೋಡಿದರು, ಮಾನಸಿಕ ವಿಕಾರಕ್ಕೊಳಗಾದರು. ಅದರಿಂದಾಗಿ ಹುಟ್ಟಿರ್ತಕ್ಕ ವ್ಯಕ್ತಿ ದ್ರೋಣ. ಹೀಗಾಗಿ ಅವರು ಲಘುನೇ ವಿಕಾರಕ್ಕೊಳಗಾಗ್ತಿದ್ರು. ಮನುಷ್ಯ ಬಡತನ ಬಂತು ತಕ್ಷಣ ವಿಕಾರಕ್ಕೊಳಗಾಗೋದು. ಬಡತನ ಯಾರಿಗೆ ಬಂದಿಲ್ಲ? ಭೀಮನಿಗೂ ಬಡತನ ಬಂತು, ಅದರ ವಿಕಾರ ಆಗಲಿಲ್ಲ. ಭೀಮನ ಜೀವನದೊಳಗೆ ಬಡತನ ಎಷ್ಟು ಬಂತು ಅಂದರೆ, ತಾಯಿ ಕುಂತಿಯನ್ನು ಹೆಗಲ ಮೇಲೆ ಕುಡಿಸಿಕೊಂಡು, ಅಣ್ಣನಾದ ಧರ್ಮರಾಜನನ್ನು ಈ ಹೆಗಲ ಮೇಲೆ ಕುಡಿಸಿಕೊಂಡು, ಬೆನ್ನ ಮೇಲೆ ಅರ್ಜುನ ಕೈ ಹಾಕ್ಕೊಂಡಿದ್ದಾನೆ. ಎರಡು ಕೈಗಳಲ್ಲಿ ಕಂಕುಳದಲ್ಲಿ ನಕುಲ ಸಹದೇವರನ್ನು ಕುಡಿಸಿಕೊಂಡು ದಟ್ಟವಾದ ಕಾಡಿನಲ್ಲಿ ದಾಟಿ ಹೋಗ್ತಾ ಇದ್ದಾರೆ, ನಡೀತಾ ಇದ್ದಾರೆ. ಗಿಡ ಬಹಳಷ್ಟು ಬೆಳೆದಿವೆ. ಉರಸ ಪಾದಪಾನ್ ಭಂಜನ್, ಎದಿ ಬಡದು ಗಿಡ ಬೀಳಿಸ್ತಾ ಇದ್ದಾರೆ. ಯಾಕಂದ್ರೆ ಇನ್ನೊಂದು ಗಿಡ ಬೀಳಿಸಿ ದಾರಿ ಮಾಡು, ಇನ್ನೊಬ್ಬರು ದಾರಿಯಲ್ಲಿ ಹೋಗುವ ಆಸಾಮಿ ಅಲ್ಲ, ತನ್ನದೇ ದಾರಿಯನ್ನು ನಿರ್ಮಾಣ ಮಾಡುವಂಥ ಆಸಾಮಿ ಅದು ಭೀಮ. ಅದರಿಂದ ಅವನು ಯಾವ ರಜನೀಶ್ ಹೇಳ್ತಿದ್ದಂಗೆ, जो बुद्धू होते हैं वो दूसरों के गद्दी पर बैठते हैं, जो बुद्धिमान होते हैं वो स्वयं का गद्दी निर्माण कर लेते हैं ಅಂತ. ಹಂಗೆ ತನ್ನದೇ ಆದಂಥದ್ದು ನಿರ್ಮಾಣ ಮಾಡುವ ವ್ಯಕ್ತಿ ಅವ ಭೀಮ. ಅದಕ್ಕೆ ಎದಿ ಬಡದ್ ಗಿಡ ಬಿಡಿಸ್ತಿಂತ ಏನು ಎದಿ ಇರ್ಬೇಕು ಒಂದು. ಉರಸ ಪಾದಪಾನ್ ಭಂಜನ್, ತರಸ ಹೋಗುವಾಗ ಅಂದ್ಲು ಕುಂತಿ, ಭೀಮ ನೀರಡಿಕೆ ಆಗ್ತಾ ಇದೆ, ನಿನ್ನ ವೇಗಕ್ಕೆ, ನಿನ್ನ ನಡಿಗೆಯ ವೇಗ ನನಗೆ ನೀರಡಿಕೆ ತಂದಿದೆ ಅಂತ. ಅಮ್ಮ ಕೂತ್ಕೋ ಇಲ್ಲಿ ಅಂತ ಗಿಡದ ತಳಗೆ ಕುಡಿಸಿದೆ ಎಲ್ಲರನ್ನು. ನೀರು ತರಲಿಕ್ಕೆ ಹೋದ ಏನೋ ತುಂಬ ದೂರ ಹೋದ್ಮೇಲೆ ಸ್ನಾನ ಮಾಡಿ ನೀರು ಕುಡ್ದ. ತರಬೇಕು ತಾಯಿಗೆ ನೀರು, ಏನು ತರಲಿ, ಯಾಕೆ ತರಲಿ, ಆ ತಾಯಿಗೆ ನೀರು ಒಯ್ಲಿ ಹಾಗೆ ನಾನು. ಏನಿದೆ ಪಾತ್ರೆ, ಏನೇನೇನೇನೂ ಇಲ್ಲ. ಉತ್ತರೇಣ ಪಾನೀಯಂ ಆನಯಾಮಾಸ ಭಾರತ. ಹೊದ್ಕೊಂಡು ಬಟ್ಟಿ ಅದರೊಳಗೆ ಕಮಲದ ಎಲೆ ಹಾಕ್ಕೊಂಡು ಆ ಅರಿವಿಯೊಳಗೆ ನೀರು ತಂದ. ತರುವುದಕ್ಕೆ ಕುಂತಿ ಮಲ್ಕೊಂಡು ಬಿಟ್ಟಿದ್ದ ತಣ್ಣಗಿನ ಗಿಡದ ಗಾಳಿಗೆ. ಅವಳು ಹೇಳೋವರೆಗೂ ಈ ನೀರಿಟ್ಟರೆ ಸೋರಿ ಹೋಗ್ತದೆ. ಆದರೆ ನಮ್ಮ ತಾಯಿ ಜೀವನದೊಳಗೆ ಇವಳು ಶೂರಸೇನ ಮಹಾರಾಜನ ಮಗಳು, ವಸುದೇವನ ತಂಗಿ, ಕೃಷ್ಣನ ಸೋದರತ್ತೆ, ನಮ್ಮಂಥ ಪರಾಕ್ರಮಿಗಳ ತಾಯಿ, ಹಸ್ತನಾವತಿಯ ಸಾಮ್ರಾಜ್ಞಿ, ಪಾಂಡುರಾಜನ ಮಡದಿ. ಇಂಥವಳಿಗೆ ಜೀವನದೊಳಗೆ ಇಂಥ ದೈನಂದಿನ ಇಂಥ ದೀನಾವಸ್ಥಾ ಏನು ಮಾಡಬೇಕು? ಮಕ್ಕಳಾಗಿ ಹುಟ್ಟಿ ತಾಯಿಯನ್ನು ಚೆನ್ನಾಗಿಡಬೇಕು. ಈ ಅವಸ್ಥಾ ಬಂತು. ನಮ್ಮಣ್ಣ ಪರ್ಮಿಷನ್ ಕೊಡ್ತಾ ಇಲ್ಲ ದುರ್ಯೋಧನ ಸಂಹಾರಕ್ಕೆ. ತೇನ ಜೀವಸಿ ದುರ್ಮತೆ ಅಂತ ಒತ್ತು ಬಿಟ್ಟನಂತೆ ಭೀಮ. ಕಣ್ಣೊಳಗೆ ನೀರು ತಂದು. ಯಾಕೆಂದ್ರೆ ಇಷ್ಟು ದಾರಿದ್ರ್ಯ ಬಂದರೂ ಜೀವನದೊಳಗೆ ಒಂದು ಚೂರು ಧರ್ಮದಿಂದ ವಿಚಲಿತನಾಗದೇ ಇದ್ದ ವ್ಯಕ್ತಿ. ಇದು ಜೀವನದೊಳಗೆ ಭಾರತ ರತ್ನರು ಅಂತ, ಇವತ್ತಿನ ಭಾರತ ರತ್ನರಲ್ಲ, ಮಹಾಭಾರತದೊಳಗಿನ ರತ್ನರು ಅಂತಿದ್ದಾರೆ. ಅದಕ್ಕೆ ವೇದವ್ಯಾಸದೇವರು ಹೇಳ್ತಾರೆ, ನನಗೆ ಈ ಮಹಾಭಾರತ ಬರೆಯುವಂತಹ ಹುಚ್ಚು ಗೀಳು ಯಾಕೆ ಹತ್ತಿತೋ? ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಬಂದವರು, ಬೆಳಿಲಿಕ್ಕಾಗಿ ನಾವಿಲ್ಲಿ ಬಂದವರು. ನಮ್ಮ ಬದುಕು ಬೆಳಿಬೇಕು, ನಾವು ಬದುಕನ್ನು ಚೆಂದಾಗಿ ಕಟ್ಟಿಕೊಳ್ಳಬೇಕು. ಅವ್ಯವಸ್ಥಿತ ಆಗಬಾರ್ದು, ಮಧ್ಯದಲ್ಲೇ ಬಿದ್ದು ಹೋಗಬಾರ್ದು, 40-50 ವರ್ಷಕ್ಕೆ ಸಾಯಬಾರ್ದು. ನಾವು ಚೆನ್ನಾಗಿ ಬದುಕನ್ನು ಬಾಳಬೇಕು. ಜೈಸೆ ಜೀನಾ ಏಕ್ ಕಲಾ ಹೈ ವೈಸೆ ಮರ್ನಾ ಭಿ ಏಕ್ ಕಲಾ ಹೈ. ಅದಕ್ಕೆ ಚೆನ್ನಾಗಿ ನಾವು ಬಾಳಬೇಕು. ಶರಣರ ಜೀವನ ಮರಣದಾಗಿ ಅದು ಅಂತಂದು ಹಂಗೆ ಮತ್ತೆ ಹಾಗೆ ಚೆನ್ನಾಗಿ ನಾವು ಬಾಳಬೇಕು. ಬಾಳಲಿಕ್ಕಾಗಿ, ಬದುಕಲಿಕ್ಕಾಗಿ, ಬದುಕನ್ನು ಕಟ್ಟಿಕೊಳ್ಳುವ ಕ್ರಮ ಹೇಗೆ ತೋರಿಸ್ತಾನೆ ಮಹಾಭಾರತ, ತೋರಿಸ್ತದೆ. ಬದುಕುವ ಕಲೆ ಅತ್ಯದ್ಭುತವಾದ ರೀತಿಯೊಳಗೆ ಏನಿರಬೇಕು, ಏನಿರಬಾರ್ದು ಅನ್ನುವ ಹಿನ್ನೆಲೆಯೊಳಗೆ ಇಡೀ ಜೀವನದಾಗ ಅಂಥದ್ದು. ಅದಕ್ಕೆ ವೇದವ್ಯಾಸದೇವರಂದರು, ಧೃತಿಂ ಕುಂತ್ಯಾಹ, ಧೈರ್ಯ ಔದಾರ್ಯ, ಈ 2 ಗುಣಗಳು ಮನುಷ್ಯನ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಬೇಕು. ಅದಕ್ಕೆ ಕುಂತಿ ಸಂಕೇತ. ಗಾಂಧಾರ್ಯ ಧರ್ಮಶೀಲತಾಂ, ಒಂದು ಧರ್ಮದ ನಿಷ್ಠೆ ಅದನ್ನು ಕಾಣಬೇಕು ಗಾಂಧಾರ್ಯ ಜೀವನದೊಳಗೆ. ಕ್ಷತ್ತು ಪ್ರತಿಜ್ಞಾಂ, ಏನ್ ಜೀವನದೊಳಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಿರ್ತಾರೆ, ವ್ಯಕ್ತಿತ್ವ ವಿಕಸನ ಶಿಬಿರಗಳು ಅಂತ. ಆದರೆ ನಿಜವಾಗಿ ಕೂಡ ವ್ಯಕ್ತಿತ್ವ ಹೇಗಿರಬೇಕು ಇದನ್ನು ಈ ಜಗತ್ತಿಗೆ, ಅದಕ್ಕೆ ನಾನು ಕರ್ಣನ ಬಗ್ಗೆ ಮತ್ತು ವಿದುರನ ಬಗ್ಗೆ 2 ತೌಲನಿಕ ಅಧ್ಯಯನ ಮಾಡುವಾಗ ಇಬ್ಬರಿಗೂ ಒಂದೊಂದು ವಿಶೇಷಣ ನನ್ನ ತಲೆಯೊಳಗೆ ಬರ್ತಿರ್ತದೆ. ಎಲ್ಲವೂ ಇದ್ದು ಏನೂ ಇಲ್ಲದವನಾದ ನಮ್ಮ ಕರ್ಣ, ಏನೂ ಇಲ್ಲದೆ ಇದ್ದು ಎಲ್ಲವೂ ಇದ್ದವನಾದ ನಮ್ಮ ವಿದುರ. ಅವನಿಗೆ ಏನೂ ಇಲ್ಲ, ಅವನು ಕ್ಷತ್ರಿಯನಲ್ಲ, ಅವನು ರಾಜನಲ್ಲ, ಮಂತ್ರಿ ಅಲ್ಲ, ಪ್ರಚಂಡ ಪರಾಕ್ರಮಿ ಅಲ್ಲ, ಏನು ದೊಡ್ಡ 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 ಪರಶುರಾಮ ದೇವರಂಥವರಲ್ಲಿ ಅಧ್ಯಯನ ಮಾಡಿದ ವ್ಯಕ್ತಿಯೂ ಅಲ್ಲ, ಅವನು ಏನೂ ಅಲ್ಲ.
ಆದ್ರೆ ಅವನು ಇದ್ದಾನೆ ಅಂದರೆ ಎಲ್ಲರೂ ಹೆದರು ಸಾಯ್ತಾರೆ ಮನೆಯೊಳಗೆ. ಇದು ಪರ್ಸ್ನಾಲಿಟಿ. ಹುಡುಗಾಡ ಆ ಶಬ್ದನೇ ಅದು ಲ್ಯಾಟಿನ್ ಶಬ್ದ. ದಿ ಪರ್ಸನ್ ಅಂದ್ರೆ ಮುಖವಾಡ ಅಂತ ಅರ್ಥ. ಲ್ಯಾಂಗ್ವೇಜ್ನೊಳಗೆ ಮೂಲತಃ ಲಿಂಗ್ವಿಸ್ಟಿಕ್ನೊಳಗೆ ದಿ ಪರ್ಸನ್ ಅಂತ ಲ್ಯಾಟಿನ್ ಭಾಷಾದೊಳಗೆ ಮುಖವಾಡ ಅಂತ. ಪರ್ಸ್ನಾಲಿಟಿ ಅಂದ್ರೆ ಉತ್ತಮವಾದ ಮುಖವಾಡವನ್ನು ಹಾಕಿಕೊಂಡು ಬಾಳತಕ್ಕವರು ಅಂತ ಅರ್ಥ. ಅಂದ್ರೆ ಜಗತ್ತಿಗೆ ಪಕ್ಕಾ ಮೋಸಗಾರರಿಗೆ ಅವ್ರ ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂದ್ರೆ ಪಕ್ಕಾ ಜಗತ್ತಿಗೆ ಮೋಸ ಮಾಡ್ತಾರೆ. ಮುಹ್ ಮೇ ರಾಮ್ ಬಗಲ್ ಮೇ ಚೂರಿ ಪೈಕಿ ಇದ್ದಾರಂತ ಅದರದ್ದು ಲಿಟರರಿ ಮೀನಿಂಗು. ನಾವು ಅವತ್ತು ಬೇರೆ ಅರ್ಥದೊಳಗೆ ತಗೊಂಡಿವಿ. ಆದ್ರೆ ಪರ್ಸ್ನಾಲಿಟಿ ಅನ್ನೋ ಶಬ್ದ ಭಾಳ ಕೆಟ್ಟದ, ಅದು ಬಳಸಬಾರ್ದು ಭಾಳ ನಾವು ಅದನ್ನ. ಯಾಕಂದ್ರೆ ಅದು ಹೆಂಗಿರ್ತದೆ, ನಮ್ಮ ವ್ಯಕ್ತಿತ್ವ ಎಂಬ ಶಬ್ದ ಭಾಳ ಚಂದ ಅದು. ಅದಕ್ಕೆ ಪರ್ಸ್ನಾಲಿಟಿ ಒಳಗೆ ಇದ್ದದ್ದು ಬೇರೆ, ಒಳಗೆ ಹೊರಗೆ ತೋರಿಸೋದು ಬೇರೆ. ಇದಕ್ಕೆ ಮುಖವಾಡ ಅಂತಾರೆ. ಮುಖವಾಡವನ್ನು ಹೊತ್ತು ಬಾಳುವವರು ಅಂತ ಪ್ರಯೋಗ ಮಾಡ್ತಿರ್ತಾರಲ್ಲ ವಾಕ್ಯದೊಳಗೆ. ಇದಕ್ಕೆ ಪರ್ಸ್ನಾಲಿಟಿ ಅಂತಾರೆ. ವ್ಯಕ್ತಿತ್ವ ಅಂತೇಳಿ ವ್ಯಕ್ತಿ ಮತ್ತು ತತ್ವ ಎರಡೂ ಕೂಡಿದ್ರೆ ವ್ಯಕ್ತಿತ್ವ ಆಗ್ತಾವೆ. ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಒಂದೊಂದು ತತ್ವ ಇರ್ತಾವೆ, ಒಂದೊಂದು ಜೀವನದ ಮೌಲ್ಯ ಇರ್ತದೆ, ತಾನು ನಂಬಿದ ಒಂದು ಧ್ಯೇಯ ಅಂತ ಇರ್ತದೆ, ಒಂದು ಧೋರಣ ಅಂತ ಇರ್ತದೆ, ಒಂದು ಗೊತ್ತು ಗುರಿ ಅಂತ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನೊಳಗೆ ಒಂದಲ್ಲ ಒಂದು ಮೌಲ್ಯವನ್ನ ಜೀವನದೊಳಗೆ ಅಳವಡಿಸಿಕೊಂಡಿರ್ತಾನೆ. ಅದು ವ್ಯಕ್ತಿ ಮತ್ತು ತತ್ವ ಎರಡೂ ಸೇರಿದ್ರೆ ವ್ಯಕ್ತಿತ್ವ ಅಂತ ಕರೀತಾರೆ. ಅದನ್ನು ಬರೇ ವ್ಯಕ್ತಿ ಬೆಳೆಯುವುದಲ್ಲ. ಉಧೋ ಅಂತೇಳಿ 10 ಪೌಂಡ್ ಇದ್ದ ಹೊರಗೆ ಬಂದ ಮೇಲೆ ಒಂದು 100 ಪೌಂಡ್ ಹಾಕಿ ಕೂತ ಇದು ಬೆಳೆಯೋಕೆ ಅಂತ ಕರೆಯೋದಿಲ್ಲ. 100 kg ಆಗೋದಕ್ಕೆ ವ್ಯಕ್ತಿ ಅವನಲ್ಲಿ ತತ್ವ ಬೆಳಿಬೇಕು. ನಾವು ವ್ಯಕ್ತಿಯನ್ನು ಗುರುತಿಸಿದರೆ ಅವನು ಇತಿಹಾಸದ ಪಾತ್ರರಾಗಿ ಉಳಿತಾನೆ. ನಾವು ಆ ವ್ಯಕ್ತಿಯ ತತ್ವವನ್ನು ಗುರುತಿಸಿದರೆ, ತತ್ವ ಪ್ರಧಾನ ಆದರೆ ವ್ಯಕ್ತಿ ಸಂಕೇತ ಆಗ್ತಾನೆ. ವ್ಯಕ್ತಿ ಪ್ರಧಾನ ಆದರೆ ಅದು ಇತಿಹಾಸ, ಅದು ಮಹಾಭಾರತದ ಒಂದೊಂದು ಪಾತ್ರ ಅಂತ ಅನಿಸಿಕೊಳ್ತವೆ. ಹಾಗೆ ವ್ಯಕ್ತಿ ಮತ್ತು ತತ್ವ ಇದು ಅತ್ಯದ್ಭುತವಾಗಿರ್ತಕ್ಕ ಸಮ್ಮೇಳನ. ಇದು ಮಹಾಭಾರತ ಮನುಷ್ಯನಿಗೆ ತಿಳಿಸೋದು. ಅದಕ್ಕೆ ವಿದುರನಂಥ ವ್ಯಕ್ತಿತ್ವ ಸಂಪಾದನೆ ಮಾಡ್ರಿ, ಗಾಂಧಾರಿಯಂತಹ ಧರ್ಮನಿಷ್ಠ, ಜೊತೆಗೆ ಕುಂತಿಯ ಧೈರ್ಯ ಮತ್ತು ಔದಾರ್ಯ. ಒಬ್ಬೊಬ್ಬ ಹೆಣ್ಮಕ್ಕಳಿಗೆ ಒಬ್ಬೊಬ್ಬ ಗಂಡಸರಿಗೆ ಒಂದೊಂದು ಸಮಸ್ಯೆಗಳು ಅವರ ಮನೆಯೊಳಗೆ ಎದುರಾಗಿರಬಹುದು. ಅದಕ್ಕೆ ನಾವು ಇಷ್ಟು ಅಳ್ತಾ ಇರ್ತೇವೆ. ಆದರೆ ಇಡೀ ಜೀವನದೊಳಗಿನ ಎಲ್ಲ ಹೆಣ್ಮಕ್ಕಳಿಗೂ ಬರ್ತಕ್ಕ ಎಲ್ಲ ಥರದ ಸಮಸ್ಯೆಗಳು ಒಬ್ಬ ಹೆಣ್ಮಗಳ ಜೀವನದೊಳಗೆ ಬಂದಾವು. ಎಲ್ಲ ಪುರುಷರ ಜೀವನದೊಳಗೆ ಬರ್ತಕ್ಕ ಎಲ್ಲ ಥರದ ಸಮಸ್ಯೆಗಳು ಒಬ್ಬ ಸ್ತ್ರೀ ಜೀವನದೊಳಗೆ ಬಂದಾವ. ಈ ಎಲ್ಲ ಸಮಸ್ಯೆಗಳು ಒಬ್ಬಳ ಜೀವನದೊಳಗೆ ಬಂದರೆ ಅವುಗಳ ಜೊತೆಗೆ ಜೂಂಜಿನ ಅವತರ ಜೊತೆಗೆ ಹೇಗೆ ಅವಳು ಸಣಸಾಡಿದಳು, ಅವರ ಜೊತೆಗೆ ಹೆಂಗೆ ಎದುರಿಸಿದಳು ಜೀವನದೊಳಗೆ, ಇದು ನಿಜವಾಗಿರ್ತಕ್ಕಂಥ ಇದರ ಪರಿಚಯ ನಮಗಾಗಬೇಕು. ವೈಧವ್ಯ ಯಾರಿಗೆ ಬಂದಿಲ್ಲ, ಬಡತನ ಯಾರಿಗೆ ಬರಲಿಲ್ಲ, ಒಬ್ಬೊಬ್ಬರಿಗೆ ಬಂದಿರಬೇಕು ಒಂದೊಂದೊಂದು. ಅವಳಿಗೆ ವೈಧವ್ಯವು ಬಂತು, ಬಡತನ ಬಂತು, ಅಪವಾದ ಬಂತು. ನಮ್ಮ ಕಕ್ಕನ ಮಕ್ಕಳಲ್ಲ ಇವು ಯಾರಿಗೋ ಹುಟ್ಟಿದ ಮಕ್ಕಳುಗಳು. ಏನೇನೋ ಅಪವಾದ ಕೊಟ್ಟ. ಇತ್ಲಾಗ ಎಷ್ಟಂತ ಹಗಲ ರಾತ್ರಿ ಕಣ್ಣೆದುರಿಗೆ ತನ್ನ ಸೊಸೆಯನ್ನ ವಸ್ತ್ರರಹಿತಳನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಜಗತ್ತಿನ ರಾಜರ ಎದುರಿಗೆ ಇದನ್ನೊಬ್ಬ ಅತ್ತೆಯಾಗಿಂಥ ದೊಡ್ಡ ಸ್ಥಾನದೊಳಗಿರ್ತಕ್ಕ ಕುಂತಿ ಜೀವನದಾಗ ಅನುಭವಿಸಿದಳು. ಮಕ್ಕಳೆಲ್ಲ ವನವಾಸದೊಳಗೆ ಕಟ್ಟುಪಡ್ತಾ ಕೂತಿವೆ. 12 ವರ್ಷದ ವನವಾಸ, ಅಜ್ಞಾತವಾಸ. ಅಡುಗೆ ಮಾಡುವಂಥ ಮಕ್ಕಳು ನೋಡಿದ್ಲು. ಸಿಂಹಾಸನ ಮೇಲೆ ಕೂತು ಆಳಬೇಕಾಗಿರ್ತಕ್ಕ ಯೋಗ್ಯತೆಯನ್ನು ಹೊಂದಿರತಕ್ಕ ಭೀಮಾದಿಗಳನ್ನು. ಏನು ದುಃಖ ಅನುಭವಿಸ್ಬೇಕು, ಎಲ್ಲ ಅನುಭವಿಸಿ ಜೀವನದಾಗ. ಅವಳಿಗೆ ಏನು ಬರಲಿಲ್ಲ, ಏನು ಹೇಳ್ರಿ ದುಃಖ, ಯಾವ ದುಃಖ ಬರಲಿಲ್ಲ ಕುಂತಿ ಜೀವನದಾಗ, ತೋರಿಸ್ಕೊಡ್ರಿ ಇಂಥ ದುಃಖ ಬರಲಿಲ್ಲ ಅಂತ. ಆದರೆ ಎಲ್ಲನೂ ಧೈರ್ಯದಿಂದ ಎದುರಿಸಿದ್ರು. ಅದಕ್ಕೆ ಧೈರ್ಯ ಬಹಳ. ಕುಂತಿಯಷ್ಟು ಧೈರ್ಯ ಜಗತ್ತಿನ ಯಾರಿಗೂ ಇಲ್ಲ. ಕೃಷ್ಣಮನ್ ಕೇಳ್ತಾನೆ ಶಾಂತಿ ಸಂಧಾನಕ್ಕೆ, ಅಮ್ಮ ನಿನ್ನ ಮಕ್ಕಳು 13 ವರ್ಷ ಆಯಿತು ಭೇಟಿ ಆಗಲಿಲ್ಲ, ಇನ್ನು ಮೊಬೈಲ್ ಬಂದಿಲ್ಲ, ನೀನು ಇಲ್ಲೇ ಕೂತಿದ್ದಿ, ನಿನ್ನ ಮಕ್ಕಳಿಗೆ ಏನಾದರೂ ಸಂದೇಶ ಹೇಳ ಅಂತ ಶಾಂತಿ ಸಂಧಾನಕ್ಕೆ ಬಂದಾಗ ಕೇಳಿದ. ಏನು ಹೇಳ್ಬೇಕ್ರಿ? ಇದು ವೀರ ಸಂದೇಶ, ಇದು ಮಹಾಭಾರತದ ಸಾರ, ಇದು ಜಗತ್ತಿನ ಸ್ತ್ರೀ ಪುರುಷರಿಗೆ ಕುಂತಿ ಕೊಡ್ತಕ್ಕಂಥ ಆದೇಶ. ಇದು ರಾಜನೀತಿಯ ಕ್ಷೇತ್ರದೊಳಗೆ ಒಬ್ಬ ಸೈನಿಕನನ್ನು ಹಿಡ್ಕೊಂಡು ಒಬ್ಬ ರಾಜನ ತನಕ ಪ್ರತಿಯೊಬ್ಬರು ತಿಳಿಬೇಕಾಗಿರ್ತಕ್ಕ ಒಂದು ಮಾತು. ಅಂತಾಳೆ, ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಯಾವ ಉದ್ದೇಶಕ್ಕಾಗಿ ಒಬ್ಬ ಕ್ಷತ್ರಿಯ ತಾಯಿಯಾಗಿ ನಾನು ಈ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೇನೆ, ಆ ವೇಳೆ ಈಗ ಬಂದಿದೆ ಅಂತ ಹೇಳಿ ನನ್ನ ಮಕ್ಕಳಿಗೆ, ನಿಮ್ಮ ತಾಯಿ ನಿಮ್ಮನ್ನು ಯಾವ ಉದ್ದೇಶಕ್ಕಾಗಿ ಹೆತ್ತಿದ್ದಾಳೆಯೋ ಆ ವೇಳೆ ಈಗ ಬಂದಿದೆ ಅಂತ ಹೇಳಿ ನನ್ನ ಮಕ್ಕಳಿಗೆ ಗೊತ್ತಾಗುತ್ತೆ ಅವರಿಗೆ ಅಂತ. ನಿಮ್ಮ ತಾಯಿ ಹಡೆದದ್ದೇ ಇದಕ್ಕೆ. ಏನು ಅಂದರೆ ಜಗತ್ತಿನ ಧರ್ಮದ್ವೇಷಗಳು, ಇದು ಜಗತ್ತಿನೊಳಗೆ ಅಧರ್ಮವನ್ನೇ ಪರಿಪಾಲನೆ ಮಾಡ್ತಕ್ಕ ವ್ಯಕ್ತಿಗಳು ಬೆಳೆದಾಗ ಅವ್ರನ್ನ ಸದೆಬಡಿದು ಅವ್ರನ್ನ ಕೆಳಗಿಳಿಸಿ ಯೋಗ್ಯರನ್ನು ಸಿಂಹಾಸನ ಮೇಲೆ ಕೂಡಿಸಿ ಧರ್ಮದಿಂದ ಜಗತ್ತನ್ನು ಪರಿಪಾಲನೆ ಮಾಡಲಿಕ್ಕಾಗಿಯೇ ನಿಮಗೆ ನಾನು ಜನ್ಮವನ್ನು ಕೊಟ್ಟದ್ದು. ಯದರ್ಥಂ ಕ್ಷತ್ರಿಯ ಸೂತೆ, ಒಬ್ಬ ಕ್ಷತ್ರಿಯ ತಾಯಿಯಾಗಿ ತಪಸ್ಸು ಮಾಡಿ ನಾನು ಈ ಮಕ್ಕಳನ್ನು ಯಾಕೆ ಹಡೆದಿರ್ತೇನೆ, ಜನ್ಮ ಕೊಟ್ಟಿರ್ತೇನೆ, ಆ ಉದ್ದೇಶ ಈಗ ಬಂದಿದೆ, ಹೇಳಿ ನನ್ನ ಮಕ್ಕಳಿಗೆ ಅಂತಂತಾಳೆ. ಏನು ವೀರ ಸಂದೇಶ ಇರ್ಬೇಕಾಕಿ ಇಡೀ ಜಗತ್ತಿನ. ಅದಕ್ಕೇನು ಹೇಳ್ತಾಳೆ, ಮಕ್ಕಳರ ನಾನು ಭಾಳ ಹೇಳೋದಿಲ್ಲ, 2 ಮಾತು ಹೇಳ್ತೀನಿ.
ಧರ್ಮೇತೆ ಧೀಯತಾಂ ಬುದ್ಧಿ ಮನಸ್ತು ಮಹದಸ್ತುತೆ. ದೊಡ್ಡ ಮನಸ್ಸಿರಲಿ. ಆ ಕುಂತು ಹೇಳಿದ್ಲು, ಆ ಮನಸ್ಸು ನಮ್ಮ ಭಾರತೀಯರು ರೂಢಿಸಿಕೊಂಡು ಬಂದರು ಅಂತ ತಿಳ್ಕೊಂಡು ಜಗತ್ತಿನ ಎಲ್ಲ ಧರ್ಮದವರಿಗೂ ಇಲ್ಲಿ ಇರ್ಲಿಕ್ಕೆ ಅವಕಾಶ ಕೊಟ್ಟಿನಿ. ಇಲ್ಲಿ ಕೂತವ್ರು ನಮ್ಮದೇ ರಾಷ್ಟ್ರ ಅಂತಂದ್ರೂ ನಾವು ಹ್ಞೂ ಅಂತೀವಿ, ನಾವೇ ಆಳ್ತೀವಿ ಅಂದ್ರೆ ಹ್ಞೂ ಅಂತೀವಿ. ನೀವು ಫ್ರೆಂಚ್ದವ್ರು ಬಂದು ಒಂದು ಚುರು ಮೂಲಿ ತೊಗೊಂಡು ಗೋವಾ ನಮ್ದ್ರಿ, ಹ್ಞೂ ಆಯ್ತು ನೀವೇ ಆಳ್ರಿ ಏನಂದ್ರೆ ಪಾಂಡಿಚೇರಿ ನಮ್ದು, ಹ್ಞೂ ನೀನು ತಗೊಂಡು. ಬ್ರಿಟಿಷರಿಗೆ ವ್ಯಾಪಾರಕ್ಕೆ ಬಂದು ಇಡೀ ನಮ್ಮಲ್ಲೇ ಬಂದು ನಮಗೆ ವ್ಯಾಪಾರ ಮಾಡಿ ನಮಗೆ ಟೊಪ್ಪಿಗೆ ಹಾಕಿ ನಮ್ಮನ್ನೇ ಆಳಿದ್ರು. ಆಳ್ರಿ ಏನು ತಪ್ಪಿಲ್ಲ, ಏನು ದೊಡ್ಡದ್ರೊಳಗೆ. ಇಷ್ಟು ಉದಾತ್ತ ಮನಸ್ಸರಿ ನಮ್ಮದು. ಅದಕ್ಕೆ ಮನಸ್ತು ಮಹದಸ್ತುತೆ. ಎಷ್ಟು ದೊಡ್ಡ ಮನಸ್ಸದ ನಮ್ಮದು ಅಂದರೆ ಇಡೀ ಜಗತ್ತನ್ನೇ ನಮ್ಮೊಳಗೆ ಸಮಾವೇಶ ಮಾಡಿಕೊಳ್ಳುವಂತಹ, ಜಗತ್ತಿನ ಎಲ್ಲ ಧರ್ಮ, ನೀತಿ, ಜಾತಿ, ಮತ, ಪಂಥ ಪ್ರತಿಯೊಬ್ಬರನ್ನು ಕೂಡ ನಮ್ಮೊಳಗೆ ಸಮಾವೇಶ ಮಾಡಿಕೊಂಡು ಎಲ್ಲರನ್ನೂ ಒಂದೇ ಸಂಸ್ಕೃತಿಯ ಒಂದು ರಾಷ್ಟ್ರೀಯ ಪ್ರವಾಹದಲ್ಲಿ ಸಮಗ್ರ ಪ್ರಪಂಚವನ್ನು ಕರ್ಕೊಂಡು ಹೋಗುವ ಒಂದು ವಿಶಾಲವಾದ ಉದಾತ್ತವಾದ ದೃಷ್ಟಿಕೋನವನ್ನು ಕೊಟ್ಟದ್ದು ಕುಂತಿ. ಅದಕ್ಕೆ ಮನಸ್ತು ಮಹದಸ್ತುತೆ ಧರ್ಮೇತೆ ಧೀಯತಾಂ ಬುದ್ಧಿ. ಇವು ಜೀವನದ ಮೌಲ್ಯಗಳು. ಅದಕ್ಕೆ ವೇದವ್ಯಾಸರಂತಾರೆ, ನಾನು ಮಹಾಭಾರತ ವಾಸುದೇವಸ್ಯ ಮಾಹಾತ್ಮ್ಯಂ, ವಾಸುದೇವನ ಕೃಷ್ಣನ ಮಹಿಮೆ, ಇವರೆಲ್ಲರ ಮಹಿಮಾ ನಿಮ್ಗೆ ತಿಳಿಸ್ಬೇಕು. ಆ ಗುಣಗಳಿಂದ ನಿಮ್ಮ ಜೀವನವನ್ನು ನೀವು ಕಟ್ಟಿಕೊಳ್ಳಬೇಕು. ಅದಕ್ಕೆ ನಾನು ಮಹಾಭಾರತ ಬರೆದೆ ಅಂತ ವ್ಯಾಸರ ಇಂಗಿತ. ಈ ದೃಷ್ಟಿಯೊಳಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಮ್ಮ ಅನುಭವವನ್ನು ಹೆಚ್ಚಿಸುವ ಕೃತಿ ಮಹಾಭಾರತ. ನಮ್ಮ ಬುದ್ಧಿಯನ್ನು ಅಭಿವೃದ್ಧಿ ಮಾಡುವ ಕೃತಿ ಇದು ಮಹಾಭಾರತ. ನಮ್ಮ ವೈಚಾರಿಕ ಪ್ರಜ್ಞೆಯನ್ನು ಇನ್ನಷ್ಟು ವಿಸ್ತಾರಗೊಳಿಸುವ ಕೃತಿ ಇದು ಮಹಾಭಾರತ. ನಮ್ಮ ಆಧ್ಯಾತ್ಮಿಕ ನಿಲುವನ್ನು, ಭಗವಂತನ ನಿಷ್ಠೆಯನ್ನು, ಜೀವನದಲ್ಲಿ ಸತ್ಕರ್ಮಗಳನ್ನು ಮಾಡಬೇಕು ಅನ್ನುವಂತಹ ಸದಾಚಾರದ ಪ್ರವೃತ್ತಿಯನ್ನು ಅಭಿವೃದ್ಧಿಗೊಳಿಸುವುದು ಇದು ಮಹಾಭಾರತ. ಕಾಲ ಕಾಲದಲ್ಲಿ ಜಗತ್ತಿನ ಸಕಲ ಸಜ್ಜನರನ್ನು ಕೈ ಹಿಡಿದು ಕಾಪಾಡುವನು ಒಬ್ಬ ದೇವರಿದ್ದಾನೆ ಅಂತ ತಿಳಿಸುವ ಕೃತಿ ಮಹಾಭಾರತ. ಅದಕ್ಕೆ ಉಪರಿಚರ ಅಂತ ಕರೀತಾರೆ. ಸರ್ವೇಷಾಂ ಉಪರಿ ಚರತಿ ಇತಿ ಉಪರಿಚರ. ಎಲ್ಲರ ಮೇಲೆಯೂ ಕೂಡ ತನ್ನದೇ ಆದಂಥ ಒಂದು ವಿಶಿಷ್ಟವಾದ ನಿಯಂತ್ರಣ ಇದೆ ಅಂತ ಈ ಪ್ರಪಂಚಕ್ಕೆ ತೋರಿಸಿದ ವ್ಯಕ್ತಿ ಮಹಾಕೃಷ್ಣ. ಅದಕ್ಕೆ ಇದನ್ನೆಲ್ಲ ತೋರಿಸುವ ಕೃತಿ ಇದು ಮಹಾಭಾರತ ಅಂತ. ಇಡೀ ಮಹಾಭಾರತ ನಮ್ಮ ಬದುಕಿಗೆ ಒಂದು ಸಾರ್ವಕಾಲಿಕವಾದ ಭಾಷ್ಯ. ಕೆಲವೊಂದು ಕೃತಿಗಳಿಗೆ ಆ ಯುಗದ ಗುಣಗಳ ಸಮನ್ವಯ ಆ ಕೃತಿಗಳಲ್ಲಿದ್ದರೆ, ಸಾರ್ವಕಾಲಿಕವಾದ ಜಗತ್ತಿನ ಎಲ್ಲ ಗುಣಗಳ ಸಮನ್ವಯ ಮಹಾಭಾರತದಲ್ಲಿದೆ. ಆದ್ದರಿಂದ ಅದಕ್ಕೆಂದು ಅತೀತವಾಗುವ ಭಯ ಇಲ್ಲ. ಯಾವಾಗಲೂ ನಿತ್ಯ ನೂತನ, ಸದಾ ಸಮಕಾಲೀನ ಸಮಾಜದ ಒಟ್ಟಿಗೆ ಸ್ಪಂದಿಸುವ ಯೋಗ್ಯತೆಯನ್ನು ಹೊಂದಿರತಕ್ಕ ಮಹಾಕೃತಿ ಇದು ಮಹಾಭಾರತ. ಯಾವುದೋ ಅನಕ್ರ ಸಾಹಿತ್ಯ ಬರೆದರು, ಕೃಷ್ಣಮೂರ್ತಿ ಪುರಾಣಿಕರು ಬರೆದರು, ತ್ರಿವೇಣಿ ಕಾದಂಬರಿ ಬರೆದಲು. ಪಾಪ ಈಗ ಅಕಾಲಿಕಾಗಿ ಹೋಗ್ಬಿಟ್ಟು. ತ್ರಿವೇಣಿ ಕಾಲಕ್ಕೆ ಅತ್ತೆ ಸೊಸೆಯನ್ನು ಕಾಡಿಸ್ತಾ ಇದ್ಲು ಅಂತ ಒಂದು ಸಮಸ್ಯೆ ಇತ್ತು ಪಾಪ. ಹಂಗಾಗಿ ತ್ರಿವೇಣಿ ಕಾದಂಬರಿ ಓದ್ತಿದ್ರಿ 30 ವರ್ಷ 40 ವರ್ಷದ ಹಿಂದೆ ಎಲ್ಲ ಮನೆಯೊಳಗೆ ಹೆಣ್ಮಕ್ಳು ಅಳ್ತಾ ಇದ್ರು, ಅತ್ತೆ ಎಷ್ಟು ಕಾಟ ಕೊಡ್ತಾ ಇದ್ಲು ಅಂತಿಕೊಂಡು ಹೇಳಿ. ಈಗ ಆ ಅತ್ತೆ ಕೈಯಲ್ಲಿ ಸೊಸಿ ಉಳಿದ್ರೆ ಸಾಕಾಗಿದೆ, ಆ ಸೊಸಿ ಕೈಯೊಳಗೆ ಅತ್ತೆ ಉಳಿದ್ರೆ ಸಾಕಾಗಿದೆ. ಸಮಸ್ಯೆ ಪರಿವರ್ತನೆ ಆಯಿತು, ಸಾಹಿತ್ಯದಲ್ಲಿ ಬದಲಾವಣೆ ಬಂತು. ಈಗ ಆ ಸಮಸ್ಯೆ ಅನಕ್ರ ಕಾದಂಬರಿಗಳಲ್ಲೆಲ್ಲ ವೇಶ್ಯ ಸಮಸ್ಯೆ, ಶ್ರೀಮಂತಿಕೆ. ಕೃಷ್ಣ ಒಂದು ಮಾತು ಹೇಳ್ತಾನೆ, ಬಹಳ ಶ್ರೀಮಂತಿಕೆ, ಬಹಳ ಸಮೃದ್ಧಿ ವೈಯಕ್ತಿಕವಾಗಿಯೂ ಬರಬಾರ್ದು, ಕೌಟುಂಬಿಕವಾಗಿಯೂ ಬರಬಾರ್ದು, ಸಾಮಾಜಿಕವಾಗಿಯೂ ರಾಷ್ಟ್ರಕ್ಕೂ ಬರಬಾರ್ದು. ಬಹಳ ಬೆಳಿಬಾರ್ದು, ಎಷ್ಟು ಬೇಕು ಅಷ್ಟೇ ಇರಬೇಕು, ಲಿಮಿಟ್ನೊಳಗೆ ಇರಬೇಕು. ತುಂಬ ಗಿಡ ಬೆಳೆದು ಬಿಟ್ಟರೆ ಕಟ್ ಮಾಡ್ತಾರೆ ಚೆನ್ನಾಗಿ ಬೆಳೀಲಿ ಅಂತ, ಹೌದಾ ತಾನೆ? ಇನ್ಕಮ್ ಹೆಚ್ಚಾದರೆ ರೇಡ್ ಮಾಡ್ತಾರೆ. ನಮ್ಮ ಕೃಷ್ಣ ಅಂದ ಬಹಳ ಬೆಳಿಬಾರ್ದಪ್ಪ. ಯಾಕೆ? ಸಮೃದ್ಧಿ ವೈಯಕ್ತಿಕವಾಗಿಯೂ ಕೌಟುಂಬಿಕವಾಗಿಯೂ ಹಣ, ಸಂಪತ್ತು, ಅಧಿಕಾರ, ಸ್ಥಾನಮಾನ ಬಹಳ ಬಂದರೆ ಏನಾಗುತ್ತೆ? 3 ಆಗುತ್ತೆ ಎಂದ ಕೃಷ್ಣ. 3 ಬಟ್ಟಿ ಆಗುತ್ತೆ, 3 ಆಗುತ್ತೆ. 3 ಸಂತಾನಗಳು ಹುಟ್ಟುತ್ತವೆ. ಮೊದಲನೇ ಶ್ರೀಮಂತಿಕೆಯ ಸಮೃದ್ಧಿಯ ಮೊದಲನೇ ಸಂತಾನ ಆಲಸ್ಯ, 2ನೇದ್ದು ಅಹಂಕಾರ, 3ನೇದ್ದು ವ್ಯಸನ. ಎಲ್ಲಿ ಶ್ರೀಮಂತಿಕೆ ಇದೆ ಅಲ್ಲಿ ಆಲಸ್ಯ ಇದೆ, ಅಹಂಕಾರ ಇದೆ, ವ್ಯಸನ ಇದೆ. ಅದಕ್ಕೆ ಸಮೃದ್ಧಿ ಬಹಳ ಆಗಬಾರ್ದು. ಇಡೀ ಮಹಾಭಾರತ ಏನು ಕಲಿಸ್ತದೆ ನಮಗೆ? ಪ್ರತಿಯೊಬ್ಬರ ಜೀವನದೊಳಗೆ ನಾವು ಸಾಮಾಜಿಕ ಕ್ಷೇತ್ರದೊಳಗೆ ಯಶಸ್ವಿ ಆಗ್ತೀವಿ, ಅದರ ವೈಯಕ್ತಿಕ ಜೀವನದೊಳಗೆ ಫೇಲ್ ಆಗ್ತೀವಿ. ಕೆಲವರು ವೈಯಕ್ತಿಕ ಜೀವನದೊಳಗೆ ಯಶಸ್ವಿ ಆಗ್ತಾರೆ, ಸಾಮಾಜಿಕ ಜೀವನದೊಳಗೆ ಫೇಲ್ ಆಗ್ತಾರೆ. ಮನುಷ್ಯನ ಬದುಕಿನ ಎಲ್ಲ ಅಂಗಗಳಲ್ಲಿಯೂ ಎಲ್ಲ ಭೂಮಿಕೆಗಳಲ್ಲಿಯೂ ಅವ ಯಶಸ್ವಿ ಆಗಬೇಕು. ಹಾಗಾದ್ರೆ ಕಲಿಸೋರು ಯಾರು? ಅದು ಮಹಾಭಾರತ, ಅದು ಕೃಷ್ಣ ಕಥೆ, ಅದು ಭಗವಂತನ ಕರ್ಣ ಮೊದಲಾಂತ ಪಾತ್ರಗಳನ್ನು ತನ್ನ ಜೊತೆಗೆ ಕರ್ಕೊಂಡು ಬಂದು ಎಲ್ಲ ದೇವತೆಗಳ ಮೂಲಕವಾಗಿ ರಾಮಾದಿವತ ವರ್ತಿತವ್ಯಂನ ರಾವಣಾದಿವತ
ಕಾವ್ಯಪ್ಪ ಮೊಮ್ಮಟ ಹೇಳಿದಂಗೆ ನಾವು ರಾಮನಂತೆ ಇರಬೇಕು ಹೊರತು ರಾವಣನಂತೆ ಅಲ್ಲ. ಹೇಗಿರಬೇಕು, ಹೇಗಿರಬಾರ್ದು, ಏನು ಮಾಡ್ಬೇಕು, ಏನು ಮಾಡಬಾರ್ದು, ಇದನ್ನು ನಮ್ಮ ಜೀವನಕ್ಕೆ ತಿಳಿಸ್ಬೇಕಲ್ಲ. ನಿನ್ನೆ ಆಯ್ತವಾರ್ದು ಏನೋ ಸುಮ್ಮನೆ ಪೇಪರ್ ಕಿತ್ತು ಹಾಕ್ತಾ ಇದ್ದೆ. ಅವನು ಯಾವನೋ ಗಾಂಧಿ ಮೇಲೆ ಬರಿತಾ ಇದ್ದಾರೆ, 4ನೇ ಆರ್ಟಿಕಲ್, ವಿಜಯ ಕರ್ನಾಟಕ ನೋಡಿದೆ. ಹರಿಲಾಲ್, ಇಬ್ರು ಗಂಡಸು ಮಕ್ಕಳು ಗಾಂಧೀಜಿಗೆ, ಹರಿಲಾಲ ದೇವಿದಾಸ. ಗಾಂಧೀಜಿ ಇಡೀ ಜಗತ್ತಿಗೆ ಅಥವಾ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವ ವಿಷಯದೊಳಗೆ, ತನ್ನ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ತನ್ನ ಜೀವನದ ಮೌಲ್ಯಗಳನ್ನು ಕೊನೆಯವರೆಗೂ ಚಿರಂತನವಾಗಿ ಉಳಿಸಿಕೊಂಬುವ ವಿಷಯದೊಳಗೆ ಯಶಸ್ವಿಯಾದರು. ದೇಶಕ್ಕೆ ದೊಡ್ಡ ಉಪಕಾರ ಮಾಡಿದರು. ಅದರ ವೈಯಕ್ತಿಕ ಜೀವನದಾಗ ಫೇಲ್ ಆದರು. ಮಗ ಕುಡುಕ 16-18 ವರ್ಷಕ್ಕೆ ಕುಡಿಲಿಕ್ಕೆ ಶುರು ಮಾಡಿದವ. ದಿನ ಕುಡಿದು ಬರ್ಬೇಕು. ಇವರು ಸಾಬರಮತಿ ಆಶ್ರಮದೊಳಗೆ ಸಾವಿರಾರು ಮಂದಿನ ಕೂತ್ಕೊಂಡು ಪ್ರಾರ್ಥನಾ ಮಾಡ್ಕೋತ ಗಾಂಧೀಜಿ ಕೂತ್ರೆ ಮಗ ಕುಡಿದು ಬರ್ಬೇಕು. ಹರಿಲಾಲ ಏನು ಕೆಟ್ಟ ಅನ್ನಿಸ್ಲಿಕ್ಕಿಲ್ಲ ಜಗತ್ತಿನ ಎದುರಿಗೆ. ಅದಕ್ಕೆ ನಮ್ಮ ಮಹಾಭಾರತ, ನೀವು ಬರೇ ಒಂದು IAS ಆಫೀಸರ್ ಆಗಿಯೋ ಅಥವಾ ಒಂದು ದೊಡ್ಡ ಡಾಕ್ಟರ್ ಆಗಿಯೋ, ವಕೀಲಾಗಿಯೋ, ಅಥವಾ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಯೋ, ಜೀವನದೊಳಗೆ ಇಂಡಸ್ಟ್ರಿಲಿಸ್ಟ್ ಅಂತ ಏನು ಇಂಡಸ್ಟ್ರಿಲಿಸ್ಟ್ ಹಾಕೋತ ನೀವು ಜೀವನದೊಳಗೆ ಯಶಸ್ವಿ ಆಗಿರ್ಬೋದು. ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿಯೋ, ಒಬ್ಬ ದೊಡ್ಡ ಮುಖ್ಯಮಂತ್ರಿ, ಆ ಮಂತ್ರಿ, ಈ ಮಂತ್ರಿ, ಶಾಸಕನಾಗಿ ಜೀವನದೊಳಗೆ ಯಶಸ್ವಿ ಆಗಿರಬಹುದು. ಅದರ ವೈಯಕ್ತಿಕ ಜೀವನದೊಳಗೆ ಫೇಲ್ ಆಗ್ತೀರಿ. ಯಾಕೆ? ಜೀವನದ ಎಲ್ಲ ಮಕ್ಕಳು ನೋಡು, ಹೆಂಡತಿ ಡೈವರ್ಸು, ಮಕ್ಕಳು ಅವಿವೇಕಿಗಳು, ಅವೆಲ್ಲ ಬಾಟ್ಲಿ ಬಾಯ್ ಕಂಪ್ನಿ ಮೆಂಬರು, ಇಂಥ ಜೀವನ ನೋಡ್ತಿರ್ತೀವಿ. ಅದು ಲೌಕಿಕ ಕ್ಷೇತ್ರದೊಳಗೆ ಬಹಳ ಯಶಸ್ವಿಯಾಗಿರ್ತಾನೆ. ದೊಡ್ಡ ವೈಸ್ ಚಾನ್ಸಲರ್, ಅಡ್ಮಿನಿಸ್ಟ್ರೇಟರ್, ಏನು ಅಡ್ಮಿನಿಸ್ಟ್ರೇಷನ್ ವಿಚಿತ್ರದ. ಮನುಷ್ಯನ ಮಹಾಭಾರತ ಕಲಿಸ್ತದೆ ವೈಯಕ್ತಿಕ ಜೀವನದೊಳಗೂ ಅಷ್ಟೇ ಯಶಸ್ವಿ ಆಗಬೇಕು. ಹೆಂಡತಿ ಜೋಡಿ ಹೇಗಿರ್ಬೇಕು ಇನ್ನು ಕಲಿಸ್ತೀನಿ ಬರೀ ಮಹಾಭಾರತ ಅಂತಾನೆ ಭೀಮ. ಅಣ್ಣ, ಹೆಂಡತಿ ಅಂದ್ರೆ ಏನಂತ ತಿಳಿದಿದ್ದಿ ನೀನು? ತನ್ನೋ ಜ್ಯೋತಿ ಉದಾಹರಣಂ. ನಮ್ಮೆಲ್ಲ ಪುರುಷರ ಜೀವನವನ್ನು ಬೆಳಗುವ ಒಂದು ಜ್ಯೋತಿ ಅದು. ಬೆಳಕನ್ನು ಕಾಪಾಡಿದಂತೆ ನಾವು ಗಾಳಿ, ಚಳಿ ಅಥವಾ ಬಿರುಗಾಳಿ ಬರದಂತೆ ನಾವು ಬೆಳಕನ್ನು ಕಾಪಾಡ್ತೀವಲ್ಲ, ಹಾಗೆ ಹೆಂಡತಿಯನ್ನು ಕಾಪಾಡಬೇಕಣ್ಣ ಅಂತ ಪಣಕ್ಕೆ ಹಚ್ಚುವಾಗಿ ಹೇಳ್ತಾನೆ. ಇದು ಹೆಂಡತಿ ಬಗ್ಗೆ ನಾವು ಗಮನ ಕೊಡಲಿಲ್ಲ ಅಂದರೆ, ಇವತ್ತು ಪೇಪರ್ನಾಗ ನೀವು ನೋಡಿರಿ ಏನಾಯ್ತು. ನನಗೆ ಅಲ್ಲಿ KS ಆಫೀಸರ್ ಒಬ್ಬರು ಫೋನ್ ಮಾಡಿದ್ರು, ಆಚಾರ್ಯ ಇದೆಲ್ಲ 6 ತಿಂಗಳ ಹಿಂದೆ ನಿರ್ಧಾರಿತ ಆಗಿತ್ತು ಅಂದರು. ನಾನು ಹಣೆ ಕಟ್ಟಿಸ್ಕೊಂಡಿ. ನಾನು ಇದು ಏನು ಇದೆಲ್ಲ ಇದ್ದೇ ಇತ್ತು, ಅದಕ್ಕೊಂದು ಏನಾರು ಗತಿ ಕಾಣಿಸ್ಬೇಕಾಗಿತ್ತು. ಇಲ್ಲಾಂದ್ರೆ ಒಬ್ಬ ಶಾಸಕನ ಹೆಂಡತಿ ಹಿಂಗೆ ಆಗ್ತಾಳೆ, ಹಿಂಗೆ ಇಷ್ಟು ಸ್ವಚ್ಛಂದತನ ಒಬ್ಬ ಶಾಸಕರಲ್ಲೇ ಇದ್ದರೆ ಇನ್ನು ಸಾಮಾನ್ಯ ಶಾಸಿತ ಜನಗಳಲ್ಲಿ ಏನು ಇರಲಿಕ್ಕಿಲ್ಲ, ಆಗಬಾರ್ದು ಅಂತ ಇದೆಲ್ಲ ಮಾಡಿ ಆಯಿತು. ನಾ ಭಾಳ ಹೇಳಿಕ್ಕೆ ಹೋಗುದಿಲ್ಲ, ಸುಮ್ಮನೆ ನಾ ಇನ್ನೂ ಯಾಕೆ ನಡೆದಿರ್ತಾವೆಲ್ಲ ಪೇಪರ್ ನೀವೇ ಓದ್ಲಿಕ್ಕೆ ಹತ್ತಿರ 200 ರೂಪಾಯಿ ಖರ್ಚು ಮಾಡಿ ನಾ ಯಾಕೆ ಹೇಳ್ಬೇಕು? ಮತ್ತು ಅದಕ್ಕೊಂದು ಕೆಲಸ ಇರ್ಬೇಕಲ್ಲ. ಎಲ್ಲ ನಾ ಇಲ್ಲಿ ಹೇಳಿದ್ರೆ ಅಲ್ಲೇನು ಉಳಿದು ಉಪಯೋಗ ಮತ್ತು ಅದಕ್ಕೆಲ್ಲ ನಿಮಗೆಲ್ಲ ಕಾರಣ ಇಷ್ಟೇ. ಮನುಷ್ಯ ಜೀವನದೊಳಗೆ ಹೆಂಡತಿ ಜೋಡಿ ಹೆಂಗೆ ವ್ಯವಹಾರ ಮಾಡಬೇಕು, ಇದರೊಳಗೆ ಫೇಲ್ ಆಗ್ತಾನೆ. ದೇಹವನ್ನು ಹೆಂಗೆ ಬೆಳೆಸ್ಕೊಳ್ಬೇಕು ಮಹಾಭಾರತ ಹೇಳ್ತದೆ. ಭೀಷ್ಮಾಚಾರ್ಯರು 5 ಮಂದಿ ಅಂಬಾಲಿಕೆಯನ್ನು ಗೆದ್ದು ತಂದು ತನ್ನ ತಮ್ಮನಾದ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿದರು. ತುಂಬ ಸೆಕ್ಸಿ ಅವನು. ಅಂಬಾ ಒಲ್ಲೆ ಅಂದ್ಲು, ನಡಿ ಅಂದ್ರು. ಅಂಬಾಲಿಕೆಯರ ಜೊತೆಗೆ ಅವನ ಸಂಸಾರ ಪ್ರಾರಂಭವಾಯಿತು. ಅವನಿಗೆ 25 ವರ್ಷಕ್ಕೆ ಮದುವೆ. 29ನೇ ವರ್ಷಕ್ಕೆ ಅವನ ಹೆಣವನ್ನೇ ಹೊರಗೆ ತೊಗೊಂಡು ಬಂದರು ಅರಮನೆಯಿಂದ. ತಕ್ಷಣ ವೇದವ್ಯಾಸದೇವರು ಬರೆದ್ರು ಅವ್ರಿಗೆ, ತಮ್ಮ ಎಲ್ಲಿ ತಮ್ಮ, ಜಗತ್ತಿಗೆ ನನಗೇನು ತಿಳಿಸ್ಬೇಕಾಗಿದೆ, ದಾರೇಶ್ವಪ್ಯತಿಸಕ್ತಸ್ಯ ಯಕ್ಷ್ಮಾಣಂ ಸಮಪದ್ಯತೆ. ಅತಿರೇಕದ ಮಡದಿಯರಲ್ಲಿ ಆಸಕ್ತಿಯನ್ನು ಹೊಂದಿದ್ದರಿಂದ ಅವನು ಕ್ಷಯರೋಗಕ್ಕೆ ತುತ್ತಾದ, ಸತ್ತೇ ಹೋದ ಅಂತ. ಅದಕ್ಕೆ ತಾತ್ಪರ್ಯ ನಿರ್ಣಯಗಳು ಬರೀತಾರೆ ಆಚಾರ್ಯರು. ಅತಿಸಕ್ತಾ ತಪೋಹೀನಾ ಕಥಂಚಿನ್ ಮೃತಿಮಾಪ್ನಿಯು. ಅತಿರೇಕದ ಆಸಕ್ತಿಯನ್ನು ಸಾಂಸಾರಿಕ ವಿಷಯದೊಳಗೆ ಹೊಂದಿದ್ದ ಅಂದರೆ ಅತಿಸಕ್ತಾ, ಅತಿ ಆಸಕ್ತಾ, ತಪೋಹೀನ, ಕೆಲವು ವಿಚಾರಶೀಲತೆಯೇ ಕಡಿಮಿದ್ದವರು. ಕಥಂಚಿನ್ ಮೃತಿಮಾಪ್ನಿಯೋ, ಅವ್ರು ಹೇಗೋ ಸಾಯ್ತಾರೆ. ಅಲ್ಲ, ಹೇಗೋ ಸಾಯಬಾರ್ದು, ವ್ಯವಸ್ಥಿತವಾಗಿ ಸಾಯ್ಬೇಕು. ಸಾವು ಮನುಷ್ಯನ ನಮ್ಮ ಸಂಸಾರದೊಳಗಿನ ಯಶಸ್ವಿ ಆಗಿದ್ವೋ ಇಲ್ವೋ ಎಂಬುದನ್ನು ತೋರಿಸಿಕೊಡ್ತದೆ. ಮಕ್ಕಳು ಹೆಂಗಾಗಬೇಕು ಏನೋ ನೋಡ್ತೀವಿ. ಕೆಲವು ಕುಟುಂಬಗಳು ಇಷ್ಟು ವಿಚಿತ್ರ ಇರ್ತದೆ. ಹೆಂಡತಿ ಒಂದು ನಮೂನಿ, ಮಗಳು ಒಂದು 2-3 ಕಡೆ ಮದುವೆ ಮಾಡ್ಕೊಂಡು ಎಲ್ಲ ಬಿಟ್ಟು ಕಡೆಗೆ ಮನೆಗೆ ಬಂದು ಕೂತಿರ್ತಕ್ಕಂಥ ಡೈವರ್ಸ್ ಹೆಂಡತಿ, ಡೈವರ್ಸ್ ಮಗಳು, ಮಗನೂ ಒಂದು ಅಂಥ ಪರಿ ಇದೆ. ಇವೆಲ್ಲ ಸ್ವಶಿ ಬಿಟ್ಟು ಓಡಿ ಹೋದದ್ದು ಎಲ್ಲ ವೈಯಕ್ತಿಕ ಜೀವನದೊಳಗೆ ಫೇಲ್ ಆದ ಪ್ರಸಂಗ ಇವತ್ತಿನ ಸ್ವಚ್ಛಂದ ಜಾಗತೀಕರಣದ ಪರಿಣಾಮದೊಳಗೆ ಅನುಭವಿಸ್ತಾ ಇದ್ದೇವೆ. ಇದಕ್ಕೇನಾದ್ರು ಮನುಷ್ಯನ ಜೀವನಕ್ಕೊಂದು ನೀತಿ ಬೇಕೋ? ಇದು ಸರ್ಕಾರ ಕಲಿಸೋದಿಲ್ಲ. ನಿಮ್ಮ ಯಾವ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ನಿಮ್ಮ ಯಾವ ಸಾಫ್ಟ್ವೇರ್ ಕ್ಷೇತ್ರ, ನಿಮ್ಮ ಜೀವನದೊಳಗೆ ನಿಮ್ಮ ವೃತ್ತಿಗಾಗಿ ಶಿಕ್ಷಣವನ್ನು ಕೊಡುವ ಇವರು ಯಾರು? ಕೇವಲ 8-10 ವರ್ಷಗಳ ಸಂಬಂಧವನ್ನು 4 ಗಂಟೆ ಮಟ್ಟಿಗೆ ಮಾತ್ರ ಯಾವ ಸ್ಕೂಲು ಕಾಲೇಜಿನಲ್ಲಿ ಪಡಿತೀರಿ, ಅವ್ರು ಯಾರು ನಿಮ್ಮ ಜೀವನದ ಶಿಕ್ಷಣವನ್ನು ಕಲಿಸಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಬದುಕಿಗೆ ಜೀವನಕ್ಕೆ ಶಿಕ್ಷಣವನ್ನು ಕಲಿಸೋದು ಯಾವುದು ಅಂದರೆ ಇದು ಮಹಾಭಾರತ. ಇಡೀ ಜೀವನದ ಶಿಕ್ಷಣವನ್ನು ಕಲಿಸ್ತದೆ ನಮಗೆ. ಕೃಷ್ಣನ್ ತಾನೇ ಮಕ್ಕಳ್ರೆ ತಾನು ಹೊಂಟ ರಾಸುವೆ ಆಗಕ್ಕೆ ಹೊಂಟ ಕೃಷ್ಣ.
ಆಮಂತ್ರಣ ಬಂತು, ಎಲ್ಲರೂ ಬರಬೇಕು. ಕೃಷ್ಣ ನೀನು ಏನಿದ್ರು ಒಬ್ಬನೇ ಬರ್ತೀನಿ ನಮ್ಮ ಮನೆಗೆ. ಹಾಗಲ್ಲ, ಎಲ್ಲರನ್ನು ಕರ್ಕೊಂಡು ಬರಬೇಕು. ಒಂದು ಮೀಟಿಂಗ್ ಮಾಡಿದೆ ಮೊದಲು ಕೃಷ್ಣ. ಅರ್ಜುನ ಎಲ್ಲರನ್ನು ಕರ್ಕೊಂಡು ಬಂದಿದ್ದಾನೆ, ನೀವು ನನ್ನ ವಿಚಾರಗಳಿಗೆ ತಕ್ಕಂತೆ ಅಲ್ಲಿ ಇರೋದಿದ್ರೆ ಬರ್ರಿ, ಇಲ್ಲಾಂದ್ರೆ ಇಲ್ಲೇ ಇರ್ರಿ. ಅವ್ರು ಏನು ಕೊಡ್ತಾರೆ, ಕಣ ಶಲ್ಯ ಅದೇನೋ ಓದಿಸೋದು ಅಂತ ಇರ್ತದಲ್ಲ ಬೆಂಗಳೂರು ಕಡೆ, ಅದನ್ನೆಲ್ಲ ಇಲ್ಲೇ ಓದಿಸ್ತೀನಿ. ಅಂದ ಎಲ್ಲ ಇದು ಕೋಟಿ ವರ ಹಾ ಅಂತ ಇಲ್ಲೇ ಅದು ಇಲ್ಲೇ ಕೊಡ್ತೀನಿ ನಾನು. ಏನು ದೇವಕೀಂ ಮಾತರಂ ಪ್ರಾಹ ಯಶೋದಾಂ ರುಕ್ಮಿಣೀಮಪಿ. ದೇವಕಿ, ಯಶೋಧ, ರುಕ್ಮಿಣಿ ಎಲ್ಲ ಹೆಣ್ಣಂದ್ರು ತಾಯಂದ್ರ ಮೀಟಿಂಗು. ಪಾಂಡವರು ನನ್ನವರು, ನನ್ನ ಸೋದರತ್ತೆ ಮಕ್ಕಳು. ಅವ್ರ ಮನೆಯೊಳಗೆ ನಾನು ಅಗ್ರ ಪೂಜಾನೂ ಮಾಡಿಸ್ಕೊತೀನಿ. ಅದನ್ನು ಬಿಟ್ಟು ಅವ್ರ ಮನೆಯೊಳಗೆ ಕುದುರೆಗಳಿಗೆ ನೀರು ಯಾಕೆ ಕುಡಿಸೋರು ಯಾರಿಲ್ಲ, ನಾನು ಕುಡಿಸ್ತೀನಿ. ಎಂಜಲ್ಗೋಮ ಮಾಡೋರು ಯಾರಿಲ್ಲ, ನಾನು ಮಾಡ್ತೀನಿ. ಕ್ಲೀನ್ ಮಾಡೋದು. ಯಾರೋ ಬಂದರು ಅತಿಥಿಗಳು, ಬ್ರಾಹ್ಮಣರ ಕಾಲಕ್ಕೆ ನೀರು ಹಾಕಬೇಕು, ನಾ ಹಾಕ್ತೀನಿ. ಅವ್ರು ಯಾರು ಕೆಲಸ ಮಾಡೋದಿಲ್ಲ ಅದನ್ನೆಲ್ಲ ಕೆಲಸ ನಾ ಮಾಡ್ತೀನಿ ಅಂದ. ಮಂದೆಲ್ಲನೂ ಕೆಲಸ ಮಾಡ್ತಾರೆ, ತಮ್ಮ ಬಂಧುಗಳ ಮದುವೆ ಮಂಜು ಹೋದಾರ ಆ ಪಕ್ಕದಲ್ಲಿ ಕೂತಿರ್ತಾರೆ. ಅವ್ರು ಏನು ಕೊಟ್ಟರು ಅದನ್ನು ಬರ್ಕೊಳ್ಳಿಕ್ಕೆ ಲಿಸ್ಟು. ಈ ಕೆಲಸಕ್ಕೆ ಎಲ್ಲರೂ ರೆಡಿ ಇರ್ತಾರೆ. ಅದಕ್ಕೆ ದುರ್ಯೋಧನ ಕೊಟ್ಬಿಟ್ರೆ ಆ ಕೆಲಸ, ಬಂದು ಉಡುಗರಿ ಸ್ವೀಕಾರ ಮಾಡೋದು, ಬಂದು ಉಡುಗರಿ ಕೊಡೋದಕ್ಕೆ. ಆದರೆ ಈ ಕೆಲಸ ಕೃಷ್ಣ ತಗೊಂಡ. ಅವಂದ, ನಾನು ಅವ್ರ ಮನೆಯೊಳಗೆ ನನ್ನವರು ಅನ್ಬೇಕು, ನಮ್ಮ ಮನೆಯವ್ರ ಮನೆಯೊಳಗೆ ಬೇಕಾದ ಕೆಲಸ ನಾ ಮಾಡ್ತೀನಿ. ನನಗೆ ಕೆಲಸದ ಬಗ್ಗೆ ಗೌರವ ಇಲ್ಲ. ನೀವು ಕೃಷ್ಣನ ತಾಯಿ, ಕೃಷ್ಣನ ಹೆಂಡತಿ ಅಂತ ಅಲ್ಲಿ ರಾಸೂಯಾಗಿ ಬಂದಾಗ ಒಳ್ಳೆ ಸಿಂಹಾಸನವನ್ನು ಮುಂದೆ ಹಿಡ್ಕೊಂಡು ಕೂತ್ಬಿಟ್ರಿ ಅಂದರೆ ಜನ ನೋಡ್ತಾರೆ. ನೋಡೋಳು ಗೋಟು ಪಾಟ್ಲಿ ಹಾಕೊಂಡು ಹೆಂಗೆ ಕೂತಾಳಗ್ರಿ, ಚೈತ್ರ ಮಾಸದ ಗೌರಿ ಕೂತಂಗೆ. ಇವ್ ನೋಡ್ರಿ, ಇವ ಯಾಕೆ ಕೃಷ್ಣ ತಾಪಾಬಗ್ದಿ ನಮ್ಮವರು ಅಂತ ಎಷ್ಟು ಓಡಾಡ್ತಾ ಇದ್ದಾನೆ ಅಂತ. ನಿಮ್ಮನ್ನು ನನ್ನನ್ನು ಕಂಪೇರಿಟಿವ್ ಸ್ಟಡಿ ಅಂತಾರ, ತೌಲನಿಕ ಅಧ್ಯಯನ ಮಾಡುತ್ತೆ ಸಮಾಜ. ಹಾಗಾಗಬಾರ್ದು. ಯಾಚ ವೃದ್ಧತಮ ಅಪ್ರಾಪ್ತ ಸೇವನೀಯ ಪ್ರಯತ್ನತಃ. ಯಾರ್ಯಾರು ವಯೋವೃದ್ಧರು ಬಂದಾರ ಹೆಣ್ಮಕ್ಳು, ಅವ್ರದೆಲ್ಲ ಕುಂತಿ ಸೇವಾ, ಬಂದ ವಯೋವೃದ್ಧ ಹೆಣ್ಮಕ್ಳ ಸೇವಾ ನೀವೆಲ್ಲ ಮಾಡಬೇಕು. ಮಾಡೋದಿದ್ರೆ ಅಲ್ಲಿ ಬನ್ನಿ, ಇಲ್ಲಾಂದ್ರೆ ಇಲ್ಲೇ ಇರ್ರಿ ಅಂದ ತನ್ನ ತಾಯಂದ್ರಿಗೆ. ಇದು ಶಿಕ್ಷಣ. ಮನೆಯೊಳಗೆ ತಾಯಂದ್ರಿಗೂ ಶಿಕ್ಷಣ ಕೊಡಬೇಕು. ರಾಮನೂ ಕೊಟ್ಟ, ಕೃಷ್ಣನೂ ಕೊಟ್ಟ. ಇದನ್ನು ನಾವು ತಿಳಿಬೇಕಲ್ಲ ನಮ್ಮ ಜೀವನದೊಳಗೆ. ಅದಕ್ಕೆ ರಾಮಾಯಣ ಮಹಾಭಾರತ ಓದುವುದು. ಮಹಾಭಾರತ ಏನು ಕಲಿಸ್ತದೆ? ಎಲ್ಲ ಕಲಿಸ್ತದೆ. ಹೆಂಡಂದ್ರಿಗೆ ಹೇಳಿದ, ನೀವು ಕೃಷ್ಣನ ಹೆಂಡತಿ ಅಂತ ನೀವು ಬೀಗಿ ಕೊಡೋದು ಅಲ್ಲೇ ಅಗದಿ ಸೋಫಾದ ಮೇಲೆ, ನಾನು ಎಲ್ಲ ಅಲ್ಲೇ ಎಂಜಲಗಾಮ ಮಾಡೋದು. ಮಂದಿ ಅಂತಾರೆ, ಏನು ನೋಡ್ರಿ ಅವ ಹೇಗಿದ್ದಾನೆ, ಇವ್ರು ಹ್ಯಾಂಗೆ ಕೂತಾರೆ ಅಂತ ಮಂದಿ ಅಂತಾರೆ. ಇದೆಲ್ಲ ಹೆಣ್ಣಂದ್ರು ಒಂದು ದೊಡ್ಡ ಮೀಟಿಂಗ್ ಮಾಡಿ ಭಾಳ ಹೇಳ್ತಾನೆ. ಮಕ್ಕಳನ್ನ ಕರೆದ, ಎಲ್ಲ ಮಕ್ಕಳ ಮೀಟಿಂಗ್ ಮಾಡ್ತಾನೆ. ಪ್ರದ್ಯುಮ್ನ, ಇದು ಮನೆ, ದ್ವಾರಕಾ ನಿಮ್ಮ ಮನೆ, ನಾನು ನಿಮ್ಮ ತಂದೆ, ತಾಯಿ ರುಕ್ಮಿಣಿ, ನೀನು ಚಲುವ ಮನ್ಮಥ, ಸಾಕ್ಷಾತ್ ಕಾಮನ ಅವತಾರ, ಸೌಂದರ್ಯಕ್ಕೂ ಕೊರತೆ ಇಲ್ಲ ನಿನಗೆ. ಅದ್ರ ಜೊತೆಗೆ ನಿನ್ನ ಜೀವನ ಐಶ್ ಆರಾಮ್ ಅಂತಾರಲ್ಲ, ಅದಕ್ಕೂ ಕೊರತೆ ಇಲ್ಲ ನಿನಗೇನ್ವೇ. ಪ್ರದ್ಯುಮ್ನೇನ ಯಥಾ ರಾಷ್ಟ್ರೇ ಸ್ಥೀಯತೆ ರಾಜಲೀಲಯ. ಏನು ರಾಜಲೀಲಾ, ಠಾಟ್ ಬಾಟ್ ವೈಭವೋಪೇತವಾದ ಚೈನೀಸ್ ಜೀವನ, ಆಡಂಬರದ ಜೀವನ ಮನೆಯೊಳಗೆ ಮಾಡ್ತೀರಿ. ನಾನು ಹಡದ ತಂದೆ, ಯಾಕೆ ಮಕ್ಕಳು ಬಯಸ್ತವೆ, ಏನು ಈ ವಯಸ್ಸಿದೆ, ಏನು ಬೇಕಾದ ಗಾಡಿ, ಅದು ಹೀರೋ ಹೊಂಡ ಬೇಡ, ಕೆನೆಟಿಕ್ಕು ಅವು ಏನಂತ ಅದನ್ನು ಕೊಡ್ತೀನಿ ನಾನು. ಯಾಕೆ ಒಬ್ಬ ತಂದೆ, ನಾನು ಗಳಿಸಿದ್ದೆಲ್ಲ ಮಕ್ಕಳಿಗೆ, ಮಕ್ಕಳು ಸುಖದಿಂದ ಇರಬೇಕು. ಇದು ಎಲ್ಲ ಜಗತ್ತಿನ ತಂದೆಗಳು ಬಯಸುವ ಕೃತಿ. ನಾನು ಮನೆಯೊಳಗೆ ಕೊರತೆ ಮಾಡೋದಿಲ್ಲ. ಏನು ಡ್ರೆಸ್ ಅಂತೀರ ಆ ಡ್ರೆಸ್ಸು, ಏನು ಗಾಡಿ ಅಂತೀರಿ ಆ ಗಾಡಿ, ನೀವು ಏನು ಅಂತೀರಿ ಅದನ್ನು ಮಾಡಿರ್ತೀನಿ. ಆದರೆ ರಾಜಸೂಯಾಗದಲ್ಲಿ ಜನ ನಿಮ್ಮನ್ನು ನೋಡ್ತಾರೆ. ಎಲ್ಲಕ್ಕೂ ಹೆಚ್ಚು ಯತ್ರ ಭೀಮೋ ವಿದ್ಯಮಾನ ಮಹಾಬುದ್ಧಿ ಸದಾ ಶುಚಿ. ಅಲ್ಲಿ ಭೀಮ ಇರ್ತಾನೆ. ಈ ರೀತಿಯಲ್ಲಿ ನೀವೇನು ಇದೊಂದು ಠಾಟ್ ಮಾಟ್, ಈ ಚೈನಿ, ಈ ಆಡಂಬರದ, ಈ ವೈಭವೋಪೇತವಾಗಿರ್ತಕ್ಕಂತಹ ಈ ಒಂದು ಶ್ರೀಮಂತಿಕೆಯ ಬದುಕನ್ನು, ನೀವು ಸ್ವಚ್ಛಂದ ಬದುಕನ್ನು ಅಲ್ಲಿ ಬಾಳ್ತಾ ಇದ್ದರೆ ತಕ್ಷಣ ಭೀಮ ನಿಮ್ಮ ಕಿವಿ ಹಿಂಡ್ತಾನೆ. ನೀನು ಕೃಷ್ಣನ ಮಗ ಅಲ್ಲ, ನಿಮ್ಮಪ್ಪ ಊರಿಗೆಲ್ಲ ಗೀತಾ ಉಪದೇಶ ಮಾಡ್ಕೊ ತಿರುಗಾಡ್ತಾನೆ. ದೊಡ್ಡ ದೊಡ್ಡ ಯಹೋದಲ್ಲೆಲ್ಲ ಗೀತಾ ಯಜ್ಞಾನ ಯಜ್ಞ ಮಾಡಿದವ ನಿಮ್ಮಪ್ಪ, ನಿನಗೇ ಉಪದೇಶ ಮಾಡಲಿಲ್ಲ ಅಂತ ಯಾರಾದರೂ ಭೀಮ ಅಂದ ಅಂದರೆ ನಿಮ್ಮ ಸ್ವರೂಪನೂ ನಾಶ ಆಗುತ್ತೆ. ನನ್ನ ಮಕ್ಕಳನ್ನೇ ಕಂಟ್ರೋಲ್ದಾಗ ಇಡದೇ ಇದ್ದ ವ್ಯಕ್ತಿ ಜಗತ್ತನ್ನೇನು ಕಂಟ್ರೋಲ್ ಮಾಡ್ತಾನೆ? ಹೆಂಡತಿ ತಾಯಿಗಳಿಗೆ ಉಪದೇಶ ಮಾಡದೇ ಇದ್ದ ವ್ಯಕ್ತಿ ಇಡೀ ಸಮಾಜಕ್ಕೇನು ದೊಡ್ಡ ಸಾಮಾಜಿಕವಾದ ಭೂಮಿಕಾ ನಮಗಿರಬೇಕು, ಲೋಕೋಪಕಾರ ಇರಬೇಕು ಅನ್ನೋ ಮಾತು ಬಾಯಿಂದ ಆಡ್ಲಿಕ್ಕೆ ಕೃಷ್ಣನಿಗೆ ಬರ್ತದಾದ್ರು ಎಲ್ಲೇ? ಮೊದಲು ನಾನು ಇದ್ದು ತೋರಿಸ್ತೀನಿ, ನೀವೆಲ್ಲ ಇರಬೇಕು ಹಾಗೆ. ಹೀಗೆ ಮಕ್ಕಳನ್ನ ಕಂಟ್ರೋಲ್ನಾಗ ಇಟ್ಕೊಂಡ. ನಾರದರು ನೋಡಿದ್ರು. ಅಂದರೆ ಏನು, ನಮ್ಮ ಜೀವನದ ಎಲ್ಲ ಅಂಗಗಳನ್ನು ನಾವು ಯಾವ ರೀತಿಯಲ್ಲಿ ವ್ಯವಹರಿಸಬೇಕು, ನಮ್ಮ ಜೀವನದ ಎಲ್ಲ ಪ್ರವೃತ್ತಿಗಳು, ಜೀವನದ ಎಲ್ಲ ಭೂಮಿಕೆಗಳಲ್ಲಿ ನಾವು ಇರಬೇಕಾದ ಕಲೆ, ತಿಳುವಳಿಕೆ, ಅರಿವು, ನಮ್ಮದೇ ಆಗಿರ್ತಕ್ಕ ಜೀವನದ ಧ್ಯೇಯ ಧೋರಣೆಗಳನ್ನು ನಮಗೆ ನಿರ್ಮಿಸಿಕೊಡಲಿಕ್ಕಾಗಿ ನಿರ್ಮಿತವಾದ ಕೃತಿ ಇದು ಮಹಾಭಾರತ. ಯಸ್ಮಿನ್ ವೇದವ್ಯಾಸ ದೇವರ ಕೃತಿ ಅದು. ಅದಕ್ಕೆ ಇಷ್ಟು ಅಷ್ಟು
ಅಂತ ಅರ್ಥ ಮಾಡಲಿಕ್ಕೆ ಬರಲಾರದ ಕೃತಿ. ಅದು ಕಾವ್ಯವಲ್ಲ, ಆದರೆ ಕಾವ್ಯ ರೂಪದ ಇತಿಹಾಸ. ಇತಿಹಾಸ ಬೇರೆ, ಪುರಾಣ ಬೇರೆ. ಪುರಾಣ ಇದು ಪುರಾಣ. ಪುರಾ ಹಿಂದಕ್ಕೆ ಆದದ್ದನ್ನು ಅಣ ಹೇಳಿಕೊಡುವುದು ಅದು ಪುರಾಣ. ಪುರಾಣೀಯತೆ ಅಸ್ಮಾನಿತಿ ಪುರಾಣಂ. ನಮ್ಮನ್ನ ಮುಂದೆ 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 ಯಾವುದು ಕರೆದುಕೊಂಡು ಹೋಗುತ್ತದೆಯೋ ಅದು ಪುರಾಣ. ಪುರಾ ಅಪಿ ನವಂ ಪುರಾಣಂ. ಅದು ಹಳೇದು ಅಂತ ನೀವು ತಿಳಿದಿದ್ರು, ನಿತ್ಯ ನೂತನ ಹೊಸದು ಯಾವುದೋ ಅದು ಪುರಾಣ. ಇತಿ ಹ ಆಸ. ಇತಿ ಈ ರೀತಿಯಾಗಿ, ಹ ನಿಶ್ಚಿತವಾಗಿಯೂ, ಆಸ ಇತ್ತು, ಹೀಗೆ ಇದೆ, ಹೀಗೆ ಆಸ ಹೀಗೆ ಇತ್ತು. ಜಗತ್ತಿನ ಸಾರ್ವಕಾಲಿಕವಾದ ನಿಯಮಗಳನ್ನು ಯಥಾರ್ಥವಾದ ರೀತಿಯೊಳಗೆ ಮತ್ತು ಜಗತ್ತಿನ ಘಟನೆಗಳನ್ನು ಚಿತ್ರಣ ಮಾಡೋದು ಇದು ಇತಿಹಾಸ. ಘಟನಾ ಪ್ರಧಾನವಾದದ್ದು ಇತಿಹಾಸ, ತತ್ವಪ್ರಧಾನವಾದದ್ದು ಪುರಾಣ. ತತ್ವಕ್ಕಾಗಿ ಕಥೆಯನ್ನು ಬಳಸಿಕೊಳ್ತಾರೆ ಪುರಾಣದಲ್ಲಿ, ಆದರೆ ಕಥೆಯಿಂದಲೇ ಘಟನೆಗಳಿಂದಲೇ ತತ್ವವನ್ನು ತಿಳಿಸ್ತಾರೆ, ಇದು ಇತಿಹಾಸ. ಇತಿಹಾಸ 3: ಪಂಚರಾತ್ರ, ರಾಮಾಯಣ, ಮಹಾಭಾರತ. ಪುರಾಣ 18 ಮಹಾಪುರಾಣ, 18 ಉಪಪುರಾಣ, 36 ಪುರಾಣಗಳು. ಒಂದು ತತ್ವಕ್ಕಾಗಿ ಕಥೆಯನ್ನು ಬಳಸಿಕೊಂಡಿರ್ತಕ್ಕದ್ದು ಇದು ಮತ್ತೆ ಪುರಾಣದ ದೃಷ್ಟಿ. ಹೀಗೆ ಒಂದು ತತ್ವಪ್ರಧಾನ, ಒಂದು ಘಟನಾ ಪ್ರಧಾನ, ಎರಡೂ ಕೂಡ ವೇದಗಳ ದೃಷ್ಟಾಂತ ಸಹಿತವಾದ ವ್ಯಾಖ್ಯಾನ. ಆದ್ದರಿಂದಲೇ ಪಂಚಮ ವೇದ ಅಂತ ಕರೀತಾರೆ. ಇತಿಹಾಸ ಪುರಾಣೋ ಪಂಚಮೋ ವೇದ ನಾಮ ವೇದ. ಶತಪಥ ಇದು 5ನೇ ವೇದ, ಇತಿಹಾಸ ಪುರಾಣಗಳು. ಮಹಾಭಾರತ 5ನೇ ವೇದ. ಮಹಾಭಾರತ ಇದು ಕೃಷ್ಣ ಕಥೆ. ಕುಮಾರವ್ಯಾಸನ ದೃಷ್ಟಿಯೊಳಗೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಎಳೆಯ ಜಾನ್ಮರು ಮೆಚ್ಚುವಂತಿರೆ, ಇದು ಮಹಾಭಾರತ. ಅದು ಕೃಷ್ಣನ ಕಥೆ ಈಸ್ ಈಕ್ವಲ್ ಟು ಮಹಾಭಾರತ. ಜಗತ್ತಿನ ಅನಂತ ಚೇತನರ ಜೀವನದ ಸ್ವಭಾವವನ್ನು, ಮನುಷ್ಯನ ಮನಸ್ಸಿನ ಅಂತರಾಳದ ಸೂಕ್ಷ್ಮವಾದ ಭಾವನೆಗಳನ್ನು ಜಗತ್ತಿನಲ್ಲಿ ಅಭಿವ್ಯಕ್ತ ಮಾಡತಕ್ಕಂತಹ ಕೃತಿ ಇದು ಮಹಾಭಾರತ. ಇಡೀ ಜಗತ್ತಿನ ಎಲ್ಲ ಘಟನೆಗಳನ್ನು ಒತ್ತಟ್ಟಿಗೆ, ಎಲ್ಲ ವಿದ್ಯೆಗಳನ್ನು, ಎಲ್ಲ ಜ್ಞಾನವನ್ನು ಒತ್ತಟ್ಟಿಗೆ ಸಂಗ್ರಹ ಮಾಡಿದ ಕೃತಿ ಇದು ಮಹಾಭಾರತ. ಅದು ವಿಶ್ವಕೋಶ, ಇದು ಮಹಾಭಾರತ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ವಿಷಯದಲ್ಲಿ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ. ಏನ್ ಜಗತ್ತಿನಲ್ಲಿದೆ ಅದೆಲ್ಲ ಮಹಾಭಾರತದಲ್ಲಿದೆ, ಏನ್ ಮಹಾಭಾರತದಲ್ಲಿಲ್ಲ ಅದು ಎಲ್ಲೆಲ್ಲಿಯೂ ಇಲ್ಲ. ಇಡೀ ಅರ್ಥಶಾಸ್ತ್ರ ಒಂದು ವರ್ಕ್ಶಾಪ್ದೊಳಗೊಮ್ಮ ಏನು ಅಬ್ದುಲ್ ಅಜೀಜ್ ಇಲ್ಲಿ ಪ್ರವಚನದ ನೋಡಿದೆ ನಾನು ಲಿಸ್ಟ್ನೊಳಗೆ. ಅಬ್ದುಲ್ ಅಜೀಜ್ ಒಮ್ಮೆ ಹಂಪಿ ಯೂನಿವರ್ಸಿಟಿಗೆ ಬಂದಿದ್ರು, ಒಂದು ವರ್ಕ್ಶಾಪ್ಗೆ ಹೋಗಿದ್ವಿ ನಾವು. ಭಾಳ ಚಂದ ಮಾತಾಡಿದ್ರು ಅವರು. ಅಬ್ದುಲ್ ಅಜೀಜ್ ನಂಜುಂಡಪ್ಪ ನಂತರ 2ನೇ ಅರ್ಥಶಾಸ್ತ್ರಜ್ಞರು ಅಂತ ಕರೀತಾರೆ ಅವ್ರನ್ನ. ಅಬ್ದುಲ್ ಅಜೀಜ್ ಏನು ಹೇಳಿದ್ರು ಒಂದು ಮಾತು ಅಂದರೆ, ಸರ್ಕಾರಕ್ಕೆ ಬುದ್ಧಿ ಕಡಿಮೆ ಇದೆ, ಅಥವಾ ಬುದ್ಧಿ ಕಡಿಮೆ ಇದ್ದವರೇ ಸರ್ಕಾರದೊಳಗೆ ಇರ್ತಾರೆ ಅಂತಾರೆ ತಿಳ್ಕೊಡ್ರಿ. ನನಗೇನು ಅದೇನು ಅಭ್ಯಂತರ ಇಲ್ಲ ಅಂದ್ರೆ ಅವರು ನಮಗೆ ಅಭಿವೃದ್ಧಿ ಯೋಜನೆಗಳನ್ನು ಹಾಕ್ರಿ ಅಂತಂತಾರೆ. ಅಭಿವೃದ್ಧಿ ಎಂಬ ಶಬ್ದದ ಅರ್ಥ ಈ ಸರ್ಕಾರಕ್ಕಾಗಿಲ್ಲ ಅಂದ್ರು. ಅಭಿವೃದ್ಧಿ ಅಂದರೆ ಕ್ವಾಂಟಿಟಿ ಬೆಳೆಯೋದು ಅಭಿವೃದ್ಧಿ ಅಲ್ಲ, ಕ್ವಾಲಿಟಿ ಬೆಳೆಯೋದಕ್ಕೆ ಅಭಿವೃದ್ಧಿ ಅಂತ. ಗುಣಾತ್ಮಕವಾದ ಬದಲಾವಣೆಯಾಗಬೇಕು, ಅದು ಅಭಿವೃದ್ಧಿ. ಕ್ವಾಂಟಿಟಿ ಬೆಳೆಸಿಬಿಟ್ವಿ ಅದೇ ಅಭಿವೃದ್ಧಿ ಅಂತ ತಿಳ್ಕೊಂಡಾರೆ. KGF ಎಲ್ಲ ಇದ್ದು ಬಂಗಾರ ಬೇಗ 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 ಹೊರಗೆ ತೆಗೆದ್ವಿ, ಮುಚ್ಚೋಯ್ತು. ಇನ್ನು ಹಟ್ಟಿ ಅದನ್ನು ಇನ್ನೊಂದು 5 ವರ್ಷದಲ್ಲಿ ಮುಚ್ಚಿಬಿಡ್ತೀವಿ. ಮುಂದಿನವ್ರಿಗೆ ಬಂಗಾರ ಬೇಡ, ಇನ್ನು 50 ವರ್ಷದ ನಂತರ ಅವ್ರು ಎಲ್ಲಿ ಗೋಟು ಪಾಟ್ಲಿ ಎಲ್ಲಿ ಹಾಕೋಬೇಕು ಅವರೆಲ್ಲ ಅವ್ರು ಬರಿಗೈಯಿಂದ ಕೊಡ್ಬೇಕು. ಯಾಕಂದ್ರೆ ಯಾಕೆ 100ಕ್ಕೆ 95% ವಸ್ತು ನಾವು ಅವನ್ನು ಅನುಭವಿಸಿದ ಮೇಲೆ ಅವನು ನಾಶ ಆಗ್ತಾವ. ಪುನರ್ನಿರ್ಮಾಣ ಮಾಡುವ ವಿಧಿ ವಿಧಾನ ಜ್ಞಾನ ತಿಳುವಳಿಕೆ ನಮಗೆ ಯಾರಿಗೂ ಇಲ್ಲ. ಡೀಸೆಲು ಪೆಟ್ರೋಲು ದೇವ್ರು ನಿರ್ಮಾಣ ಮಾಡ್ಬೇಕು. ಇವತ್ತು ಒದ್ದಾಡ್ಲಿಕ್ಕೆ ಡೀಸೆಲ್ ಪೆಟ್ರೋಲ್ ಹೆಂಗೆ ನಿರ್ಮಾಣ ಮಾಡಬೇಕು ಗೊತ್ತಾಗೋಲ್ತು. ದಿನ ಅವ್ರು ಏರಿಸ್ತಾರೆ, ಅವ್ರು ಏರಿಸೋಣ, ಇವ್ರು ಏರಿಸ್ಬೇಕು, ಇವ್ರು ಏರಿಸೋಣ, ಎಲ್ಲ ಬೆಲೆ ಹೆಚ್ಚಾಗಬೇಕು. ತುಂಬ ಬೆಲೆ ಆಯಿತು ಅನ್ನೋದು ನೀವು ಮಂದಿನ ಬೈಕೋದು ಕೊಡೋದು. ಆದರೆ ಮಂದಿನ ಬೈಯೋದಲ್ಲ ಇದು. ಅದು ದೇವರು ವಾಟರ್ ಗ್ರೌಂಡ್ ಇದ್ದಂಗೆ, ಭೂಮಿಯೊಳಗೆ ನೀರಿದ್ದಂಗೆ ಡೀಸೆಲ್ ಪೆಟ್ರೋಲ್ ಇಟ್ಟಾನೆ. ಎಷ್ಟು ಸಂಶೋಧನೆ ಮುಂದಾಗ್ಯದ ನಾ ಸದಾ ಹೇಳ್ತಿರ್ತೀನಿ. ಇಂಥ ಸಂಶೋಧನಾ ನಮ್ದು ನಡೆದದು 2008ನೇ ಇಸ್ವಿ. ಒಂದು ರಕ್ತ ಹೆಂಗೆ ನಿರ್ಮಾಣ ಮಾಡ್ಬೇಕು ಆರ್ಟಿಫಿಷಿಯಲ್ ಗೊತ್ತಿಲ್ಲ ಇವತ್ತಿಗೆ ಪ್ರಪಂಚಕ್ಕೆ. ಒಬ್ಬರು ಮೈಯಾಗಿನ ತೆಗೆಯೋದು, ಇನ್ನೊಬ್ಬರು ಮೈಯಾಗ ಹಾಕೋದು. ಅಲ್ರಿ ಇಷ್ಟು ಒಂದು ಫಟ್ ಅಂತ ಹೊಡಿತೀರಿ, ಮಸ್ಕಿಟ್ ಕೂತಿರ್ತದೆ, ಅದರೊಳಗೆ ರಕ್ತ ಇರ್ತದೆ. ಅದನ್ನು ನಮ್ಮ ಕಪ್ಪಿಯನ್ನು ಹಿಡ್ಕೊಂಡು ತಿಮಿಂಗಲ ತನಕ ನಿತ್ಯ ಎಲ್ಲಾನು ಪೋಸ್ಟ್ ಮಾರ್ಟಮ್ ಮಾಡ್ತೀರಿ. ಒಂದು ಸಾಮಾನ್ಯ ರಕ್ತ ಹೆಂಗೆ ನಿರ್ಮಾಣ ಆಗ್ತದೆ, ಅದರ ವಿಧಿ ಏನು, ಅದರ ವಿಧಾನ ಏನು, ಅದರ ಪ್ರೊಸೀಜರ್ ಏನು, ಅದರ ಪ್ರಕಾರ ಏನು, ಇಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಗೊತ್ತಾಗೋಲ್ತೀನಿ ನಿಮಗಿನ್ನು.
ಯಾರಿಗೂ ಗೊತ್ತು. ಅದಕ್ಕೇನೆ ಒಬ್ಬರು ಮೈಯೊಳಗಿನ ರಕ್ತ ತೆಗಿತೀವಿ ನಾವು, ಇನ್ನೊಬ್ಬರು ಮೈ ಯಾಕೆ ಹಾಕ್ತೀವಿ ಅಂದರೆ ಅದನ್ನು ನಿರ್ಮಾಣ ಮಾಡುವ ವಿಧಿ ಗೊತ್ತಿಲ್ಲರಿ ನಮಗೆ ಇವತ್ತಿನವರೆಗೂ. 2008ನೇ ಇಸ್ವಿಗೆ ಬಂದು ಹತ್ತೀವಿ. ಜಗತ್ತಿನೊಳಗಿನ ಹಿತ್ತಾಳಿ, ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಣ ಇದನ್ನು ನಿರ್ಮಾಣ ಮಾಡುವ ವಿಧಿ ಗೊತ್ತದೇನು? ಇಲ್ಲ. ಡೀಸೆಲು, ಪೆಟ್ರೋಲ್ ನಿರ್ಮಾಣ ಮಾಡುವ ವಿಧಿ ಗೊತ್ತೇನು? ಇಲ್ಲ. ಕಲ್ಲು ನಿರ್ಮಾಣ ಹೇಗೆ ಮಾಡಬೇಕು ಗೊತ್ತದೇನು? ಇಲ್ಲ. ಇದ್ದ ಕಲ್ಲನ್ನು ಬಳಸಲಿಕ್ಕೆ ಗೊತ್ತದೆ ಹೊರತು ಆದರೆ ಕಲ್ಲನ್ನು ನಿರ್ಮಾಣ ಮಾಡುವ ವಿಧಿ ಗೊತ್ತಿಲ್ಲ. ಜಗತ್ತಿಗೆ ರಕ್ತ, ಕಿಡ್ನಿ, ಹಾರ್ಟು, ಲಿವರು, ಸಣ್ಣ ಕರಳು, ದೊಡ್ಡ ಕರಳು ಹೇಗೆ ನಿರ್ಮಾಣ ಮಾಡಬೇಕು ಇವನ್ನ? ಅನ್ನ ಸಾರಿನಿಂದ ಗೊತ್ತಿದೆಯಾ? ಇವತ್ತಿಗೂ ಗೊತ್ತಿಲ್ಲ. ಅದು ನಿರ್ಮಾಣ ಅಂತೂ ಆಗ್ತಾ ಇದೆಯಲ್ಲ. ಯತ್ತು ಯುಕ್ತ್ಯಾ ವಿರುದ್ಧೇತ ತದೀಶ ಕೃತಮೇವಹಿ, ಅದೆಲ್ಲ ದೇವರು ಮಾಡಿದ್ದು. ಅತ್ಯದ್ಭುತವಾಗಿ ಭಗವಂತ ನಿರ್ಮಾಣ ಮಾಡಿದಂಥ ವಿಚಿತ್ರವಾಗಿರತಕ್ಕ ಈ ಪ್ರಪಂಚವನ್ನೇ ನಾವು ಅನುಭವಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ತಿಳಿತಾ ಇದ್ದೇವೆ. ಕಾರಣ ಏನು? ನಾನು ಹೇಳಿಕ್ ಬಂದು ಮಹಾಭಾರತ ತಿಳಿಸ್ತದೆ. ಮನುಷ್ಯನ ಗುಣಾತ್ಮಕವಾದ ಬದಲಾವಣೆಯನ್ನು ತರಲಿಕ್ಕೆ ನಿರ್ಮಿತವಾದ ಕೃತಿ ಇದು ಮಹಾಭಾರತ. ಬರೇ ಕ್ವಾಂಟಿಟಿ ಬೆಳೆಯುವುದಲ್ಲ, ಕ್ವಾಲಿಟಿ ಬೆಳಿಬೇಕು. ಅದನ್ನು ಮಾಡೋದು ಯಾವುದು? ಮಹಾಭಾರತ. ಅದನ್ನು ನೋಡಿದಷ್ಟು, ಕೇಳಿದಷ್ಟು, ತಿಳಿದಷ್ಟು ನಮ್ಮ ಅನುಭವವನ್ನು ಹೆಚ್ಚಿಸ್ತಾ ನಮ್ಮ ಜೀವನದ ದೃಷ್ಟಿಕೋನವನ್ನು, ನಮ್ಮ ಬದುಕಿನ ಪ್ರತಿ ಪ್ರಸಂಗಗಳಲ್ಲಿ ಯಾವ್ಯಾವ ಸಣ್ಣ ಸಣ್ಣದಾದ ಘಟನೆಗಳ ಮೂಲಕವಾಗಿ ವಿಕಾರವನ್ನು ನಾವು ಹೊಂದುತ್ತಾ ಇರ್ತೇವೆ, ಅಂಥ ಪ್ರತಿ ಕ್ಷಣದಲ್ಲಿ ನಮ್ಮನ್ನು ಹಿಡಿದಿಟ್ಟು ಮನುಷ್ಯನ ಬದುಕಿಗೆ ಒಂದು ಸಮತೋಲಿತವಾದ ಜೀವನದ ದೃಷ್ಟಿಯನ್ನು ಕೊಟ್ಟು ಯಾವ ನಂಬಿಕೆಯಲ್ಲಿ ಬದುಕು ಮುಂದುವರಿಬೇಕು, ಯಾವ ರೀತಿಯ ಕ್ರಮದಲ್ಲಿ ಬದುಕು ಮುಂದುವರಿಬೇಕು ಇದನ್ನು ತಿಳಿಸ್ತದೆ ಇದು ಮಹಾಭಾರತ. ಆ ಹಿನ್ನೆಲೆಯಲ್ಲಿ ಮಹಾಭಾರತ ಇದು ಇತಿಹಾಸ. ಇತಿಹಾಸ ಅದು ಕಾವ್ಯವಲ್ವೋ? ಅಲ್ಲ, ಕಾವ್ಯ ರೂಪದ ಇತಿಹಾಸ. ಶ್ಲೋಕ ರೂಪದಲ್ಲಿ ಬರೆದದ್ದೆಲ್ಲ ಮತ್ತೆ ಅದು ಇತಿಹಾಸ ಅಲ್ಲ ಅಂತ ಅನ್ನಬಾರ್ದು. ನಮ್ಮಲ್ಲಿ ಜ್ಯೋತಿಷ್ಶಾಸ್ತ್ರ ಕಾವ್ಯ ರೂಪದಲ್ಲಿ ಪದ್ಯಮಯವಾಗಿ ಬರೆಯಲ್ಪಟ್ಟದ್ದು, ಪಾಕಶಾಸ್ತ್ರ ಪದ್ಯಮಯವಾಗಿ ಬರೆಯಲ್ಪಟ್ಟದ್ದು, ಇಡೀ ಖಗೋಳಶಾಸ್ತ್ರ ಅದು ಪದ್ಯಮಯವಾಗಿ ಬರೆಯಲ್ಪಟ್ಟದ್ದು, ಇಡೀ ಗಣಿತ ಶಾಸ್ತ್ರ ಪದ್ಯಮಯವಾಗಿ ಬರೆಯಲ್ಪಟ್ಟದ್ದು ಸಂಸ್ಕೃತ ಪದ್ಯಗಳಲ್ಲಿ. ಯಾಕೆ ನೆನಪಿಟ್ಟುಕೊಳ್ಳಿಕ್ಕೆ ಹೊರತು ಅದು ಪದ್ಯಮಯವಾಗಿ ಗಣಿತ ಬರೆದಾರೆ ಅಂತ ಗಣಿತಕ್ಕೆ ಕಾವ್ಯ ಅನ್ನೋದಿಲ್ಲ, ಜ್ಯೋತಿಷಕ್ಕೆ ಕಾವ್ಯ ಅನ್ನೋದಿಲ್ಲ. ಅದರ ಪದ್ಯಮಯವಾಗಿ ಇವೆ ನಿಜ. ಅದರ ಪದ್ಯ ಎಂಬುದು ಒಂದು ಮಾಧ್ಯಮ. ಅದರೊಳಗೆ ಮಹಾಭಾರತ ಬರೆಯಲ್ಪಡ್ತೀವಿ ಅಂದರೆ ಅದರ ಇತಿಹಾಸತನ ಹೋಗೋದಿಲ್ಲ. ಇದನ್ನು ಮೊದಲು ತಿಳ್ಕೊಡ್ರಿ. ಒಂದು, ಈ ಇತಿಹಾಸ ಜಗತ್ತಿನ ಎಲ್ಲ ವಾಂಗ್ಮಯಗಳಿಗೆ ಆಕರ. ಇದು ಎರಡನೇದ್ದು. ಇತಿಹಾಸವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಬಹಳ ಗೌರವಪೂರ್ಣವಾದ, ಅರ್ಥಪೂರ್ಣವಾದ, ನಮಗೆ ಸ್ಫೂರ್ತಿ ಪ್ರಜ್ಞೆ ನೀಡುವ ವಿಷಯದಲ್ಲಿ ಅದನ್ನೊಂದು ಅಂಥ ಮೌಲಿಕವಾದ ಕೃತಿಯ ರೂಪದೊಳಗೆ ನಾವು ಇತಿಹಾಸವನ್ನು ಕಾಣ್ತಾ ಇದ್ದೇವೆ. ಇದು ಮೂರನೇ ದೃಷ್ಟಿ. ಇತಿಹಾಸ ಅದು ಎಂಥದ್ದು? ವೇದಗಳ ವ್ಯಾಖ್ಯಾನಭೂತವಾದದ್ದು. ವೇದಗಳ ವಿಚಾರಗಳನ್ನೆಲ್ಲ ದೃಷ್ಟಾಂತ, ಉದಾಹರಣೆ ಸಹಿತವಾಗಿ ನಮ್ಮ ಕಣ್ಣೆದುರಿಗೆ ನಿರ್ಮಿಸ್ತಕ್ಕ ಕೃತಿ ಇದು ಇತಿಹಾಸ ಎಂಬುದು. ಇದು ನಾಲ್ಕನೇದ ಇತಿಹಾಸದ ಬಗ್ಗೆ ಇರತಕ್ಕ ವಿವರಣೆ. ಇತಿಹಾಸ ಮತ್ತು ಕಾವ್ಯದೊಳಗೆ ಏನು ಡಿಫ್ರೆನ್ಸ್ ಅಂದರೆ, ಕಾವ್ಯಕ್ಕೊಬ್ಬನೇ ನಾಯಕ ಇರ್ತಾನೆ, ಅದು ಕಲ್ಪಿತವಾದದ್ದು. ಆ ಲೇಖಕ ತನಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡ್ಕೋತಾನೆ. ಇದು ಕಾವ್ಯದ ದೃಷ್ಟಿಕೋನ. ಹಾಗಲ್ಲ, ಏನಿದೆ ಆಸ್ ಇಟ್ ಈಸ್ ವಾಸ್ತವಿಕವಾದ ದೃಷ್ಟಿಕೋನದಿಂದ ಇಡೀ ಪ್ರತಿಯೊಂದು ಘಟನೆಗಳನ್ನು, ವ್ಯಕ್ತಿಗಳನ್ನು, ಸಂದರ್ಭಗಳನ್ನು ಹಾಗೆ ಚಿತ್ರಣ ಮಾಡತಕ್ಕದ್ದು ಇದು ಕೇವಲ ಇತಿಹಾಸದ ಉದಾಹರಣೆಯ ಹೊರತು ಅದು ಕಾವ್ಯದಲ್ಲಿ ಹಾಗಿರೋದಿಲ್ಲ. ಆ ನಾಯಕ ಅಂತ ಯಾನು ಇಟ್ಕೊಂಡಿರ್ತಾನೆ ಅವನ ಉತ್ಕರ್ಷಕ್ಕೆ ಬೇಕಾಗುವ ಧರ್ಮಗಳನ್ನು ಅವನ ಜೀವನದಲ್ಲಿ ಹೇಳಿಕೊಡ್ತಕ್ಕ ಕೃತಿ ಇದು ಕಾವ್ಯ ಆಗತ್ತೆ. ಅದರಿಂದ ಇದು ಕಾವ್ಯ ರೂಪದಲ್ಲಿದೆ ಎಂದ ಕಡಕ್ಕೆ ಕಾವ್ಯ ಅಂತ ಕರಿಬಾರದು. ಎಲ್ಲರೂ ಹಾಗೆ ಕರೀತಾರೆ. ಇದು ಎಪಿಕ್ಕು ಪಪಿಕ್ಕು ಏನೇನೋ ಅನ್ಕೋತ ಕೊಡ್ತಾರೆ. ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಒಂದೊಂದು ಮಹಾಕಾವ್ಯಗಳಿದ್ದಂತೆ ಅಂಥದ್ದು ಆ ದೇಶದ ಈಗ ಒಂದು ದೇಶ ಅಲ್ಲ ಅಲ್ಲ ಅಲ್ಲ. ಇದು ಭಾರತೀಯರ ಜೀವನದ ಇದು ಇತಿಹಾಸ. ಯಾಕೆ ಅಂದರೆ ಇಲ್ಲಿ ಎಲ್ಲ ಇದು ದ್ವಾರಕಾ, ಇದು ನಾಗ್ಪುರು, ಇವೆಲ್ಲ ಆಗಿನ ಕಾಲದ್ದು. ಇದು ಕೃಷ್ಣನ ವೇಳೆಯಲ್ಲಿ ಅವನ ರಾಜಧಾನಿ, ಅವನ ಹೆಂಡತಿ ರುಕ್ಮಿಣಿ ಅವಳು ನಾಗ್ಪುರದವಳು. ಅದಕ್ಕೆ ಅವ್ರು ಕೇಳು ವೈದರ್ಭಿ ಅಂತ ಕರೀತಾರೆ. ಯಾಕೆ ಅವಳು ವಿದರ್ಭ ದೇಶದವಳು. ಇದು ದ್ವಾರಕಾ. ಇವತ್ತು ದ್ವಾರಕಾ ಇದೆ. ಇವತ್ತು ಇಡೀ ಭಾರತ ದೇಶದಲ್ಲಿರ್ತಕ್ಕ ಎಲ್ಲ ರಾಜ್ಯಗಳ ಹೆಸರು, ಎಲ್ಲ ರಾಷ್ಟ್ರಗಳ ಹೆಸರು, ಎಲ್ಲ ನದಿಗಳ ಹೆಸರು, ಎಲ್ಲ ಊರುಗಳ ಹೆಸರು, ಎಲ್ಲ ಜನರ ಹೆಸರು, ಎಲ್ಲ ಸಮುದ್ರದ ಹೆಸರುಗಳು, ಇವೆಲ್ಲ ಏನಿದೆ ಇಡೀ ಸಾಂಸ್ಕೃತಿಕವಾದ, ಭೌಗೋಳಿಕವಾದ ಇಡೀ ಹೆಸರುಗಳು, ಇವೆಲ್ಲದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ, ಒಂದು ಐತಿಹಾಸಿಕ ದಾಖಲೆಗಳಿವೆ. ಅದು ಇತಿಹಾಸ. ಅದನ್ನು ನಮೂದು ಮಾಡ್ತಾರೆ. ಯಾರು ಎಂದು ಹುಟ್ಟಿದ್ರು, ಅವ್ರ ಜನ್ಮ ಏನು, ಅವರು ವಯಸ್ಸೇನು, ಅವರ ಅಂತರ ಏನು, ಅವ್ರ ಬೆಳವಣಿಗೆ ಏನು, ಅವರ ಅಧ್ಯಯನ ಏನು, ಅವ್ರ ಕ್ರಮ ಏನು, ಅವರ ಜೀವನದ ಆಗು ಹೋಗುಗಳೇನು, ಏರುಪೇರುಗಳೇನು, ಅವ್ರ ಬದುಕು ಬೇಡ, ಇದರ ದೃಷ್ಟಿ ಏನು, ಇದನ್ನೆಲ್ಲ ನಮ್ಮ ಕಣ್ಣೆದುರಿಗೆ ಚಿತ್ರಣ ಮಾಡಿ ಕೊಡೋದು ಯಾವುದು? ಅದು ಇತಿಹಾಸ. ಮಹಾಭಾರತ ಇದು ಇತಿಹಾಸ. ಈ ದೃಷ್ಟಿ ನಮಗಿರಬೇಕು ಮೊದಲು. ಅಂಥ ಇತಿಹಾಸದಿಂದ, ಆ ಅತೀತದಿಂದ ವರ್ತಮಾನ ನಿರ್ಮಾಣ ಮಾಡಿಕೊಳ್ಳಬೇಕು ಅಂತ ಇತಿಹಾಸದ ಪ್ರಪಂಚ. ಆ ಪ್ರಪಂಚದ ಹಿನ್ನೆಲೆಯೊಳಗೆ ನಾವು ಮುಂದುವರಿತಾ ಇದ್ದೇವೆ. ಇದು ಇತಿಹಾಸದ ಸಂದರ್ಭ.
ಇಂಥ ಮಹಾಭಾರತವನ್ನ ನೋಡುವ ಬಗೆ ಎಷ್ಟು. ಯಸ್ಮಿನ್ ದಶಾರ್ಥ ಸರ್ವತ್ರ ನಜ್ಞೇಯ ಸರ್ವಜಂತು. ಯಸ್ಮಿನ್ ದಶಾರ್ಥ, ಅಲ್ಲಿ ಎಲ್ಲ ಆಶಯಗಳನ್ನು ಅದು ಒಳಗೊಂಡಾಗ, ಸಮಗ್ರ ಮನುಕುಲದ ಚಿತ್ರಣವನ್ನೇ ಅಲ್ಲಿ ಕಂಡಾಗ ಅಲ್ಲಿ ಎಲ್ಲ ಅಭಿಪ್ರಾಯಗಳು ಇವೆ ಅಂತ ನಾವು ತಿಳಿದ ಮೇಲೆ ಅದನ್ನು ಒಂದೊಂದನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲ. ಅದಕ್ಕೆ ಮಹಾಭಾರತ ಇದನ್ನು ನೋಡುವ ಮೊದಲನೇ ದೃಷ್ಟಿ ಯಾವುದು? 10 ಅರ್ಥಗಳು ಮಹಾಭಾರತಕ್ಕೆ ಇದ್ದ ಮೇಲೆ ಮೊದಲನೇ ಮುಖ ಯಾವುದು ಅದರದ್ದು? ಅದಕ್ಕೆ ಐತಿಹಾಸಿಕ ದೃಷ್ಟಿಕೋನ ಅಂತ ಕರೀತಾರೆ. ಯಸ್ಮಿನ್ ಮೊದಲೇದು ಐತಿಹಾಸಿಕ ದೃಷ್ಟಿಕೋನ. ಆ ದೃಷ್ಟಿಕೋನದ ಇದಕ್ಕೆ ಹಿಸ್ಟಾರಿಕಲ್ ಮೀನಿಂಗ್ ಅಂತಾರೆ. ಆ ದೃಷ್ಟಿಯಿಂದಲೇ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ಆಸ್ ಇಟ್ ಈಸ್, ಇದ್ದದ್ದನ್ನು ಇದ್ದಂತೆ, ನಡೆದದ್ದನ್ನು ನಡೆದಂತೆಯೇ, ಯಾವ ಪೂರ್ವಗ್ರಹಕ್ಕೆ ದೂಷಿತರಾಗಲಾರದೆ ಅದನ್ನು ಅದೇ ರೀತಿಯಾಗಿ ನಮ್ಮ ಜೀವನದ ಸಾಂಸ್ಕೃತಿಕವಾದ ಚರಿತ್ರೆಯನ್ನು ತಿಳಿಲಿಕ್ಕೆ ಆ ದೃಷ್ಟಿಕೋನ ಇರಬೇಕು. ಆ ದೃಷ್ಟಿಕೋನದಿಂದಲೇ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ಅದು ಮಹಾಭಾರತ. ವೇದವ್ಯಾಸದೇವರು ಇವತ್ತಿನ ಜಗತ್ತಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ, ಅಪವಾದ ಕೊಡ್ತಾರೆ ಅನ್ನುವ ದೃಷ್ಟಿಯಿಂದ ಪಾಂಡವರು ಅವರ ತಂದೆಯಾಗಿರತಕ್ಕ ಪಾಂಡುರಾಜನಿಂದಲೇ ಹುಟ್ಟಿದರು ಅಂತ ಅವರು ಮಹಾಭಾರತ ಬರೆದಿದ್ರೆ ನಾವು ನೀವು ಹಾಗೆ ತಿಳಿತಾ ಇದ್ವಿ. ಹಾಗೆ ಬರೀಲಿಲ್ಲ. ಯಾರ್ಯಾರಿಂದ ಅವರೆಲ್ಲ ಹುಟ್ಟಿದರು? ಭೀಮ, ಧರ್ಮ, ಅರ್ಜುನ, ನಕುಲ, ಸಹದೇವರು, ಇವು ಯಾವ್ಯಾವ ದೇವತೆಗಳಿಂದ ಹುಟ್ಟಿದರು ಬರೆದರು. ಇವತ್ತಿನ ಜಗತ್ತಿಗೆ ಅರ್ಥ ಆಗಲಿಲ್ಲ. ಕುಂಡಗೋಲಕರು ಅಂತ ಕರೀತವರಿಗೆ ಆಧಾರ ಜಗತ್ತಿನ. ಅದಕ್ಕೆ ನಮ್ಮ ಸತ್ಯಕಾಮರು ಒಂದು ಕಾದಂಬರಿ ಮಾತು ಆರ್ಟಿಕಲ್ ಬರೆದ್ರು. ಏನು ಅಂದರೆ ಅನೈಸರ್ಗಿಕ ಜನ್ಮಗಳು ಮಹಾಭಾರತದಲ್ಲಿ ಅಂತ. ಅದು ಅನೈಸರ್ಗಿಕ ಅಲ್ಲ, ದೇವರ ಗೌರ್ಮೆಂಟ್ನೊಳಗೆ ಅವೆಲ್ಲ ನೈಸರ್ಗಿಕನೇ. ನಮಗೆ ಅವು ಅಪರೂಪ ಆಗಿರ್ತವೆ ಹೊರತು ರೇರ್ ಕೇಸ್ ಅಂತಿರಲ್ಲ, ಅವು ರೇರ್ ಕೇಸು. ಮಹಾಭಾರತವನ್ನು ವೇದವ್ಯಾಸ ದೇವರು ಇಂದಿನ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ನಾವು ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಹೋಗಲಿಲ್ಲ. ನಡೆದ ಘಟನೆ, ಅವ್ರು ಸೂರ್ಯನಿಂದ ಹುಟ್ಟಿದ ಕುಂತಿಯಲ್ಲಿ ಕರ್ಣ ಅಂತನ್ನೋದಾಗಲಿ, ಅಥವಾ ಭೀಮ ಯಾರಿಂದ ಹುಟ್ಟಿದ, ಇದನ್ನು ಯಥಾವತ್ತಾಗಿ ಅದನ್ನು ಚಿತ್ರಣ ಮಾಡತಕ್ಕ ದೃಷ್ಟಿಕೋನವನ್ನು ವೇದವ್ಯಾಸದೇವರು ಹೊಂದಿದ್ದರಿಂದ ಮಹಾಭಾರತ ಅದು ಯಥಾರ್ಥವಾದ ಚಿತ್ರಣ. ಯಾವ ಪರಿವರ್ತನೆಯನ್ನು ಮಾಡಲಿಲ್ಲ ಅಲ್ಲಿ ವೇದವ್ಯಾಸದೇವರು. ಏನಿತ್ತು, ಏನು ನಡೀತು, ನಡೆದದ್ದನ್ನು ನಡೆದಂತೆ, ಇದ್ದದ್ದನ್ನು ಇದ್ದಂತೆಯೇ ನಮ್ಮ ಕಣ್ಣೆದುರಿಗೆ ಚಿತ್ರಿಸಿದ್ದಾರೆ. ಆದ್ದರಿಂದ ಈ ವಾಸ್ತವಿಕವಾದ ಯಥಾರ್ಥ ದೃಷ್ಟಿಕೋನದಿಂದ ಮಹಾಭಾರತವನ್ನು ಅಧ್ಯಯನ ಮಾಡಬೇಕಾದದ್ದು ಒಂದು. ನಮಗೊಮ್ಮೆ ಅನಿಸ್ತದೆ, ಅಲ್ಲ ನಮ್ಮ ಭೈರಪ್ಪನವ್ರು ಹಾಗೆ ಮಾಡಿದರು. ಏನು ಅಂದರೆ ಇಂದಿನ ಜನಾಂಗಕ್ಕೆ, ಇಂದಿನ ಚೌಕಟ್ಟಿಗೆ ಅದನ್ನು ಕೂಡಿಸೋಣ ಅಂತ ಪರ್ವ ಬರೆದ್ರು. ನಿಜ, ಆದರೆ ಒಂದು ಆಕ್ಷೇಪ ನನ್ನದು, ಇತಿಹಾಸವನ್ನು ಪರಿವರ್ತನೆ ಮಾಡುವ ಯೋಗ್ಯತೆ ನಮ್ಮದಲ್ಲ. ಅದು ವೇದವ್ಯಾಸದೇವರ ಮಾನಸಿಕ ಒಂದು ಆವಿಷ್ಕಾರ, ಅವರ ಮಾನಸಿಕ ಸಂತಾನಗಳು ಅವೆಲ್ಲ ಮಹಾಭಾರತದ ಪಾತ್ರಗಳು. ನಾವು ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಯಾರು? ನಂಜುಂಡ ಶ್ರೋತ್ರಿ ವಂಶವೃಕ್ಷದೊಳಗೆ ಕೆಡಲಾರದಂತೆ ಕೆಡುವ ಪ್ರಸಂಗ ಬಂದಾಗ ಉಳಿದುಕೊಂಡ ಅಂತ ನೀವು ಚಿತ್ರಣ ಮಾಡಿದ್ರಿ. ನಾನು ನಂಜುಂಡ ಶ್ರೋತ್ರಿ ಯು ಆರ್ ಅನಂತಮೂರ್ತಿಯ ಕಾದಂಬರಿಯಲ್ಲಿ ಇದ್ದಂತೆ ಅವನು ಕೆಟ್ಟೆ ಹೋಗಿಬಿಟ್ಟ ಅಂತ ಆ ಪ್ರಾಣೇಶಾಚಾರಿ ಸ್ಥಾನದೊಳಗೆ ಆ ನಂಜುಂಡ ಶ್ರೋತ್ರಿಯನ್ನು ಇಟ್ಟುಬಿಟ್ರೆ ನಿಮ್ಗೆ ಅಪಚಾರ ಆಗಲಿಲ್ವಾ? ಅಲ್ಲ, ಪ್ರಾಣೇಶಾಚಾರಿ ಜೀವನದೊಳಗೆ ಕಾಮದ ಮುಂದೆ ಸೋತ. ನಂಜುಂಡ ಶ್ರೋತ್ರಿಗಳು ಅವ್ರ ಜೀವನದಾಗ ಹೀಗೆ ಬಂದಿದ್ದ ಪ್ರಸಂಗ, ಗೆದ್ರು ಅಂತ ನೀವು ಚಿತ್ರಣ ಮಾಡ್ತೀರಿ, ಸೋತರು ಅಂತ ಅವ್ರು ಬರೀತಾರೆ. ನಾನು ನಿಮ್ಮ ಕಾದಂಬರಿಯನ್ನು ಇನ್ನೊಂದು ರೀತಿಯ ವಿಕೃತೀಕರಣ ಮಾಡುವಾಗ ಸೋತರು ಅಂತ ಬರೆದ್ರೆ ನಿಮ್ಮ ಅಪಚಾರ ನಾನು ಮಾಡಿದಂತಾಗಲಿಲ್ವಾ? ಅದಕ್ಕೆ ವೇದವ್ಯಾಸ ದೇವರ ಸಂತಾನ ಬದುಕಿಲ್ಲ ಅಂಥೇಳಿ ಅವರ ಪಾತ್ರಗಳನ್ನು ವಿಕೃತಗೊಳಿಸುವ ಕೆಲಸ, ತಿರುಚು ಕೆಲಸ ನಾವು ಮಾಡಬಾರ್ದು. ಅದನ್ನು ಆ್ಯಸ್ ಇಟ್ ಈಸ್ ತಿಳ್ಕೋಬೇಕು. ತಿಳಿಯೋ ಯೋಗ್ಯತೆ ಇರದಿದ್ರು ಚೆನ್ನಾಗಿ ಒಂದು ಸಲ ಇಲ್ಲ 10 ಸಲ ಅದನ್ನು ತಿಳ್ಕೊಂಡು ಅದನ್ನು ಅದೇ ಅವರದ್ದೇ ಆದ ದೃಷ್ಟಿಕೋನದಿಂದ ಅದೇ ಕಾಲದೊಳಗೆ, ಅದೇ ಸಂದರ್ಭದೊಳಗೆ ಅದು ಏನು ನಡೆದಿದೆ ಆ ಹಿನ್ನೆಲೆಯೊಳಗೆ ನಾವು ಅಧ್ಯಯನ ಮಾಡ್ಬೇಕು ಅದನ್ನು. ಇದು ಮಹಾಭಾರತವನ್ನು ವಾಸ್ತವಿಕ. ಏನು ಕುಂತಿ ಅವಳ ಜೀವನದೊಳಗೆ ದ್ರೌಪದಿಗೆ 5 ಜನ ಕಂಡಂದ್ರು ಅಲ್ಲ. ಅದಕ್ಕೆ ನಮ್ಮ ಮರಾಠಿಯೊಳಗೆ ಕನ್ನಡಕ್ಕಿಂತ ಮರಾಠಿ ಜನ ಈ ಇತಿಹಾಸ ಪುರಾಣಗಳ ಬಗ್ಗೆ ಬಹಳ ಜಾಗೃತರು. ನಮ್ಮ ಇರಾವತಿ ಕರ್ವೆ ಆಗಲಿ ಅಥವಾ ದುರ್ಗಾ ಭಾಗವತ್ ಅಂತಾಗಲಿ, ಇವೆಲ್ಲ ದೊಡ್ಡ ದೊಡ್ಡ ಹೆಣ್ಮಕ್ಳು. ಇವ್ರು ಏನು ಚಂದ ಬರ್ದಾರೆ, ಆನಂದ ಸಾಧಲೆ. ಆ ದುರ್ಗಾ ಭಾಗವತ್ ಮತ್ತು ಇರಾವತಿ ಕರ್ವೆ ಯುಗಾಂತ ಅಂತ ಬರಲಿ. ಇರಾವತಿ ಕರ್ವೆ ಮಹರ್ಷಿ ಕರ್ವೆಯವರ ಮಗಳು. ಮರಾಠಿ ಒಳಗೆ ಕನ್ನಡದೊಳಗೆ ಅನುವಾದ ಆಗಿ ಬಂದದ. ದುರ್ಗಾ ಭಾಗವತ್ ಅಂತ ಪ್ರಚಂಡ ಮಾತುಗಾರಿಕೆ ಅವಳು. ಹಾಚಿತೋ ಜೈ ನಾವಾಚ ಇತಿಹಾಸ ಅಂತ ಬರೆದ್ಲವಳು. ಇವರೆಲ್ಲ ದ್ರೌಪದಿಯನ್ನು ತಮ್ಮದೇ ಆದ ದೃಷ್ಟಿಯಿಂದ ಒಬ್ಬ ಹೆಣ್ಮಗಳಿಗೆ 5 ಜನ ಗಂಡಂದರೆ ಏಕಕಾಲಕ್ಕಿದ್ರೆ ಅವಳ ಸ್ಥಿತಿ ಏನು ಅಂತ ತಾವು ಆ ಪಾತ್ರವನ್ನು ವಹಿಸಿ ಆ ಸ್ಥಾನದೊಳಗೆ ತಾವಿದ್ರೆ ಏನು ಭಾವನಾ ಅಥವಾ ಏನು ಸನ್ನಿವೇಶ ಹಂಗೆ ತಾವು ಚಿತ್ರಣ ಮಾಡ್ತೀವಿ ಎಂಬುದು ಇದು ಇತಿಹಾಸದ ವಿಕೃತೀಕರಣ ಆಗುತ್ತೆ. ಹಾಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾನು ಮೊದಲ ಸ್ವಚ್ಛ ಹೇಳ್ಬಿಡ್ರಿ, ನಾನು ಹಿಂಗೆ ತಿಳಿಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ ಹೊರತು ನಾನು ಇತಿಹಾಸ ನಿಷ್ಠನಾಗಿ ಬರೋದಿಲ್ಲ. ಇದನ್ನೇ ಇತಿಹಾಸ ಅಂತ ನಾನು ಕರೆಯೋದಿಲ್ಲ. ಆದರೆ ನನಗೇನೋ ಇತಿಹಾಸವನ್ನು ಹೀಗೆ ನಾನೇನೋ ಮಂಡನೆ ಮಾಡಬೇಕು ಅಂತ ಇವತ್ತಿನ ಜಗತ್ತಿನ ಎದುರಿಗೆ ಮಂಡನೆ ಮಾಡಿದ್ದೇನೆ ಅಂತ ಬೇಕಾದ್ರೆ ಹೇಳ್ತಿದ್ರೆ ಹೇಳಿ.
ಎಷ್ಟು ಜನ ಬರೆದಿದ್ದಾರೆ ಹೆಣ್ಮಕ್ಳು ಮತ್ತು ಗಂಡಸರು ಮಹಾಭಾರತದ ಮೇಲೆ ಚಿಂತನ. ನಮ್ಮ ಸ್ವಲ್ಪ ಕಮ್ಮಿ, ಕರ್ನಾಟಕದವ್ರು ಸ್ವಲ್ಪ ಕಡಿಮೆ ಅಷ್ಟೇ, ಅಷ್ಟು ಬೌದ್ಧಿಕ ಪ್ರಜ್ಞೆ. ಅಥವಾ ನಮ್ಗೆ ಅದು ಯಾಕೆ ಸಾಬರಿ ಬಿಟ್ರಿ ರಾಮಾಯಣ ಮಹಾಭಾರತ ತೊಗೊಂಡು ಏನು ಮಾಡೋದು ಅಂತ ನಾವು ಬಿಟ್ಟಿರ್ಬೋದು ಅಂತೂ ನಮಗೆ. ಆದರೆ ಈ ವಿಷಯದೊಳಗೆ ನಾನು ನೋಡಿದೆ ಮರಾಠಿಯೊಳಗೆ ಒಂದು ಕರ್ಣನ ಮೇಲೆ ಮಹಾರಾಷ್ಟ್ರದ ಮಂದಿ ಕರ್ಣನನ್ನು ಹಿಡ್ದಾರ ನಿಮ್ಮ ಎದುರಿನೆಲ್ಲ ದಿನ ಮಂಡನೆ ಮಾಡ್ತೀನಿ. ಅವನು ದಲಿತ್ ಪ್ಯಾಂಥರ್ ಲೀಡರ್, ಶೋಷಿತ ವರ್ಗದ ಪ್ರತಿನಿಧಿ. ಜಾತಿಯ ಮೂಲಕವಾಗಿ ಒಬ್ಬ ವ್ಯಕ್ತಿಯೊಳಗೆ ಬಲ, ಪರಾಕ್ರಮ, ಶಕ್ತಿ, ಸಾಮರ್ಥ್ಯ ಎಲ್ಲವೂ ಇದೆ. ಆದರೆ ಜಾತಿ ಒಂದು ಇರಲಿಲ್ಲ, ಸಂಸ್ಕಾರ ಒಂದು ಆಗಲಿಲ್ಲ, ಬೆಳೆದದ್ದು ಸೂತರ ಮನೆ ಅಂತ ಜಗತ್ತಿನಲ್ಲಿ ಉಪೇಕ್ಷೆಗೆ ಪಾತ್ರನಾದ. ಅಂತೂ ಜಾತಿಯ ನಿಮಿತ್ತದಿಂದ ಶೋಷಣೆ ಅಂದಿನ ಕಾಲದಲ್ಲಿಯೂ ತಪ್ಪಿದ್ದಿಲ್ಲ ಅಂತ ಅನ್ಲಿಕ್ಕೆ ಅವನು ಎತ್ತಿಡಿದ್ರು. ಸ್ವಲ್ಪ ಅವನೊಬ್ಬನ್ನೇ ನೋಡ್ತೀರಿ, ಮಗ್ಗಲ್ಕ ವಿದುರಿದ್ದಾನೆ, ಇವ ಸೂತ್ ಆಗಿರ್ಬೋದು, ಅವ ಇನ್ನೂ ಶೂದ್ರ ಅಂತ ಅನಿಸ್ಕೊಂಡ್ರ. ಅದ್ರ ಮಹಾಭಾರತದೊಳಗೆ ವಿದುರ ಅಂದ್ರೆ ಅವ ಮಾತಾಡಿದ್ದೆಲ್ಲ ನೀತಿ ಆಗ್ತದೆ. ನಿಮಗೆ ವಿದುರನ ಬಗ್ಗೆ ಹೇಳಬೇಕು ಅಂದ್ರೆ ಬಂದ ದುರ್ಯೋಧನ, ಶಕುನಿನ್ ಕರ್ಕೊಂಡು ಬಂದ, ಅಪ್ಪ ಅಂತ ಜೋರ್ಲೆ ಬಂದ. ಪಕ್ಕದೊಳಗೆ ಕೂತ್ಬಿಟ್ಟಿದ್ದ ಯಾರು? ವಿದುರ. ಕಪ್ಪ ಥಂಡ ಹೊಡೆದಂತಾರ, ಥಂಡ ಹೊಡೆದ ಸಂಕೂತ. ಆ ವಿದುರ ಎದ್ದು ಹೋಗ್ಲಿಲ್ಲ, ದುರ್ಯೋಧನ ಮಾತಾಡಲಿಲ್ಲ. ಹೋಗಿ ಬರ್ತೀನಪ್ಪ, ಆಯ್ತು ಹೋಗ್ಬಾ. ಒಂದು 8-10 ಸಲ ದುರ್ಯೋಧನ ವೇಳೆಯನ್ನು ಬಿಟ್ಟು ಸಮಯ ಬಿಟ್ಟು ಸಮಯದಲ್ಲಿ ತಂದೆ ಹತ್ರ ಬಂದಾಗೆಲ್ಲ ನೋಡ್ತಿದ್ದ. ಆ ವಿದುರ ಪಕ್ಕದಲ್ಲಿ ಕೂತಿರ್ತಿದ್ದ. ಒಂದು 8-10 ದಿನ ಕಳೆದ ಮೇಲೆ ಒಂದು ದಿನ ಬಂದ ಯಾರು? ದುರ್ಯೋಧನ ಶಕುನಿನ ಕರ್ಕೊಂಡು ಯಾವುದೋ ಒಂದು ಮಹತ್ವದ ಯೋಜನೆಗೆ ಅವರ ಅಪ್ಪನ ಅನುಮತಿ ತಗೋಬೇಕಾಗಿತ್ತು. ಅವ ರಾಜ, ಇವ ಯುವರಾಜ ಅಂತಾನೆ. ಅಪ್ಪ ಎಷ್ಟು ಸಲ ಬರ್ಬೇಕು ನಾನು? ಯಾಕೆ, ಏನಾಯ್ತು? ಸನ್ನಿಧೌ ವಿದುರಸ್ಯ ತ್ವಾಂ ದೋಷಾನ್ ವಕ್ತುಂ ನ ಶಕ್ನುಮಃ. ವಿದುರ ನಿನ್ನ ಪಕ್ಕದಲ್ಲಿ ಕೂತಾಗ ನಾನು ಪಾಪದ ಕುಹಕ ಯೋಜನೆಗಳನ್ನು ಹೇಳಲಿಕ್ಕೆ ನನಗೆ ಧೈರ್ಯ ಬರೋದಿಲ್ಲ. ಸನ್ನಿಧೌ ವಿದುರಸ್ಯ ತ್ವಾಂ ದೋಷಾನ್ ವಕ್ತುಂ ನ ಶಕ್ನುಮಃ ಅಂತ ದುರ್ಯೋಧನ ಯುವರಾಜ ಮನೆಯೊಳಗೆ ಒಬ್ಬ ವಿದುರನಿಗೆ ಅನ್ಸುತ್ತಾನ್ರಿ. ಒಬ್ಬ ಕ್ಷತ್ರಿಯ ಶೂದ್ರಿಗೆ ಅನ್ಸ್ತಾನೋ ಅಥವಾ ಒಬ್ಬ ಯುವರಾಜ ಏನೂ ಅಧಿಕಾರ ಇರದೇ ಇದ್ದ ವ್ಯಕ್ತಿಗೆ ಅನ್ಸ್ತಾನೆ. ಅವರ ಅಣ್ಣ ಅಂತಾನೆ ಅಥವಾ ರಾಜ ಅಂತಾನೆ. ಅಹಮಪ್ಪೇವಮೇವೈತ ಚಿಕಿರಿಷಾಮಿ ಯಥಾ ಯುವಾಂ. ನಿಮಗಿಬ್ಬರಿಗೂ ಬಂದ ಸಮಸ್ಯೆ ನನಗೂ ಬರ್ತಾ ಇರ್ತದೆ. ನೀನು ಬಂದಾಗ ಕಣ್ಣು ಕಾಣದಿದ್ದರೂ ತಲೆ ಕೆಲಸ ಮಾಡಿರ್ತದೆ, ಯೋಜನೆಗಳನ್ನು ಹೇಳಬೇಕು ಅಂತ ಮಾಡಿಕೊಂಡಿರ್ತೇನೆ. ವಿದುರೋ ನಾವಮಂಗೇತ. ವಿದುರನಿಗೆ ನನ್ನ ಹೃದಯದಲ್ಲಿ ತುಂಬಿರತಕ್ಕ ದುಷ್ಟ ಭಾವನೆಗಳು ಗೊತ್ತು ಆಗುವುದು ಬೇಡ ಅಂತ ತತಸ್ತೇಷಾಂ ಗುಣಾನೇವ ಕೀರ್ತಯಾಮಿ. ನಾನು ನಿರ್ವಾಹವಿಲ್ಲದೆ ಪಾಂಡವರ ಗುಣಗಳನ್ನು ಹೊಗಳಿದಂತೆ ಮಾಡ್ತಾ ಇದ್ದೇನೆ. ನನಗೇನು ಪಾಂಡವರನ್ನು ಹೊಗಳುವ ಅಭಿಲಾಷೆಯೂ ಇಲ್ಲ ಅಂತಾನೆ. ಅಣ್ಣ ಅಂತಾನೆ ತಮ್ಮನಿಗೆ, ಒಬ್ಬ ಶೂದ್ರನಿಗೆ ಅನ್ಸ್ತಾನೆ ಒಬ್ಬ ಕ್ಷತ್ರಿಯ. ಮನೆಯೊಳಗೆ ಏನೂ ಇಲ್ಲದೆ ಇದ್ದ ವಿದುರ. ಇದು ವ್ಯಕ್ತಿತ್ವ ವಿದುರಂದು. ಧೃತರಾಷ್ಟ್ರ ಅನ್ಸ್ತಾನೆ ಇದು ಅವ ಹೇಳಿದ್ದ ನೀತಿ ಆಗ್ತದೆ. ಅವ ಮನೆಯೊಳಗೆ ಇದ್ದಾನೆ ಅಂದರೆ ಅಪ್ರಾಮಾಣಿಕರಿಗೆ ಯಾವಾಗಲೂ ಪ್ರಾಮಾಣಿಕರನ್ನು ಕಂಡ್ರೆ ಭಯ, ಅಧಾರ್ಮಿಕರಿಗೆ ಧಾರ್ಮಿಕರನ್ನು ಕಂಡ್ರೆ ಭಯ, ಎಂದೂ ಲಂಚ ತಿನ್ನದೇ ಇದ್ದವರನ್ನು ಕಂಡ್ರೆ ತಿನ್ನುವರಿಗೆಲ್ಲ ಭಯ. ಅದಕ್ಕೆ ಅವನು ಲಂಚ ತಿನ್ನದೇ ಇದ್ದಂಥ ಒಬ್ಬ ಅಧಿಕಾರಿ DC ಪಾಸಿ ಆಗಿ ಬಂದ ಅಂದರೆ ಎಲ್ಲರೂ ಕೂಡಿ ಹೊರಗೆ ಹಾಕ್ತಾರೆ ಅವನ್ನ. ಬೇರೆ ಪೋಸ್ಟಿಗೆ ಚೇಂಜ್ ಮಾಡಿಸ್ತಾರೆ. ಯಾಕೆಂದರೆ ಅದು ಪನಿಷ್ಮೆಂಟ್, ವರ್ಗಾವಣೆ. ಯಾಕೆಂದರೆ ಜೀವನದೊಳಗೆ ಜಗತ್ತು ಹೇಗೆ ಅನಿಸ್ತದೆ ಇದನ್ನು ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿ. ಇದು ವಿದುರನ ವ್ಯಕ್ತಿತ್ವ. ಮಹಾಭಾರತ ಜಾತಿಯ ಸ್ತರದಲ್ಲ. ಮನುಷ್ಯ ದೊಡ್ಡವನಾಗೋದು ಗುಣಗಳಿಂದ, ಜಾತಿಯಿಂದ ಅಲ್ಲ. ವಿದುರ ಮಹಾಪೂಜ್ಯನಾದ. ಅವನಿಗೆ ಎಲ್ಲರೂ ಹೆದರ್ತಾರೆ. ಅವನು ಯಾರಿಗೂ ಹೊಡೆದು ಹೆದರಿಸಿದವನಲ್ಲ, ಹಣ ಕೊಟ್ಟು ತನ್ನವರನ್ನು ಮಾಡಿಕೊಂಡವನಲ್ಲ. ಆದರೆ ಪ್ರಾಮಾಣಿಕವಾಗಿ ಬದುಕಿ ಆ ಬದುಕುವಿಕೆಯೇ ಅವನಿಗಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿತ್ತಲ್ಲ. ಅವನನ್ನು ಕಂಡ್ರೆ ಜಗತ್ತಿನ ಎಲ್ಲ ಅಪ್ರಾಮಾಣಿಕರು ಹೆದರುವಂತಾದರು. ಇದು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ದೊಳಗೆ ಇದನ್ನು ಸೇರಿಸ್ಕೋಬೇಕು ನಾವು. ಇದನ್ನು ಅರ್ಥ ಮಾಡಿಕೊಳ್ಳೋದು ಇದು ವ್ಯಕ್ತಿತ್ವದ ವಿಕಸನಕ್ಕೆ, ಆ ವ್ಯಕ್ತಿಯ ಜೀವನದಿಂದ ಒಂದು ತತ್ವವನ್ನು ತೆಗೆದುಕೊಂಡು ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಅದಕ್ಕೆ ಇದು ಐತಿಹಾಸಿಕ ದೃಷ್ಟಿಕೋನ. ಅದರಿಂದ ನಾವು ಇಡೀ ಇತಿಹಾಸವನ್ನು, ಇದಕ್ಕೆ ಒಂದು ಹಿಸ್ಟಾರಿಕಲ್ ಈ ಮೊದಲೇ ಅರ್ಥ. ಈ ಇತಿಹಾಸದೊಳಗೆ ಒಂದು ತತ್ವಜ್ಞಾನ ಇದೆ. ಅದು ಎರಡನೇ ಮೀನಿಂಗು. ಇತಿಹಾಸದೊಳಗೆ ಒಂದು ತತ್ವಜ್ಞಾನ ಇದೆ. ಏನು ಶ್ರೇಷ್ಠ, ಯಾವುದು, ಯಾರ ಶ್ರೇಷ್ಠ, ಯಾಕೆ ಕೃಷ್ಣ, ಇದೆಲ್ಲ ಇಡೀ ಜೀವನದೊಳಗೆ ಅವ್ರ ತಾರತಮ್ಯ, ಅವರ ಯೋಗ್ಯತೆ, ಅವ್ರ ಜ್ಞಾನ, ಅವರ ಅಜ್ಞಾನ, ಅವರ ಶಕ್ತಿ, ಅವರ ಸಾಮರ್ಥ್ಯ, ಇದನ್ನೆಲ್ಲವನ್ನೂ ನಮಗೆ ಯಾವುದು ತಿಳಿಸ್ತದೆ ಅದು ಮಹಾಭಾರತ. ಅದಕ್ಕೆ ಇತಿಹಾಸದನ್ನು ತತ್ವಜ್ಞಾನದ ದೃಷ್ಟಿಯಿಂದ ಕಾಣೋದು ಒಂದು ಬಗೆ, ಅದು ಒಂದು ಮುಖ. ಇತಿಹಾಸದ ದೃಷ್ಟಿಯಿಂದ ಕಾಣೋದು ಎರಡನೇ ಮುಖ. ಇತಿಹಾಸವನ್ನು
ದೈವಿ ಮೀಮಾಂಸಾದ ರೂಪದೊಳಗೆ ಅವರೆಲ್ಲ ದೇವತೆಗಳು. ಆ ರೂಪದಿಂದ ಕಾಣೋದು ಅದು ಇನ್ನೊಂದು ಮುಖ. ಅದು ಯಾವ ದೇವತೆಗಳವರು? ಅವರು ಸೂರ್ಯ ಸುಗ್ರೀವನಾಗ್ತಾನೆ ರಾಮಾಯಣದಲ್ಲಿ, ಅವನೇ ಕರ್ಣನಾಗ್ತಾನೆ. ಅಲ್ಲಿ ಇಂದ್ರ ವಾಲಿ ಆಗ್ತಾನೆ ರಾಮಾಯಣದೊಳಗೆ, ಅವನೇ ಇಲ್ಲಿ ಅರ್ಜುನನಾಗ್ತಾನೆ. ಅಲ್ಲಿ ಶೇಷ ಅವನೇ ಸಾಕ್ಷಾತ್ ಲಕ್ಷ್ಮಣನಾಗ್ತಾನೆ, ಇಲ್ಲಿ ಬಲರಾಮನಾಗ್ತಾನೆ. ಅಲ್ಲಿ ವಾಯು ಅವನು ಹನುಮನಾಗ್ತಾನೆ, ಇಲ್ಲಿ ಭೀಮನಾಗ್ತಾನೆ. ಹೀಗೆ ನಾವೆಲ್ಲರೂ ಅವರು ದೈವಿ ಮೀಮಾಂಸಾ ದೃಷ್ಟಿಯಿಂದಲೇ ಇಡೀ ಮಹಾಭಾರತದ ಪಾತ್ರಗಳನ್ನು ಅಧ್ಯಯನ ಮಾಡಬೇಕು. ಇದು ಒಂದು ದೃಷ್ಟಿಕೋನ. ಅದರದ್ದೇ ಒಂದು ಅವರದ್ದು ಯೋಗ್ಯತೆ, ಅವರ ಜ್ಞಾನ, ಅವರ ಅಜ್ಞಾನ, ಅವರ ಕಕ್ಷಾ, ಅವರ ತಾರತಮ್ಯ 32 ಇದೊಂದು ದೃಷ್ಟಿ. ಇದು ಮಹಾಭಾರತದಿಂದ ಸಿಗ್ತದೆ. ಇದು ದೈವಿ ಮೀಮಾಂಸಾ, ಇದು ಬ್ರಹ್ಮ ಮೀಮಾಂಸಾ. ಇಡೀ ಮಹಾಭಾರತವನ್ನು ಸೈಕಾಲಜಿಕಲ್ ದೃಷ್ಟಿಯಿಂದ ನೋಡಬೇಕು ಅಂತಾರೆ ಆಚಾರ್ಯರು. ಅದು ಆಧ್ಯಾತ್ಮಿಕ ದೃಷ್ಟಿಕೋನ. ಮಹಾಭಾರತ ಹೊರಗೆ ನಡೀತೋ ಇಲ್ಲವೋ, ಆದರೆ ನಮ್ಮ ನಿಮ್ಮೆಲ್ಲರ ಜೀವನದೊಳಗೆ ಪ್ರತಿ ಕ್ಷಣ ನಡೀತಾ ಇದೆ. ಇದು ಮಹಾಭಾರತ. ಕರ್ಣ, ದ್ರೋಣ ಎಲ್ಲ ಒಂದೊಂದು ಎಲ್ಲನೂ ತೋರಿಸ್ತೀನಿ ನಿಮ್ಗೆ. ಕರ್ಣ ಅಂದ್ರೆ ಹೇಗಿರ್ತದೆ ನಮ್ಮ ಸೈಕಾಲಜಿ ಒಳಗೆ, ನೀವು ಎರಡು ಇರ್ತಾವ, ಒಂದು ದ್ವಂದ್ವ, ಒಂದು ದ್ವಿಮುಖ ಅಂತ. ಇಂಟರ್ನಲ್ ಆಗಿ ನಾವು ಯಾವಾಗಲೂ ಜಗಳಾಡ್ತಾ ಇದ್ರೆ ಈ ಮಾನಸಿಕ ತುಮುಲ ಅಂತಾರೆ. ಒಳಗೆ ನಡೆದ್ರೆ ಅದು ದ್ವಂದ್ವ, ಹೊರಗೆ ನಡೆದ್ರೆ ಅದು ದ್ವಿಮುಖ. ದ್ವಂದ್ವನೇ ದ್ವಿಮುಖದ ರೂಪ ಧಾರಣ ಮಾಡ್ತದೆ. ದ್ವಂದ್ವ ಅಂದರೆ ಬುದ್ಧಿ ಮತ್ತು ಮನಸ್ಸಿನ ತಾಕಲಾಟ. ಮನಸ್ಸು ಯಾವಾಗಲೂ ಕೂಡ ಮಾಡೋದನ್ನು ತಗೋ, ಅಲ್ಲೇನೋ 8ನೇ ಬಿದ್ದಿದೆ ತಗೋ ಅಂತದು. ಬುದ್ಧಿ ಅಂತದ ಬೇಡ, ತಗೋಬೇಡ ಅಂತ ಬುದ್ಧಿ. ತಗೋ, ಇದು ಮನಸ್ಸು. ಅದನ್ನು ತಿನ್ನು, ಇದು ಮನಸ್ಸು. ಬೇಡ, ಇದು ಬುದ್ಧಿ. ಆ ಕೆಟ್ಟದವರೆಲ್ಲ ಸೇರ್ತಾ ಇದ್ದಾರೆ, ನೀನು ಸೇದು ಅಂತಂತದೆ. ಹುಡುಗರಿಗೆಲ್ಲ ನೋಡ್ತಿರ್ತೀನಿ ನಾನು, ಎಲ್ಲ ಅವ್ರನ್ನೂ ಸ್ಟಡಿ ಮಾಡ್ತಿರ್ತೀನಿ. ಅವೆಲ್ಲ ಒಂದು ಮನಸ್ಸು ಹ್ಞೂ ಅಂತದೆ, ತಗೋ ಅಂತದೆ, ಬುದ್ಧಿ ಬೇಡ ಅಂತದೆ. ವಿಕಲ್ಪಾತ್ಮಕ ಮನಃ, ವಿಕಲ್ಪಾತ್ಮಕವಾದದ್ದು. ವಿರುದ್ಧಂ ಕಲ್ಪಯತಿ ವಿಕಲ್ಪ. ಯಾವಾಗಲೂ ಅಪೋಸಿಷನ್ ಪಾರ್ಟಿ ಲೀಡರ್ ಮನಸ್ಸು ಸರಿಯಾದಂಥ ತಿಳುವಳಿಕೆಯನ್ನು, ಇಂಟರ್ನಲ್ ವಾಯ್ಸ್ ಅದು ಕೊಡೋದು, ಅದು ಬುದ್ಧಿ. ಈ ಬುದ್ಧಿ ಮನಸ್ಸುಗಳ ದ್ವಂದ್ವ ಯಾವಾಗಲೂ ನಡೆದಿರ್ತಾರೆ ನಮ್ಮೊಳಗೆ. ಇದಕ್ಕೆ ದ್ರೋಣ ಸಂಕೇತ ಬೃಹಸ್ಪತಿ ಆಚಾರ್ಯರು. ಒಳಗೆ ಬುದ್ಧಿ ಅಂತದೆ, ಇವತ್ತಿನವರೆಗೂ ಯಾರನ್ನೂ ಬೇಡಲಿಲ್ಲ, ಈಗ ಯಾಕೆ ಬಿಡ್ತೀವಿ ಬಿಡ ದ್ರೋಣ, ಬೇಡ, ಇದು ಬುದ್ಧಿ. ಯಾರನ್ನೂ ಬೇಡಲಿಲ್ಲ ಅಂತ ತಿಳ್ಕೊಂಡೆ ಇಷ್ಟು ಸಫರ್ ಆದ ಜೀವನದೊಳಗೆ. ನಾನು ಧರ್ಮ ದೇವರು ನಂಬಿದೆ ಅಲ್ಲ, ನಮ್ಮ ಮೂಲಭೂತವಾದ ಅವಶ್ಯಕತೆಗಳು ಈ ದೇವರಿಂದ, ಈ ಧರ್ಮದಿಂದ ಪೂರ್ಣ ಆಗಲಿಲ್ಲ ಅಂದರೆ ಯಾಕೆ ಬೇಕು ಈ ದೇವರು, ಈ ಧರ್ಮ? ಬೇಡಿದ್ರೆ ಆತು, ಕಂಡವರ ಮುಂದೆ ಕಂಡವರಿಗೆ ಅಲ್ಪರಿದೋ, ಬೇಡ ಬೆಂಡಾದಿ ನಿನ್ನಂಗ್ರಿ ತ್ವರಿದು ಅಂತ ಕನಕದಾಸರು ಹೇಳ್ದಂಗೆ. ಬೇಡೋಣ, ಬೇಡು ಮನಸ್ಸು, ಬೇಡ ಇದು ಬುದ್ಧಿ. ಇದು ಒಳಗೆ ನಡೀತಾ ನಮಗೂ ಎಲ್ಲರಿಗೂ ಇರ್ತದೆ. ಏನೋ ಬರ್ತದೆ, ರೊಕ್ಕ ಕೊಡ್ತಾನೆ, ನಮ್ಮ ಕೆಲಸ ಮಾಡಿಕೊಡ್ರಿ, ಏನಿಲ್ಲ ಸ್ವಲ್ಪ ಕೊಡ್ಬೇಕು, ಬೇಡಪ್ಪ ಮನಸ್ಸಂತ ತಗೋಬೇಡಲ್ಲ ಅಂತ. ಹಾಗೆ ತಗೋಬೇಡ, ಅದೇ ಚಟ ಆಗ್ತದೆ ನಾಳೆ. ಇದು ಒಂದು ದಿವಸ ಒಂದು ವಾಮನಾಗಿ ಬರ್ತದೆ, ಅದೇ ತ್ರಿವಿಕ್ರಮಾಗಿ ಕೊಡ್ತದೆ ಜೀವನದಾಗ. ನಾಳೆ ಯಾವ್ದು ಬರೋದೆಲ್ಲ ಸುಂದರವಾಗಿ ಚಂದ ಅನಿಸ್ತದೆ, ಅವನೇನು ಕೊಡ್ತಾ ಇದ್ದಾನೆ ಹಸ್ತೋದಕ ಮೇಲಿಂದ, ಅದನ್ನ ಹಸ್ತೋದಕ ಅಂತ ಸ್ವೀಕಾರ ಮಾಡ್ತಿ, ಅದೇ ಜೀವನದೊಳಗೆ ಅದೇ ಪ್ರವೃತ್ತಿ ಆದೀತು. ಬೇಡ ಅಂತ ಬುದ್ಧಿ, ಕೋಟಿಗಟ್ಟಲೆ ತೊಗೊಂಡವ್ರಿದ್ದಾರೆ. ಸುಮ್ಮನೆ ಅವನು ಸಂತೋಷ ಹೆಗಡೆ ಪೇಪರ್ನ ಹೆಸರು ಹಾಕಿದ, ಯಾರೇನಾಗಲಿಲ್ಲ, ಹೋಗಲಿಲ್ಲ, ಎಲ್ಲರೂ ಬೇಕಾದಷ್ಟು ಕೂತಿದ್ದಾರೆ. ಅವೊಬ್ಬ ಒಂದು ವೆಂಕಟಾಚಲ ಇದ್ದ, ಅವಷ್ಟು ಏನೋ ಪೇಪರ್ನ ಹೆಸರು ಹಾಕೋದ ಇರೋ ತನಕ ಈ ಹೆಗಡೆ ಹಾಕ್ತಾನೆ. ಏನಾಗಿದೆ? ಏನೇನೂ ಆಗಿಲ್ಲ. ಅವರೆಲ್ಲ ಹಡಗ ನುಂಗಿದವರು, ನೀವೊಂದು ಹಚ್ಚಡ ನುಂಗ್ಲಿಕ್ಕೆ ಏನಾಗುತ್ತೆ ತಗೋ ಅಂತದೇ. ಏನು ಮನಸ್ಸು? ಇದೇ ಬುದ್ಧಿ ಮನಸ್ಸು. ಎಲ್ಲರೊಳಗೂ ಇರ್ತದೆ ನಮಗೆ. ನಮ್ಮ ನೀತಿ, ನಮ್ಮ ತತ್ವ, ನಮ್ಮ ಅನುಭವ, ನಮ್ಮ ಸಿದ್ಧಾಂತ, ನಮ್ಮ ತಿಳುವಳಿಕೆ, ನಮ್ಮ ಅರಿವು, ಅದು ಬುದ್ಧಿಯ ರೂಪದಿಂದ ಇಂಟರ್ನಲ್ ವಯಸ್ಸಾಗಿ ಬೇಡ ಅಂತ ಒಳ್ಳೆ ಮಾರ್ಗದೊಳಗೆ ಅದು ಇಡಬೇಕು ಅಂತ ಪ್ರಯತ್ನ ಪಡ್ತದೆ. ಇದು ಹೇಳ್ತದೆ, ಏನು ಮಾಡ್ತೀವಿ ಇಟ್ಟೆಲ್ಲ ತಗೋ 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 ತಗೋ, ಇದು ಮನಸ್ಸು ಹೇಳ್ತದೆ. ಇದು ದ್ವಂದ್ವ ಅಂತ ಕರೀತಾರೆ. ಇದು ಮನಸ್ಸು ಗೆದ್ರೆ ದ್ರೋಣಾಚಾರ್ಯ ಕಂಡವರು ಮುಂದೆ ಕೈ ಬಿಡಿದ್ರು. ಬುದ್ಧಿ ಗೆದ್ದಿದ್ರೆ ಬೇಡಬಾರ್ದು ಜೀವನದಾಗ ಅಂತ ನಿಷ್ಠರಾಗಿ ಉಳಿತಿದ್ರು. ಇದು ಮನುಷ್ಯನ ಬುದ್ಧಿಯ ಇದಕ್ಕೆ ದ್ವಂದ್ವ ಅಂತಾರೆ. ಇದು ಇಂಟರ್ನಲ್ ನಡೀತದೆ. ದ್ವಿಮುಖ, ನಾವು ನೀವು ಹೇಗಿದ್ದೀವಿ ಅಂದ್ರೆ ಒಂದು ದ್ವಿಮುಖ. ಈ ದೇವರು ಗುಡಿ ಗುಂಡಾರ ಎಲ್ಲ ಮಸೀದಿ ಚರ್ಚಿಗೆ ಹೋದಾಗ ಕೈ ಮುಗಿದು ನಮಸ್ಕಾರ ಮಾಡಿ ಇಲ್ಲೇ ದೇವರಿದ್ದಾನೆ ಅಂತ ಪರಮ ಧಾರ್ಮಿಕರಾಗಿ ಬಿಡ್ತೀವಿ ನಾವು. ಮನೆಗೆ ಬಂದ್ವಿ, ಬಿಸ್ನೆಸ್ಸಿಗೆ ಕೂತ್ವಿ, ಅಂಗಡಿಯಲ್ಲಿ ಕೂತ್ವಿ, ತಕ್ಷಣ ಎಲ್ಲ ಅನ್ಯಾಯ ಮಾಡ್ಲಿಕ್ಕೂ ಶುರು ಮಾಡ್ತೀವಿ. ಅದು ಬೇರೆನೆ, ಎರಡು ಮುಖ ನಮಗೆ. ಕರ್ಣ ಹಾಗಿದ್ದ. ನಾವೆಲ್ಲ ಇತ್ತ ದೊಡ್ಡ ರಾಯರ ಆರಾಧನೆ, ಮತ್ತೊಂದು ಪೂರ್ಣ ದೊಡ್ಡ ದೊಡ್ಡ ಸಮಾರಂಭ, ದೊಡ್ಡ ದೊಡ್ಡ ಸಂಭ್ರಮ, ಫಂಕ್ಷನ್ಸು, ದೊಡ್ಡ ಆಧ್ಯಾತ್ಮಿಕ ಫಂಕ್ಷನ್ಸು, ಇದೆಲ್ಲ ನವರಾತ್ರಿ, ಒಳ್ಳೆ ರಾಮನವಮಿ ಏನೋ ಬಂತು ಅಂದರೆ ಬೇಕಾದಷ್ಟು ಓಡಾಡ್ತೀವಿ, ಶ್ರಮ ಪಡ್ತೀವಿ, ಆ ಪಲ್ಲಕ್ಕಿ ಹೊರ್ತೀವಿ, ಅದೇನೋ ವಾಹನ, ಒಳ್ಳೆ ನೃತ್ಯ ಬೇಕಾದ ಮಾಡ್ತೀವಿ, ಗೋಕುಲಾಷ್ಟಮಿ ಎಲ್ಲ ಮಾಡ್ತೀವಿ. ಇದು ಒಂದು ಮುಖ. ಇನ್ನೇನೋ ಆಫೀಸ್ನೊಳಗೆ ಪಾರ್ಟಿ ಒಳಗೆ ಯಾರು ರಿಟೈರ್ಡ್ ಆದರೂ ಪಾರ್ಟಿ ಕೊಟ್ಟಾರಂದ್ರೆ ಅಲ್ಲಿ ಹೋಗ್ತೀವಿ. ಇಲ್ಲಿ ಪಲ್ಲಕ್ಕಿ ಹೊತ್ತು ಜೋಲಿ ಹೊಡೆಯೋದು, ಅಲ್ಲಿನೂ ಮತ್ತೆ ವ್ಯವಸ್ಥಿತವಾಗಿ ತೀರ್ಥಂಕರ ಅಲ್ಲಿ ಜೋಲಿ ಹೊಡೆಯೋದು. ಇತ್ತ ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಎಲ್ಲ ಪಾರ್ಟಿಗೂ ಅಟೆಂಡ್ ಆಗೋದು, ಅಲ್ಲೂ ಎಲ್ಲ ಸ್ವಲ್ಪ ಅಲ್ಲೂ ತಗೊಂಡು
ಇಲ್ಲಿಯೂ ಅಟೆಂಡ್ ಆಗ್ತೀವಿ, ಇತ್ಲಾಗ ಧರ್ಮನೂ ಅದ, ಇತ್ಲ ಅಧರ್ಮನೂ ಅದ, ನಮ್ಮ ಗಂಡ ಬೇರುಂಡತನ ಅಂತಾರೆ. ವೆಂಕಟರಾಮಯ್ಯನವರು ಒಂದು ಪುಸ್ತಕ ಆರ್ಟಿಕಲ್ ಬರೆದಾರೆ BMC ಅವರ ಮೆಮೋರಿಯಲ್ ಪುಸ್ತಕದೊಳಗೆ. ಈ ಗಂಡ ಬೇರುಂಡ ಅಂಬುದೇನು ಮೈಸೂರು ಸಂಸ್ಥಾನದ ಒಂದು ಚಿಹ್ನವು, ಇಂಥದ್ದು ಆ್ಯಕ್ಚುಲಿ ಒಂದು ಪ್ರಾಣಿ ಅದನ್ನು ಇವತ್ತು KSRTC ಅವ್ರು ತೊಗೊಂಡಾರೆ. ಯಾಕಂದ್ರೆ ಒಂದು ಮುಖ ಇತ್ಲಾಗ ಒಂದು ಮುಖ ಅತ್ಲಾಗ. ಇದು ಮನುಷ್ಯನ ಸಂಕೇತ. ನಾವು ಯಾವಾಗಲೂ ದ್ವಿಮುಖ ಇರ್ತೀವಿ. ಕರ್ಣ ಬೆಳಗ್ಗೆ 4:30-5 ಗಂಟೆಗೆ ಪೂರ್ವಕ್ಕೆ ಮುಖ ಮಾಡಿ ಗಾಯತ್ರಿ ಮಾಡ್ಲಿಕ್ಕೆ ಕೂತ ಅಂದ್ರೆ ಮಧ್ಯಾಹ್ನದ 2 ಗಂಟೆವರೆಗೂ ಗಾಯತ್ರಿ ಮಾಡ್ತಿದ್ದ. ಅದು ಹೆಂಗ? ಆ ಪೃಷ್ಠ ತಾಪಾದ ಆದಿತ್ಯಂ ಉಪಾತಿಷ್ಠತ ವಯಸ್ಸದ. ಸೂರ್ಯ ಮೊದಲು ಹುಡ್ತಿದ್ದ ಬೆನ್ನು ಚುರುಚುರು ಅನ್ನಬೇಕು 12-1 ಗಂಟೆಗೆ. ಆ ಪೃಷ್ಠ ತಾಪಾದ ಆದಿತ್ಯಂ, ಬೆನ್ನು ಚುರುಚುರು ಅನ್ನೋವರೆಗೂ ಗಾಯತ್ರಿ ಜಪ ಮಾಡ್ತಿದ್ದ. ಇದು ಅವನ ಆಧ್ಯಾತ್ಮಿಕ ಮುಖ. ಪಿತೃಭಕ್ತಿ, ಮಾತೃಭಕ್ತಿ ಅಂತ ಅನ್ಕಟ್ಟೆಗ ಕೃಷ್ಣ ಇವತ್ತು ತಂದೆ ತಾಯಿ ಗೊತ್ತಾತು, ಕುಂತಿ ಅಂತ ಹೇಳಿದಿ, ಜಗತ್ತಿನ ದೊಡ್ಡ ಸಮಸ್ಯೆ ಪರಿಹರಿಸಿದಿ. ನಾನೊಬ್ಬ ಅನೈತಿಕ ಶಿಶು, ತಂದೆ ತಾಯಿಗಳಿಲ್ಲದ ಶಿಶು ಅಂತ ಸಮಾಜ ಹೇಳಿಸುವಾಗ ನಾನೊಬ್ಬ ಗೌರವಾನ್ವಿತನಾದ ಅಂಥ ಉತ್ತಮವಾದ ಹಸ್ತನಾವತಿಯ ಸಾಮ್ರಾಜ್ಯದ ಹಿರಿಯ ವ್ಯಕ್ತಿ ಅಂತ ನನಗೆ ಜಗತ್ತಿಗೆ ತಿಳಿಸಿ ದೊಡ್ಡ ಉಪಕಾರ ಮಾಡಿದೆ. ಆದರೆ ಅವಳು ಮೇ ಮೂತ್ರ ಪುರೀಶಂಚೆ, ನನ್ನ ಮಲಾಮೂತ್ರ ಬಳದಾಳ ರಾಧ, ಬಿಟ್ಟು ಬರಲಿ ಕೃಷ್ಣ, ಬೇಡ, ಕೃತಜ್ಞ ಆಗೋದು. ಇದು ಒಂದು ಒಳ್ಳೆ ಮುಖ. ಇಡೀ ದ್ರೌಪದಿ ವಸ್ತ್ರಾಪರಣ, ಪಾಂಡವರ ವಿರುದ್ಧವಾಗಿರ್ತಕ್ಕ ಸಂಚುಗಳು ಹಂಚುಗಳು ಅಂತೆ. ಅದೇನು ಕೆಲವು ಒಂದು ಮಾತು ಹೇಳಿದ್ರು. ಯಾರು? ಶ್ರೀರಂಗರು ಒಂದು ಮಾತು ಏನು ಹೇಳಿದ್ರು ಅಂದರೆ, ಕಾಲೇಜಿಗೆ ಅವರು ಇಂಗ್ಲೆಂಡ್ ಒಳಗೆ ಕಲೀಲಿಕ್ಕಿದ್ರು. ಅಲ್ಲಿಂದ ಜನ ಬಂದು ಶ್ರೀರಂಗರನ್ನು ಭೇಟಿ ಆದರು. ಅವರು ಕರ್ನಾಟಕ ಕಾಲೇಜಿನೊಳಗೆ ಪ್ರೊಫೆಸರ್ ಇದ್ದರು ಶ್ರೀರಂಗರು, ಆದ್ಯ ರಂಗಾಚಾರ್ಯ, ನಾಟಕಕಾರರು. ಆವಾಗ ಅವರೆಲ್ಲ ಬ್ರಿಟಿಷ್, ಅದು ಒಳ್ಳೆ ನನಗೆ ಫ್ರೆಂಡ್ಸು. ಇವರು ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು. ದೆನ್ ಹೂ ಆರ್ ಯು? ನಿಮ್ದೇನಿದೆ ಇಲ್ಲಿ ಪೊಸಿಷನ್ ಅಂತ ಕೇಳಿದ್ರು ಅವ್ನು. ಅಲ್ಲಿ ಇಂಗ್ಲೆಂಡ್ ಬಂದವನು. ಐ ಆಮ್ ಬ್ರೈನ್ ಆಫ್ ದಿಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹಿ ವಾಸ್ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ. ಹಂಗಾಗಿ ಕೆಲವೊಂದು ಇದರೊಳಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಬೇರೆ ಇರ್ತಾವೆ, ಬ್ರೈನ್ ಆಫ್ ದಿ ಡಿಪಾರ್ಟ್ಮೆಂಟ್ ಬೇರೆ ಇರ್ತಾವೆ. ಎಲ್ಲ ಕಡೆಗೂ ಅಷ್ಟೇ. ಎಲ್ಲ ಮಂತ್ರಿಮಂಡಲದೊಳಗೂ ಬ್ರೈನ್ ಆಫ್ ದಿ ಡಿಪಾರ್ಟ್ಮೆಂಟ್ ಬೇರೆನೇ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಬೇರೆನೇ ಇರ್ತಾವೆ. ಅವು ಬ್ರೈನದ ಹೆಸರು ಬರುವುದಿಲ್ಲ, ಹೆಡ್ದ ಹೆಸರು ಬರ್ತಾವೆ. ದುರ್ಯೋಧನ ಇಸ್ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇನ್ ಕೌರವ ಅಂತ. ಆದ್ರೆ ಬ್ರೈನ್ ಆಫ್ ದಿ ಡಿಪಾರ್ಟ್ಮೆಂಟ್ ಕರ್ಣ ಅಂತ ನಾವೆಲ್ಲ ಹೇಳುವುದು. ಧೃತರಾಷ್ಟ್ರ ಹೇಳ್ತಾನೆ ದುರ್ಯೋಧನನ ಯೋಜನೆಗಳನ್ನು ನೋಡಿದ. ನಿಜವಾಗಿಯೂ ಹೇಳು ದುರ್ಯೋಧನ, ಈ ಯೋಜನೆ ಇದು ನಿನ್ನ ತಲೆಯೊಳಗೆ ಹುಟ್ಟಿದ್ದೇನು ವಿಚಾರ ಅಂತ ಕೇಳಿದ. ನತ್ವಂ ಕರೋಷಿ ಕಾಮೇನ ಕರ್ಣ ಕಾರಯಿತಾ ತವ. ನೀನೇನು ನಿನ್ನ ಸ್ವಂತ ಬುದ್ಧಿಯಿಂದ ಮಾಡ್ತಾ ಇಲ್ಲ, ಇದನ್ನೆಲ್ಲ ನಿನ್ನ ಕಡೆಯಿಂದ ಮಾಡಿಸುವವನು ಕರ್ಣ. ನಾನು ಮುಂಬೈ ಒಳಗೆ ಕಲಿತಾ ಇದ್ದಾಗ ಮರಾಠ ಅಂತ ಒಂದು ಪತ್ರಿಕಾ, ಅತ್ರೆ ಅಂತ ಒಬ್ಬ ಅದರ ಸಂಪಾದಕ, ಪ್ರಚಂಡ ಮಾತುಗಾರಿಕೆ ಒಂದು. ಯಶವಂತರಾವ್ ಚೌಹಾಣ್ ಒಂದು ಭಾಷಣ ಮಾಡಿದರು. ಸ್ವಾತಂತ್ರ್ಯ ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬೇರೆ ಆದಾಗ ಒಂದು ಭಾಷಣ ಮಾಡಿದ್ರು ಅವರು ಶಿವಾಜಿ ಪಾರ್ಕ್ನೊಳಗೆ. ಮರು ದಿವಸ ಪೇಪರ್ನೊಳಗೆ ಹಾಕೇ ಬಿಟ್ಟ, ಹೇ ಯಶವಂತರಾವ್, ಹೇ ತುಮ್ಚ ಭಾಷಣ ನವೇ, ಇದು ನಿಮ್ಮದೇನು ಭಾಷಣ ಅಲ್ಲ. ಅವ್ರ ಗುರು ಒಬ್ಬ ಇದ್ದ, ಪ್ರಚಂಡಿದ್ದ, ಅವನು ಬುದ್ಧಿವಂತ, ಯಶವಂತರಾವ್ ಚೌಹಾಣನ ಗುರು. ಅವನು ತರ್ಕತೀರ್ಥ ಲಕ್ಷ್ಮಣಶಾಸ್ತ್ರಿ ಜೋಶಿ ಅಂತ ಭಾರೀ ರ್ಯಾಷನಲಿಸ್ಟು, ವೈಚಾರಿಕ ಪ್ರಜ್ಞೆ ಉಳ್ಳವನು. ಅವ ಬರೆದು ಕೊಟ್ಟಿದ್ದು ಭಾಷಣ. ಯಾಕಂದ್ರೆ ಆ ಭಾಷಾ ವಿಚಾರ ಅಂದ್ರೆ ನಿಮ್ಮ ಹೆಡ್ ಎಷ್ಟದಂಬುದು, ನೀವು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಖರೆ, ಅದು ನಿಮ್ಮ ಹೆಡ್ ಎಷ್ಟದಂಬುದು ನಮಗೆ ಗೊತ್ತದೆ. ನಾವು ಅಷ್ಟೇನೆ ಅದನ್ನು ತಿಳಿದಾರ್ದಷ್ಟೇನೆ ಹೆಡ್ರಲ್ಲ, ಢಡ್ರಲ್ಲ. ಆದರೆ ಇದು ವಿಚಾರ ಅವ್ರದ್ದು, ಅಂದವ್ರು ಓದ್ದವ್ರು ನೀವು ಅಂತ. ಕೆಲವು ಭಾಷಣ ಬರೆದು ಕೊಟ್ಟಿರ್ತಾಳೆ, ಪಾಪಕ್ಕೆ ಓದ್ತಿರ್ತಾಳಲ್ಲ, ಅದಕ್ಕೆ ಯಾರೋ ಬರೆದು ಕೊಟ್ಟಿರ್ತಾರೆ, ಓದ್ತಿರ್ತಾಳೆ, ಅದಕ್ಕೆ ವಿಚಾರ ಅವ್ರದ್ದಂತ ಓದುವಕ್ಕಿ ಆ ಹೆಣ್ಮಗಳು ಅಂತ ನೀವು ಅಂತಿರ್ತಿರಲಿಲ್ಲ ರಾಜಕಾರಣದೊಳಗೆ. ಹಂಗೆ ಇಡೀ ಕರ್ಣ ಬ್ರೈನ್ ಆಫ್ ದಿ ಡಿಪಾರ್ಟ್ಮೆಂಟ್ ಕೌರವ. ಏನ್ರಿ ಮನುಷ್ಯ, ಇಷ್ಟು ದೇವರು ಧರ್ಮ, ಇದು ಒಂದು ಮುಖ. ಇಟ್ಲ ಅಗದಿ ಏನು ಪಾಠ ಪ್ರವಚನ ಉಪನ್ಯಾಸ, ದೊಡ್ಡ ಏನು ಆಧ್ಯಾತ್ಮಿಕ ಕ್ಷೇತ್ರ ದೊಡ್ಡ ವ್ಯಕ್ತಿ. ಇನ್ನು ಇತ್ಲಾಗೆಲ್ಲ ವರದಕ್ಷಿಣೆ ಕೊಡ್ರಿ, ಅದನ್ನ ಕೊಡ್ರಿ, ಇದನ್ನ ಕೊಡ್ರಿ ಅಂತ ಎಲ್ಲ ಬೀಗರ ಜೋಡಿ ಜಗಳಾಡೋದು. ಇದು ಒಂದು ಮುಖ, ಅದು ಒಂದು ಮುಖ. ಇದು ಏನು ಜೀವನದೊಳಗೆ ಮನುಷ್ಯ ದ್ವಂದ್ವ, ದ್ವಿಮುಖ, ಇವೆಲ್ಲ ಸೈಕಾಲಜಿ. ಇಡೀ ಮಹಾಭಾರತಕ್ಕೆ ಒಂದು ಸೈಕಾಲಜಿಕಲ್ ಮೀನಿಂಗ್ ಅದ. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಇಷ್ಟು ವಿಚಾರಗಳನ್ನು ನಾವು ತಿಳಿತಾ, ನಾಳೆ ಈ ಮಹಾಭಾರತದ ಹಿನ್ನೆಲೆಯೊಳಗೆ ಕರ್ಣನ ಪಾತ್ರ ಪ್ರಪಂಚದ ಇನ್ನಷ್ಟು ವಿಚಾರಗಳನ್ನು, ಇದು ಮಹಾಭಾರತದ ಹಿನ್ನೆಲೆಯನ್ನು ಇಟ್ಟುಕೊಂಡು ಅದರೊಳಗೆ ನಾವು ಕರ್ಣನಿಗೆ ಇಳಿಬೇಕಾಗಿದೆ. ಅವನ ಸೂರ್ಯ, ಅವನ ಸುಗ್ರೀವ, ತತ್ವಾಭಿಮಾನಿಯಾದ ಸೂರ್ಯ ಯಾರು, ರಾಮಾಯಣದ ಸುಗ್ರೀವ ಯಾರು, ನಮ್ಮ ಮಹಾಭಾರತದ ಇಂದಿನ ಕಥಾನಾಯಕನಾದ ಕರ್ಣ ಯಾರು, ಇವನ ಬಗ್ಗೆ ಇಂದಿನ ಜನರ ಜೀವನದ ದೃಷ್ಟಿಕೋನ ಏನು, ಇವನ ಸಮಾಜ ಮಾಡ್ತಕ್ಕ ಆಕ್ಷೇಪ ಏನು,
ಅವನ ಮೇಲೆ ಏನು ಆಕ್ಷೇಪ ಮಾಡ್ತಾರೆ, ಅವನಿಗಾಗಿ ಎಲ್ಲರ ಮೇಲೆ ಏನು ಆಕ್ಷೇಪ ಮಾಡ್ತಾರೆ. ಈ ಎಲ್ಲ ಆಕ್ಷೇಪಗಳ ಪರಿಹಾರದ ಹಿನ್ನೆಲೆಯಲ್ಲಿ ಇಡೀ ಕರ್ಣನ ಜೀವನದ ಮಹತ್ವವಾದ, ನಮ್ಮ ನಿಮ್ಮೆಲ್ಲರ ಜೀವನಕ್ಕೆ ಪೋಷಕವಾದ ಅಂಶಗಳು ಯಾವುದು, ತ್ಯಾಜ್ಯವಾದ ಅಂಶಗಳು ಯಾವುದು, ಅದನ್ನು ಇವತ್ತಿನಿಂದ ನಾಳಿನಿಂದ ಮತ್ತೆ ವಿಸ್ತಾರವಾದ ರೀತಿಯೊಳಗೆ ತಿಳಿಯಲಿಕ್ಕೆ ಒಂದು ಪ್ರಯತ್ನ ಪಡೋಣ. ಶ್ರೀಕೃಷ್ಣಾರ್ಪಣಮಸ್ತು.